ಟ್ರೈನಿಂಗು ಸಂಡೇ ಟ್ರೈನಿಂಗ್ದೊಳಗೆ ಇವತ್ತು ಬಹಳ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡಾಕ್ತಿವಿ. ಆಮೇಲೆ ಇವತ್ತು ನಾನು ಬೆಳಿಗ್ಗೆ ಆಡಿಯೋದೊಳಗೆ ಕೆಲವೊಬ್ರದ್ದು ಹೆಸರು ತಗೊಂಡು ಹೇಳಿದ್ದೆ ನಾನು. ಏನಂತಮ್ಮ, ಸುರೇಶ್ ಥೋರಟ್ ಟೀಮ್ನೊಳಗ ಬಹಳ ಕಾಂಪ್ಲಿಕೇಶನ್ ಐತಿ, ಅವ್ರು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕತ್ತಿಲ್ಲ. ಆದ್ರೂ ಸಹಿತ ಸುರೇಶನ್ ಬಿಟ್ರೆ ಸುರೇಶನ್ ಟೀಮ್ನೊಳಗ ಯಾರಿಗೆ ಪ್ರಾಬ್ಲಮ್ ಆಗೈತೆ ಅವರ ಬಂದಿಲ್ಲ. ಏನಂತೀರಿ ಸುರೇಶ್? ಕರೆಕ್ಟ್ ಸರ್. ಬಂದಿದ್ದಾರೆ ಸರ್ ಸುರೇಶ್ ಸರ್. ಸುರೇಶ್ ಅವ್ರು ಬಂದಾರಮ್ಮ. ಸುರೇಶನ್ ಟೀಮ್ನೊಳಗ ಅಂತ ಹೇಳಿದೆ. ಟೀಮ್ನೊಳಗೆ ಎಲ್ಲಿದಾರ? ಸಾಲಿಮಠ ಅಂತ ಹೇಳಿದೆ. ಸಾಲಿಮಠ ಎಲ್ಲಿದಾರ? ಚಲೋ, ಅವ್ರವ್ರ ಹಣೆ ಬರ ಏನೈತಿ. ತಂದೆ ತಾಯಿದ ಕೆಲಸ ಏನಂದ್ರೆ ಮಕ್ಕಳಿಗೆ ಜೀವ ಹುಡ್ಸೋದಷ್ಟೇ. ಹಣೆ ಬರ ಬರ್ಯಾಕಂತೂ ಆಗಂಗಿಲ್ಲ, ಹುಡ್ಸಿದ ತಪ್ಪಿಗೆ. ಹೌದಾ? ಅವ್ರವ್ರ ಮುಂದಿಂದ ಆಮೇಲೆ ನೋಡೋಣಮ್ಮ. ಚಲೋ, ಹಾಗಾರೆ ಇವತ್ತ ನಾನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಮೊದಲನೇ ಪ್ರಶ್ನೆ ಯಾರು ಕೇಳ್ಬೇಕು? ಏನು ಕೊಯ್ನ್ ಇದ್ರ ತೂರಮ್ಮ. ರಾಣಿ ಬಂದ್ರ ಸಿದ್ದಪ್ಪ, ರಾಜ ಬಂದ್ರ ಯಾರು? ಅರ್ಷದ್. ಓಕೆ, ಚಲೋ. ನೋಡೋಣ ಯಾರು ಬಂತಮ್ಮ. ಸಿದ್ದಪ್ಪರ ಬಂತೆ? ಹೆಡ್ ಬಂತಂದ್ರೆ ಸಿದ್ದಪ್ಪ. ಸಿದ್ದಪ್ಪ ಪ್ರಶ್ನೆ ನಂಬರ್ 1 ಪ್ರಶ್ನೆ ಕೇಳೇನ್ರಿ? ಚಲೋ. ವಾಟ್ ಈಸ್ ಮನಿ? ವಾಟ್ ಈಸ್ ಮನಿ? ಏನಮ್ಮ ಸೀಮಾ? ವಾಟ್ ಈಸ್ ಮನಿ? ವಾಟ್ ಈಸ್ ಮನಿ? ದುಡ್ಡು ಅಂದ್ರೆ ಮನಿ ಇಸ್ ಲೈಫ್. ಮನಿ ಇಸ್ ಲೈಫ್ ಅಂದ್ರೆ ಹೇತಿ ಬೇಡ. ಪಟಾಪಟ್ ಹೇಳ್ಬೇಕು, ನಮ್ ಜೊತೆಗೆ ಪಟಾಪಟ್ ಮಾತಾಡ್ಬೇಕು. ಇದು ಹೊಸ ಪ್ರೆಸೆಂಟೇಶನ್ ಅಲ್ಲ, ಟ್ರೈನಿಂಗ್ ಅಂದ್ರೆ ಲೀಡರ್ಸ್ ಜೊತೆ ಮಾತಾಡ್ತೀವಿ. ಕಲಿಮುಲ್ಲಾ, ವಾಟ್ ಇಸ್ ಮನಿ? ಸೀಮಾ, ವಾಟ್ ಈಸ್ ಮನಿ? ಮನಿ ಅಂತ ಹೇಳಿದ್ರೆ ಸರ್, ಏನೋ ಒಂದು ನಮಗೆ ಪ್ರಾಡಕ್ಟ್ಸ್ ಗಳನ್ನ ತಕೊಳ್ಬೇಕಂತ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಒಂದು ಸಾಧನ ಮನಿ. ಮನಿ ಅಂದ್ರೆ ಎಕ್ಸ್ಚೇಂಜ್ ಸಾಧನ. ವೆರಿ ಗುಡ್, ಅಡ್ಡಿಲ್ಲ. ವೈ ವಿ ನೀಡ್ ಮನಿ? ಸೆಕೆಂಡ್ ಪ್ರಶ್ನೆ, ವೈ ವಿ ನೀಡ್ ಮನಿ? ದುಡ್ಡಂತೂ ಆಯ್ತು, ನಮಗೆ ದುಡ್ಡು ಎದಕ್ ಬೇಕು? ವೈ? ಏನಮ್ಮ ವೈ? ಯಾಕೆ ಬೇಕು ದುಡ್ಡು? ವಿ ನೀಡ್ ಮನಿ. ನೀವು ಮೊದಲೇ ಪ್ರಶ್ನೆ ವೈ ವಿ ನೀಡ್ ಮನಿ ಏನಮ್ಮ? ನಮ್ಗೆ ದುಡ್ಡು ಯಾಕೆ ಬೇಕು? ಜೀವನದಲ್ಲಿ ಇರುವಂತಹ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕಾಗಿ. ಸಿಂಪಲ್ ಆಗಿ ಹೇಳ್ತೀನಿ ತಿಳ್ಕೊಂಡಮ್ಮ. ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಮೇಡ್ ಆಫ್ ಎಕ್ಸ್ಚೇಂಜ್ ಬೇಕು. ಈ ಮೇಡ್ ಆಫ್ ಎಕ್ಸ್ಚೇಂಜ್ ಮನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನಮ್ಗೆ ಏನಾರು ಬೇಕಂತ ತಿಳ್ಕೊಳಮ್ಮ. ಒಂದ್ ಅಕ್ಕಿ ಬೇಕು, ಅದ್ರ ಬದಲಾಗಿ ನಾವ್ ಏನ್ ಮಾಡ್ಕೋ ಒಂದಕ್ಕೆ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಕೊಡ್ಬೇಕಲ್ಲ, ಅದನ್ನ ಕೊಡ್ಬೇಕಾಗ್ತದೆ. ಹೌದಾ? ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಾವ್ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಯೂಸ್ ಮಾಡ್ತೀವಲ್ಲ, ಅದೇ ಮನಿ. ಹೌದೇನಮ್ಮ? ಹೌದಲ್ರಿ? ಅಷ್ಟೌದಲ್ಲ? ವೈ ನೀಡ್? ನಮಗ್ ಬೇಕ್ರಿ ದುಡ್ಡು. ನಮಗ್ ದುಡ್ಡು ಹೆಂಗ್ ಸಿಗ್ತದೆ ಸರ್? ಹೆಂಗ್ ಸಿಗ್ತೈತೆ ಅಂದ್ರೆ, ಒಂದು ಏನಾರ ಆ ದುಡ್ಡಿನ ಬದಲಾಗಿ ನಾವ್ ಏನಾರು ಕೊಡ್ಬೇಕು. ಏನಾರು ಅಂದ್ರೆ ಮಟೀರಿಯಲ್ ರೂಪದೊಳಗರ ಕೊಡ್ಬೋದು, ಸರ್ವಿಸ್ ರೂಪದೊಳಗರ ಕೊಡ್ಬೋದು. ಏನಾರು ಕೊಡ್ಬೇಕು ನಾವು. ಹೌದಂತಿರಿಲ್ಲಂತಿರು? ಯಾರ ಹತ್ರ ಪ್ರಾಡಕ್ಟ್ ಇದ್ರೆ ಪ್ರಾಡಕ್ಟ್ ಅನ್ನು ಕೊಡ್ತಾರ, ಯಾರ ಹತ್ರ ಪ್ರಾಡಕ್ಟ್ ಇಲ್ಲ ಸರ್ವಿಸ್ ಅನ್ನು ಕೊಡ್ತಾರ. ಹೌದಂತಿರಿಲ್ಲಂತಿರು? ಅದಕ್ಕೆ ನೌಕರಿ ಮಾಡಿದ ವ್ಯಕ್ತಿಗೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಕೊಡ್ತಾರ. ಹೌದಾ? ಈಗ ನಾವು ಟ್ರಾನ್ಸಾಕ್ಷನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಕು. ಮೊದಲು ಹೆಂಗ್ ಮಾಡ್ತಿದ್ರು? ಈಗ ನೋಡ್ರಿ, ಈಗ ಮನಿದ ಹಿಸ್ಟ್ರಿ ವಿಚಾರ ಮಾಡ್ಬೇಕಂದ್ರೆ ಮೊದಲ ಹಳೆ ಕಾಲದೊಳಗೆ ಬಾಟರ್ ಸಿಸ್ಟಮ್ ಅಂತ ಇರ್ತಿತ್ತು. ಬಾಟರ್ ಅಂದ್ರೇನು? ನನ್ನ ಕಡೆ ಕೋಳಿ ಐತಿ, ನಿಮ್ ಕಡೆ ಅಕ್ಕಿ ಐತಿ, ನಾ ಕೋಳಿ ತಗೊಂಡು ಅಕ್ಕಿ ಕೊಡ್ಬೇಕು, ಎಕ್ಸ್ಚೇಂಜ್ ಮಾಡ್ತಿದ್ವಿ. ಹೌದಲ್ರಿ? ಇದಕ್ಕ ಬಾಟರ್ ಅಂತಾರಲ್ಲ. ಆದ್ರೆ ನನ್ನ ಹತ್ರ ಕೋಳಿ ಐತಿ, ನನಗೆ ಅಕ್ಕಿ ಬ್ಯಾಡ್ರಪ್ಪ, ನನಗೆ ಮತ್ತೊಂದು ಬೇರೆ ಬೇಕಾಗಿತ್ತು. ಅವಾಗ ಏನ್ ಮಾಡ್ಬೇಕಾಗ್ತಿತ್ತು? ಕಾಂಪ್ಲಿಕೇಶನ್ ಆಗ್ತಿತ್ತು. ಅದಕ್ಕೆ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಗೋಲ್ಡ್ ಕಾಯಿನ್ ಬಂತು. ಹೌದಲ್ರಿ? ಮೊದಲು ಬಂದಿದ್ದ ಗೋಲ್ಡ್ ಕಾಯಿನ್. ಹೌದಾ? ಇಲ್ಲ ಸರ್. ಏನಮ್ಮ? ಹೌದು. ಈಗ ಇಲ್ಲಮ್ಮ, ಹಿತ್ತಾಳೆ ಎಲ್ಲ ಆಮೇಲೆ ಇಲ್ಲ. ಲೆಟ್ ಬಿಟ್ಟು ಕಂಪ್ಲೀಟ್. ಓಕೆ, ಮೊದಲ ಬಂದಿದ್ದು ಗೋಲ್ಡ್ ಕಾಯಿನ್. ಗೋಲ್ಡ್ ಆದ್ಮೇಲೆ ಸಿಲ್ವರ್ ಬಂತು, ಸಿಲ್ವರ್ ಆದ್ಮೇಲೆ ಕಾಪರ್ ಬಂತು, ಕಾಪರ್ ಆದ್ಮೇಲೆ ಹಿತ್ತಾಳಿ ಆದ್ಮೇಲೆ ಕಬ್ಬಣ ಆದ್ಮೇಲೆ ಮತ್ತೆ ಯಾವ್ದು ಬಂತಮ್ಮ? ಪೇಪರ್ ಕರೆನ್ಸಿ ಬಂತು. ಪಾಯಿಂಟ್ ಕ್ಲಿಯರ್ ಆಯ್ತು? ಪೇಪರ್ ಕರೆನ್ಸಿಗೆ ಏನಂತ ಕರೀತಾರಮ್ಮ? ಇನ್ನೊಂದು ಇನ್ನೊಂದು ಮಾತೈತೆ ಅದಕ್ಕೆ. ಪೇಪರ್ ಕರೆನ್ಸಿಗೆ ಏನಂತ ಕರೀತಾರ? ಫಿಯೇಟ್ ಕರೆನ್ಸಿ. ಫಿಯೇಟ್ ಕರೆನ್ಸಿ ಎಕ್ಸಾಕ್ಟ್ಲಿ ವರ್ಡ್ ಹೇಳಾಕ್ತೀನಮ್ಮ ನಾನು. ಏನ್ ಸರ್? ಫಿಯೇಟ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಇದು ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ, ವಾಟ್ ಈಸ್ ಮನಿ ಅಂತ ಗೊತ್ತಾಯ್ತು. ಓಕೆ, ಈಗ ನಾನು ಮತ್ತೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಗೆ ದುಡ್ಡು ಅಂದ್ರೆ ಏನಂತ ಗೊತ್ತಾಗ್ತೇನಮ್ಮ?
ಎಸ್ ಸರ್. ಈಗ ನಾನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ಉತ್ತರ ಕೊಡ್ರಿ. ವಾಟ್ ಈಸ್ ಕರೆನ್ಸಿ? ವಾಟ್ ಈಸ್ ಕರೆನ್ಸಿ? ಈಗ ಹೇಳಮ್ಮ. ಆಗಲಂತೂ ನೀವು ದುಡ್ಡು ಅಂತ ಹೇಳಿದ್ರಿ. ಈಗ ನಾನು ಮತ್ತೊಂದು ಕೇಳಕತ್ತೀನಿ, ವಾಟ್ ಈಸ್ ಕರೆನ್ಸಿ? ದುಡ್ಡು ಅಂತ ಹೇಳಿದ್ರಿ, ಅದು ಮೇಡ್ ಆಫ್ ಎಕ್ಸ್ಚೇಂಜ್, ಅದು ಇದು ದುಡ್ಡು ಕೊಟ್ರೆ ಎಲ್ಲ ಬರ್ತಿದೆ ಅಂತ ಹೇಳಿದ್ರಿ. ಹಾಗಾದ್ರೆ ಕರೆನ್ಸಿ ಅಂದ್ರೆ ಏನು? ಕರೆನ್ಸಿ, ವಾಟ್ ಇಸ್ ದ ಮೀನ್ ಆಫ್ ಕರೆನ್ಸಿ? ಹೇಳಮ್ಮ. ಕರೆನ್ಸಿ ಪ್ರಪಂಚದಲ್ಲಿ ನಾವು ಮನಿ ಸರ್ಕ್ಯುಲೇಷನ್ ಮಾಡ್ತೀವಲ್ಲ ಸರ್, ಅದಕ್ಕೆ ಕರೆನ್ಸಿ ಅಂತ ಬಿಟ್ಟು ಹೇಳೋದು. ಇದು ಡಿಜಿಟಲ್ ದುಡ್ಡು ಅಂದ್ರೇನು? ದುಡ್ಡು ಅಂದ್ರೇನು? ದುಡ್ಡು ಅಂದ್ರೇನು? ಅದೇ ಸೇಮ್, ಬಟ್ ವರ್ಲ್ಡ್ ವೈಸ್ ಅಲ್ಲಿ ಕರೆನ್ಸಿ ಅಂತ ಬಿಟ್ಟು ಹೇಳ್ತಾರೆ ಸರ್. ಡಿಜಿಟಲ್ ರೂಪದಲ್ಲಿ ಇರ್ಬೋದು. ಇಲ್ಲೇ ಬಂದಿರೋದು, ನಮಗೆ ಪ್ರಾಬ್ಲಮ್ ಬಂದಿರೋದು ಇಲ್ಲೇ. ನಿನಗಲ್ಲಮ್ಮ, ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಕೇಳಿದೆ ಈ ಪ್ರಶ್ನೆ. ಸರ್ ದುಡ್ಡು ಅಂದ್ರೆ ಏನಂತ ಕೇಳಿದೆ, ಕರೆನ್ಸಿ ಅಂದ್ರೆ ಅಂತ ಕೇಳಿದೆ ನಾನು. ದುಡ್ಡೇ ಬೇರೆ ಕರೆನ್ಸಿನೇ ಬೇರೆ. ಮೊದಲು ಇದನ್ನು ತಿಳ್ಕೊಳ್ರಿ, ದುಡ್ಡೇ ಬೇರೆ ಕರೆನ್ಸಿನೇ ಬೇರೆ. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಚಿಕ್ಕಣ್ಣವ್ರೆ, ದುಡ್ಡು ಅಂದ್ರೇನು, ಕರೆನ್ಸಿ ಅಂದ್ರೇನು ನಮಗ್ ಗೊತ್ತಿಲ್ಲ. ಕಲಿಮುಲ್ಲರ, ನಿಮ್ದು ವಯಸ್ಸು ಎಷ್ಟು ಸರ್? 50. ಕರೆಕ್ಟ್ ಹೇಳ್ರಿ, ಹೆಣ್ಮಕ್ಳು ಹೇಳಿದಂಗೆ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಇಲ್ಲ ಸರ್, ಕರೆಕ್ಟ್ 50. ಶಕುಂತಲ ಕೇಳಿದ್ರೆ 23 ಅಂತ ಹೇಳ್ತಾಳ. ಮುಂದೆ ದಾಟೋದಿಲ್ಲ, ಗಾಡಿ ಮುಂದೆ ಹೋಗೋದಿಲ್ಲ. ಚಲೋ, ಹಂಗಾರೆ ಜೋಕ್ ಅವಾಗ ನಡು ಜೋಕ್ ಮಾಡ್ತಿರ್ತೀವಿ. ಯಾರು ಸೀರಿಯಸ್ ತಗೊಳ್ಬೇಡಪ್ಪ. ಮತ್ತೆ ನಮ್ಮ ಗಂಡಗ ತರ್ತಾಡ್ರಿ, ಅವ್ರಿಗೂ ಹೇಳಿ ನಿಮ್ಗೆ ಹೊಡ್ಸೆ ಬಿಡ್ತೇನೆ ಅಂತ. ಮತ್ತೆ ಹೌದಲ್ಲಮ್ಮ ಸೀಮಾ? ಮತ್ತೆ ಪಾಪ ಏನಂತಾರಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಡು ಜೋಕ್ ಮಾಡ್ತಿರ್ತೀವಿ ನಾವು. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಹೇಳ್ರಿ, 50 ವರ್ಷ ನನಗ್ ನೋಡ್ರಿ 57 ವರ್ಷ. ನನಗ 57 ವರ್ಷ ಆದ್ರೂ ದುಡ್ಡು ಅಂದ್ರೆ ಏನು, ಕರೆನ್ಸಿ ಅಂದ್ರೆ ಏನು ಗೊತ್ತಾಗಿಲ್ಲಲ್ರಿ. ಅದ್ರ ಬಿಟ್ಟು ನಾನು ಎ ಫಾರ್ ಆಪಲ್, ಬಿ ಫಾರ್ ಬೀಪಲ್, ಸಿ ಫಾರ್ ಸೀಪಲ್ ಅದ್ ಕೂತ್ರೆ ಏದಕ್ ಬೇಕಮ್ಮ ನಮಗೆ? ಹೌದು ಸರ್. ಯಾಕೆ ಆಪಲ್ ಬದಲಾಗಿ ಬನಾನ್ ಅಂತ ಹೇಳಿದ್ರೆ ನಮ್ಮ ಅಪ್ಪಂದ ಏನು ಗಂಟು ಹೋಗ್ತಿದ್ದೇನೆ? ಇಲ್ಲ. ನನಗೆ ಬೇಕಾಗಿದ್ದು ನೀತಿ, ಇದಕ್ಕೆ ಫೈನತಿ ಒಂದ್ ಏನಂತ ಕರೀತಾರ, ಫೈನಾನ್ಷಿಯಲ್ ಇದನ್ನಂತ ಕರೀತಾರ, ಲಿಟ್ರೇಸಿ ಅಂತ ಕರೀತಾರ. ಫೈನಾನ್ಷಿಯಲ್ ಲಿಟ್ರೇಸಿ ಇದು ನಮಗೆ ಬೇಕಾಗಿರ್ತಕ್ಕಂಥ. ಟ್ರೇಡ್ ಮಾಡ್ಲಿಕ್ಕೆ ಫೈನಾನ್ಷಿಯಲ್ ಲಿಟ್ರೇಚರ್ ಬೇಕೇ ಹೊರತು ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಬೇಕಾಗಿಲ್ಲ ನಮ್ಗೆ. ಯಾಕೆ ಅಂತೀರೋ? ಎಸ್ ಸರ್. ಯಾಕೆ ಡಾಗ್ ಬದಲಾಗಿ ಡಾಗ್ ಬರೆದ್ರೆ ನನಗೇನ್ ಹಾಕುವ? ಅದು ಬೇಕಾಗಿಲ್ಲ. ನಮ್ಗ ಫೈನಾನ್ಷಿಯಲ್ ನಾಲೆಜ್ ಬೇಕು. ನಮ್ಗೆ ಫೈನಾನ್ಷಿಯಲ್ ನಾಲೆಜ್ ಕೊಟ್ಟಿಲ್ಲ. ಇದು ಬೇಕಂತ ಇದು ದೊಡ್ಡ ಜಾಲಿದು. ನಮ್ಗೆಲ್ಲರಿಗೂ 150 ಕೋಟಿ ಜನ ಅಲ್ಲ, ಇಡೀ ವಿಶ್ವದೊಳಗೆ 800 ಕೋಟಿ ಜನ ಅದಾರ. ಕಲಿಮುಲ್ಲ, ಎಷ್ಟ್ ಜನ ಅದಾರ? 800 ಕೋಟಿ. ಆ 800 ಜನರಿಗೆ ನಮಗ ಮೋಸದ ಜಾಲದೊಳಗೆ ಶಿಕ್ಷಾರ. ಇದೇ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ನಿಮ್ಮ ನೋಟನಾಗಿರ್ತದೆ. ಇದೇ ಒಂದೇ 4 ನೋಟನ್ನ ಗಳಿಸ್ಲಿಕ್ಕೆ ನಾವು ಯಾರೋ ಕಷ್ಟಪಟ್ಟು ದುಡಿತೇವಿ. ಯಾರೋ ಕಳ್ಳತನ ಮಾಡ್ತಾರ, ಯಾರು ಸುಲಿಗೆ ಮಾಡ್ತಾರ, ಯಾರು ಟೆರರಿಸ್ಟ್ ಆಗ್ಯಾರ, ಯಾರು ಏನೇನೋ ಬೇಕಾದ್ ಮಾಡ್ತಾರ. ಎಲ್ಲದನ್ನು ಮಾಡಕ್ರ ಎಷ್ಟೋ ಜನ ಮರ್ಡರ್ ಸಹಿತ ಮಾಡ್ತಾರ. ಸರ್ ಹನುಮಂತಪ್ಪ ಅವ್ರೆ, ಬರದು ಹೋಗೋದು ಮಾಡ್ರಿ, ನಿಮ್ಮನ್ನ ಔಟ್ ಮಾಡ್ಬಿಡ್ತೀವಿ ನೋಡ್ರಿ ನಾವು. ಯಾರಿಗಾರ ಸುಪಾರಿ ಕೊಟ್ಟೆ ಈಗ ಬಂದ್ರು ನೋಡ್ರಮ್ಮ, ವಿಡಿಯೋನ ಆಫ್ ಮಾಡ್ಕೊಂಡ್ರು. ಬೇಡ ಕಾಟ ಮನುಷ್ಯನ್ ಅಂತ ಹೇಳಿ. ಏನ್ ಮಾಡ್ತೀಮ್ಮ, ಎಷ್ಟು ಶಾಣರ್ ಇರ್ತಾರ ನೋಡಿ ಜನ. ಚಲೋ, ಪಾಯಿಂಟ್ ಕ್ಲಿಯರ್ ಆಯ್ತು. ವಾಪಸ್ ನಾವು ಪಾಯಿಂಟ್ ಬರ್ನು. ಹಂಗಾರೆ ದುಡ್ಡು ನೋಡ್ ಮತ್ತ ಆನ್ ಮಾಡ್ಕೊಂಡ್ರು. ಸುಪಾರಿ ಕೊಡ್ತೀವಿ ಅಂದ್ ಕೂಡಲೇ ಬರ್ತಾರ ನೋಡ್ರಿ ಜನ. ಏನ್ ಮಾಡ್ತೀರಿ? ಚಲೋ, ಹಂಗಾರೆ ಸೀಮಾ, ಈಗ ನಾವ್ ಒಂದ್ ಕೆಲಸ ಮಾಡ್ತೀನಿ, ಒಂದ್ ಎಕ್ಸರ್ಸೈಸ್ ಮಾಡೋಣ. ಎಸ್ ಸರ್. ಏನ್ ಎಕ್ಸರ್ಸೈಸ್ ಅಂದ್ರೆ, ಈಗ ನಾನು ನಿಮ್ಮನ್ನ ಒಂದು 25 ವರ್ಷದಿಂದ ಕರ್ಕೊಂಡು ಹೋಗ್ತೀನಮ್ಮ. ಯಾವಾಗ? 25 ವರ್ಷ ಅಂದ್ರೆ 2005ನೇ ಇಶ್ಯೂ ಏನಮ್ಮ? ಸರಿ ಸರ್. 2005ನೇ ಇಶ್ಯೂ, 2005. ಹೌದೇನಮ್ಮ? ಈಗ ನೀವು 2 ಜನ, ಒಂದ್ ಕಡೆ ಏನ್ ಮಾಡ್ತೀನಿ ನಾನು, ಸೀಮಾ ನಿನಗೆ ಇಲ್ಲೇ ಕೈ ಹಾಕ್ತೇನಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇನ್ನೊಂದು ಕಡೆ ಕಲಿಮುಲ್ಲಾ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಒಂದೇ ನಿಮಿಷ, ಇಲ್ಲಿ ಬರ್ದ ಬಿಡ್ತೀನಿ ನಾನು. ಅಂದ್ರೆ ಇಲ್ಲ, ನನಗೆ ಎಕ್ಸಾಕ್ಟ್ಲಿ ಫಿಗರ್ ಬೇಕು ನನಗೆ. ನೀವು 2 ಜನ ಕೆಲಸ ಮಾಡ್ರಿಮ್ಮ. ಏನಮ್ಮ? ವರ್ಕ್ ಮಾಡ್ತಾ ಇದ್ದೀವಿ ಕೆಲಸ. ನೀವ್ 2 ಜನ ವರ್ಕ್ ಮಾಡಕ್ತೀರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ನಂದೇ ಕಂಪನಿ ಒಳಗೆ ವರ್ಕ್ ಮಾಡಕ್ತೀರಿ ಅಂತ ತಿಳ್ಕೊಳ್ಳೋಣ. ಈಗ ನಾ ಏನ್ ಮಾಡ್ತೀನಿ, ಸೀಮಾ ನಿಮ್ 2 ಜನರಿಗೆ, ಯಾರಿಗೆ? ಸೀಮಾ ನಿನಗೆ 50,000 ರೂಪಾಯಿ ಕೊಡ್ತೀನಿ ನಾನು. ಎಷ್ಟ್ ಕೊಡ್ತೀನಮ್ಮ? 50,000. 50,000 ರೂಪಾಯಿ ನಿನಗೂ ಪೇಮೆಂಟ್ ಕೊಡ್ತೀನಿ. ಇದೇ ಪೇಮೆಂಟ್ ಎಲ್ಲಾರ 1,00,000 ಕೊಟ್ಟು ಕೇಳ್ರಿ. ಇದೇ ಪೇಮೆಂಟ್ ನಾನೇನ್ ಮಾಡ್ತೀನಿ, ಕರಿಮುಲ್ಲಾಗೂ ಕೊಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಪಾಯಿಂಟ್ ಏನಪ್ಪಾ ಅಂದ್ರೆ,
ಈಗ 50,000 ರೂಪಾಯಿ ನಾನೇನು ಸೀಮಾ ಕೊಟ್ಟೇನಲ್ಲ, ಸೀಮಾ 2005 ಒಳಗೆ ಹಾಕ್ತೇನೆ ನಾನು. ಅವಾಗ ದುಡ್ಡು ಇದ್ರೆ ಖರ್ಚಾಗ್ತದೆ ಅಂತ ತಿಳ್ಕೊಂಡೆ ಸೀಮಾ ನೀ ಏನ್ ಮಾಡ್ತೀಮ, ನೀನು ಅವಾಗ 5,000 ರೂಪಾಯಿಗೆ ಒಂದು 5,000 ರೂಪಾಯಿಗೆ 10 ಗ್ರಾಮ್ ಬಂಗಾರ ಇತ್ತು. ಎಷ್ಟಿತ್ತಮ್ಮ ಬಂಗಾರ 2005 ಅಂತ ಹೇಳಿದ್ರೆ ಒಂದು 5,000 7,000 ರೂಪಾಯಿ ಇತ್ತು ಸರ್. 8,000 5,000 ರೂಪಾಯಿ 5,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಪಾಯಿಂಟ್ ಕ್ಲಿಯರ್ ಆಗ್ತೀನಮ್ಮ. ಓಕೆ. 5,000 ರೂಪಾಯಿದಂಗೆ ನೀ ಏನ್ ಮಾಡಿದೆಮ್ಮ, ಒಂದು 100 ಗ್ರಾಮ್ ಎಷ್ಟಮ್ಮ 100 ಗ್ರಾಮ್ 100 ಗ್ರಾಮ್. ಗೋಲ್ಡ್ ಅನ್ನ ಇಟ್ಕೊಂಡಿ. ಪಾಯಿಂಟ್ ಕ್ಲಿಯರ್ ಆಗ್ತೀನಮ್ಮ. ಎಸ್ ಸರ್. ಈಗ ನಮ್ಮ ಕರಿಮುಲ್ಲಾರ್ ಏನ್ ಮಾಡಿದ್ರು, ದುಡ್ಡು ಅದು ಅಲ್ಲಿ ಬಹಳ ಸೇಫ್ ಆಗಿರ್ಬೇಕು ಅಂದ್ಕೊಂಡೆ ಅವ್ರು ಮನಿ ಲಾಕರ್ ನೊಳಗೆ ಇಟ್ಟಾರ. ಪಾಯಿಂಟ್ ಕ್ಲಿಯರ್ ಆಗ್ತೀನಮ್ಮ. ಎಸ್ ಸರ್. ಈಗ ಮತ್ತೆ ನಾವು ಅಲ್ಲಿ ಮಟ್ಟ ನಮ್ಗೆ ದುಡ್ಡು ತೆಗೆದು ನೋಡೋ ಪ್ರಶ್ನೆನೇ ಬಂದಿಲ್ಲ. ಮುಂದೆ 2025 ಇಷ್ಟೊಳಗೆ ನಮ್ಗೆ ದುಡ್ಡು ಬೇಕಾದ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ. ಎಸ್ ಸರ್. ಈಗ ಸೀಮಾ ನಿನಗ್ ದುಡ್ಡು ಬೇಕಂದ್ರೆ ಇಮಿಡಿಯೇಟ್ ನಿನಗೆ ಸಿಗ್ತೈತೇನಮ್ಮ? ಇಲ್ಲ. ಆದ್ರೆ ಇದೇ ಕರಿಮುಲ್ಲಾಗ ಇಮಿಡಿಯೇಟ್ ದುಡ್ಡು ಬೇಕಂದ್ರೆ ಸಿಗ್ತೈತಿ, ಒಂದೇ ಫೆಸಿಲಿಟಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ. ಎಸ್ ಸರ್. ಆದ್ರೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಈಗ ಸೀಮಾ ನಿನ್ನ ಹತ್ರ ಇರ್ತಕ್ಕಂಥ ಬಂಗಾರ ಏನು 100 ಗ್ರಾಮ್ ಬಂಗಾರ ಐತಲ್ಲ, ಆ 100 ಗ್ರಾಮ್ ಬಂಗಾರ ಇವತ್ತಿನ ರೇಟಿಗೆ ಮಾರಾಕ್ ಹೋದ್ರೆ ಎಷ್ಟಾಗ್ತೈತಮ್ಮ? ನಿನಗೆ ಎಷ್ಟು ದುಡ್ಡು ಬರ್ತೈತಿ? 15 ಲಕ್ಷ. 100 ಗ್ರಾಮ್ ಒಂದು 14 2 ಲಕ್ಷ ಬರ್ಬೋದು ಸರ್. 100 ಗ್ರಾಮ್ ಬಂಗಾರ ಐತಮ್ಮ ನಿನ್ನ ಹತ್ರ, ಬರೀ 10 ಗ್ರಾಮ್ ಬಂಗಾರಿಗೆ 1.5 ಲಕ್ಷ ಐತಿ ಇವತ್ತು. 15 ಮಿನಿಮಮ್ ಇಲ್ಲ, 15 ಒಂದು ಲಕ್ಷ. 15 ಲಕ್ಷ ಸರ್. 15 ಲಕ್ಷ. ಈಗ ನಮ್ಮ ಕರಿಮುಲ್ಲಾರ್ದ 50,000 ರೂಪಾಯಿ ಲಾಕರ್ನಾಗ ಇಟ್ಟಿದ್ರಲ್ಲ, ಅದು ಎಷ್ಟಿತ್ತಮ್ಮ? 55,000 ಇದೆ. ಅಷ್ಟೇ ಇರುತ್ತೆ. 50,000, 1 ರೂಪಾಯಿ ಹೆಚ್ಚಾಗಿಲ್ಲ. ಅಲ್ಲಮ್ಮ, ನನಗೆ ಇವತ್ತಿನವರೆಗೂ ನೀವು ಕರೆಕ್ಟ್ ಆಗಿ ನನಗೆ ಯಾರು ಉತ್ತರ ಕೊಡಾಕ್ತಿಲ್ಲ, ನೀವು ಯಾರು ಇಲ್ಲಿ ಎಜುಕೇಟೆಡ್ ಇಲ್ಲ ಅಂತ ಕಾಣಿಸ್ತದೆ ನನಗೆ. ಅಲ್ಲಮ್ಮ, 2005 ಇಷ್ಟೊಳಗೆ ಸೀಮಾ ಒಂದ್ ಕಡೆ ಕರಿಮುಲ್ಲಾರ್ ಕೆಲಸ ಮಾಡಾಕ್ತಾರ. ನಾನು ಎರಡೂ ಜನರಿಗೂ ಸೇಮ್ 50,000 ರೂಪಾಯಿ ಕೊಟ್ಟಿನಿ. ಆದ್ರೆ ಇಲ್ಲ ಕರಿಮುಲ್ಲಾರಿ ಮಾಡ್ರ ಮನಿ ಸೇಫ್ ಆಗಿರ್ಬೇಕು, ರಿಸ್ಕ್ ತಗೊಳ್ಳೋದು ಯಾಕೆ, ದುಡ್ಡು ಕೈಯಾಗಿರ್ಬೇಕು, ಹೇಳಕ್ ಬರಂಗಿಲ್ಲ ಅಂತ ತಿಳ್ಕೊಂಡೆ ಮನಿ ಒಳಗ ಲಾಕರ್ ನೊಳಗೆ ಇಟ್ರ. ನೀನೇನ್ ಮಾಡ್ದಿಮ್ಮ, ಮನೆಗ್ ದುಡ್ಡು ಇದ್ರೆ ಖರ್ಚಾಗ್ತಿದ್ವಿ. ಮತ್ತೆ ಹೆಣ್ಮಕ್ಳು ನೀವು ಬಂಗಾರ ಅಂದ್ರೆ ಬಹಳ ಪ್ರೀತಿ, ನೀವೇನ್ ಮಾಡ್ದಿ, ಒಂದು 100 ಗ್ರಾಮ್ ಬಂಗಾರ ತಗೊಂಡೆ ಅದೇ ಮನಿ ಒಳಗ ಲಾಕರ್ ನೊಳಗೆ ಇಟ್ಟಿದಿ. ನಾವ್ ಯಾರು ಕೈ ಮುಟ್ಟಿಲ್ಲ. 25 ವರ್ಷ ಆದ್ಮೇಲೆ ಅದನ್ನ ಏನಕ್ಕೆ ಸೇಮ್ ಡೇ ತೆಗ್ದ್ವಿ. ಯಾವ್ದಮ್ಮ, ಇಲ್ಲೇ ತೆಗ್ದಾಗ ಇಲ್ಲೇ ಕರಿಮುಲ್ಲಾಗ್ ಏನಾಯ್ತು 50,000 ರೂಪಾಯಿ. ಆದ್ರೆ ಈ ಸೀಮಾಂದ್ ಏನಾಯ್ತು 15 ಲಕ್ಷ. 30 ಪಟ್ಟು ದುಡ್ಡು ಹೆಂಗ್ ಹೆಚ್ಚಾಯ್ತು ನನಗೆ ಇವತ್ತಿನವರೆಗೂ ಅರ್ಥ ಆಗ್ಲಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ. ಎಸ್ ಸರ್. ಎಸ್ ಸರ್. ಹೆಂಗ್ ಹೆಚ್ಚಾಯ್ತು? ಏನಾರ ನೀನ ಅದಕ್ಕೇನು ಮತ್ತೆ ತತ್ತಿ ಇಡ್ತಾರಲ್ಲ, ಕಾವು ಕೊಡ್ತಾರಲ್ಲ, ಹಂಗಿದ್ರೆ ಏನ್ ಮಾಡಿ ಏನಮ್ಮ? ಏನಿಲ್ಲ, ಸುಮ್ಮನೆ ನಾವು ಮನೆಯೊಳಗೆ ಇಟ್ಟಿಟ್ಟು ಸಹಿತ 50 ಇದ್ದುದು 15 ಲಕ್ಷ ಆಯ್ತು. ಆದ್ರೆ ಇದೇ ಕರೆನ್ಸಿ ಅದೇನಿತ್ತಲ್ಲ, ಯಾವತ್ತು ಇದಕ್ಕೆ ಕರೆನ್ಸಿ ಅಂತ ಕರೀತಾರ. ಇದೇನು ನೋಟ್ ಅನ್ನ ಇಟ್ಟಿರಲ್ಲ, ಇದಕ್ಕೆ ಕರೆನ್ಸಿ ಅಂತ ಕರೀತಾರ. ಇದೇನು ಬಂಗಾರ ಇಟ್ಟಿಲ್ಲ, ಇದು ಮನಿ, ರಿಯಲ್ ಮನಿ ಇದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ. ನಿಜವಾಗಿದ್ದು ದುಡ್ಡ ಬೇರೆ, ಕರೆನ್ಸಿನ ಬೇರೆ. ಅದಕ್ಕೆ ಇದೇ ಒಂದು ಸಾಮಾನ್ಯ ಜ್ಞಾನ ಇಲ್ಲದಕ್ಕೆ ಇವತ್ತು ನಾವು ಬಡವರಾಗಿ ಉಳ್ಕೊಂಡಿ ಹೊರತಾಗಿ ಇದರ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳು ಯಾರಮ್ಮ? ಗುಜರಾತಿ ಜನ, ಆಮೇಲೆ ನಮ್ಮ ರಾಜಸ್ಥಾನಿ ಜನ, ಇವತ್ತು ಅರಬ್ ಪತಿ ಆಗ್ಯಾರಮ್ಮ. ಇದ್ರ ನಮ್ಗೆ ಕಾಮನ್ ಸೆನ್ಸ್ ಗೊತ್ತಿಲ್ಲ. ನಮ್ಗೆ ದುಡ್ಡು ಇತ್ತಂದ್ರೆ ನಾವು ಬ್ಯಾಂಕ್ನಾಗ ಇರ್ತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ. ಎಸ್ ಸರ್. ಇದು ಅಂತೂ ಇನ್ನೂ ವಿಚಿತ್ರ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇನ್ನೊಂದು ಮ್ಯಾಜಿಕ್ ಹೇಳ್ತೀನಿ. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಅದೇ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಸೀಮಾ ನೀ ಹೇಳಮ್ಮ, ನಿನಗ್ 15 ಲಕ್ಷ ಬಂತ, ಹೌದಾ? ಎಸ್ ಸರ್. ಈಗ ಕರಿಮುಲ್ಲಾಗ ಬುದ್ಧಿ ಬಂತು, ಪಾಠ ಕಲ್ತ್ರವ್ರು. ಈಗ ನಾನ್ ಮೊದಲು ಏನ್ ಮಾಡ್ತೀನಿ, ಕರಿಮುಲ್ಲಾ ಈಗ ನೀನು ಇದೇ 15 ಲಕ್ಷ ವಾಪಸ್ ಬಂಗಾರ ತೊಗೊಳಕ್ ಹೋದ್ರೆ ಇವತ್ತಿಗೂ ನಿನಗೆ 100 ಗ್ರಾಮ್ ಬಂಗಾರ ಸಿಗ್ತೈತೆ, ಹೌದೇನಮ್ಮ? ಹೌದು ಸರ್. ಆದ್ರೆ ಕರಿಮುಲ್ಲಾ ಇದೇ 50,000 ರೂಪಾಯಿ ಕೊಟ್ಟೆ ಬಂಗಾರ ತೊಗೊಳಕ್ ಹೋದ್ರೆ ಎಷ್ಟಾತಮ್ಮ? ಅವ್ರಿಗೆ ಕೇವಲ 0.5 ಗ್ರಾಮ್ ಸಿಗ್ತೈತಿ. ಎಷ್ಟು ಸಿಕ್ತು? ಅರ್ಧ ಗ್ರಾಮ್. ಅರ್ಧ ಗ್ರಾಮ್. ಈಗ ಬುದ್ಧಿ ಬಂದ್ರೆ ಏನು ಉಪಯೋಗ ನಮಗೆ? ಆ ಟೈಮಿನಾಗ ತಗೊಂಡಿದ್ರೆ 100 ಗ್ರಾಮ್ ಸಿಕ್ತಿತ್ತು. ಈಗ ತಗೊಂಡ್ರೆ 1 ಗ್ರಾಮ್ ಅಂದ್ರೆ 5 ಗ್ರಾಮ್ ಸಿಕ್ತ್ರಿ. ನೆಟ್ ನಿಮಗೆ ಎಷ್ಟು ಲಾಸ್ ಆಯ್ತು? 95 ಗ್ರಾಮ್ ಲಾಸ್ ಆಯ್ತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದಕ್ಕ ಇನ್ಫ್ಲೇಷನ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು.
ಯಾವ್ದು Yes, sir. ಇಟ್ಟಿಟ್ಟಲ್ಲಿ ಏರ್ಕೊಂತ ಹೋಗ್ತಿದ್ದಿ ಅದು ನಿಜವಾಗಿದ್ದ ದುಡ್ಡು. ಯಾವ್ದು ಇಟ್ಟಿಟ್ಟಲ್ಲಿ ದುಡ್ಡನ್ನು ತನ್ನ ವ್ಯಾಲ್ಯೂ ಕಳ್ಕೊಂತಿದಲ್ಲ ಅದಕ್ಕೆ ಏನಂತಾರ, ಇದಕ್ಕೆ ಕರೆನ್ಸಿ ಅಂತಾರ. ಕರೆನ್ಸಿ ಯಾವತ್ತು ನಮ್ದು ಈ ಏನಂತಾರ, ಈ ಇನ್ಫ್ಲೇಷನ್ ಬೀಟ್ ಮಾಡುದಿಲ್ಲ, ಇದು ಬೀಟ್ ಮಾಡಿ ಅದ್ರ 10 ಪಟ್ಟು ಮುಂದೆ ಹೋಗ್ತೈತಿ. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನಿಮಗೆ ನಮಗ ಕಾಮನ್ ಆಗಿ, ನಿಮಗಂತಲ್ಲ, ನಾನಾದ್ರೂ ಇದನ್ನ ಇತ್ತಿತ್ತಲಾಗ ನಾನು ಸೆಲ್ಫ್ ಟ್ರೈನಿಂಗ್ ತಗೊಂಡ್ ಮಾಡೀನಿ. ನಮಗ ದುಡ್ಡು ಅಂದ್ರೆ ಏನಂತ ಗೊತ್ತಿಲ್ಲ. ಓ ಹನುಮಂತಣ್ಣ ಈ ಕಡೆ ಲಕ್ಷ ಇರ್ಲಿ. ಓಕೆ, ಇಲ್ಲೇ ಒಂದ್ ವಿಚಾರ ಮಾಡ್ರಿ ಕರಿಮುಲ್ಲಾ ಅವ್ರೆ, ನಮಗ sir. ದುಡ್ಡು ಅಂದ್ರೆ ಏನು, ಕರೆನ್ಸಿ ಅಂದ್ರೆ ಏನು, Yes, ಅದ್ರ sir. ಇನ್ಫ್ಲೇಷನ್ ಅಂದ್ರೆ ಏನು, ಇನ್ಫ್ಲೇಷನ್ ಬೀಟ್ ಮಾಡೋದಂದ್ರೆ ಏನು ಗೊತ್ತಿಲ್ಲ ಸರ್. ಖಂಡಿತ. ನಮಗೆ ನಾಲೆಜ್ ಬೇಕಾಗಿರೋದು ಮೊದಲು ಇದು. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ರೀತಿ ಕ್ಯಾಟ್ ಅಲ್ಲ. ಏನಂತೀರಿ ಹನುಮಂತಪ್ಪರ ಮಾತಾಡ್ರಿ ನನ್ನ ಜೊತೆಗೆ. ಏನಂತೀರಿ? ನನಗ್ ಬೇಕಾಗಿರ್ತಕ್ಕಂಥದ್ದು ಫೈನಾನ್ಷಿಯಲ್ ನಾಲೆಜು ಏನು, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಏನಂತಿ ಕ್ಯಾಟ್. ಇದನ್ನ ತಗೊಂಡು ನಾನು ಏನ್ ಮಾಡ್ಲಿ ಸ್ವಾಮಿ? ಅದರಿಂದ ನನಗೇನು ಉಪಯೋಗ? ಬುದ್ಧಿ ಬಂತ್ರಿ ಸರ್, ನನಗೂ ಕಲಿಮುಲ್ಲಾ ಸರ್ಗೂ ಬುದ್ಧಿ ಬಂತ್ರಿ. ಅಂದ್ರೆ ಬಂಗಾರ Meeting ತಗೊಳಕ್ಕೆ ಕೇಳಿದ್ರು. ಇವತ್ತು ರಾತ್ರಿ, ನಾಳೆ ಬೆಳಿಗ್ಗೆ ಖಂಡಿತ 50,000 ರೂಪಾಯಿ ಕೊಟ್ಟು ಒಂದು 100 ಗ್ರಾಮ್ Yes, ನಿಜ sir. ನಿಜ ದಿನ 1,000 ರೂಪಾಯಿ ಪಿಕ್ನಿಕ್ ಕರ್ತಾನೆ, ನಾನು ಉಳಿಸ್ತಾನೆ. ಇನ್ನು ಬೇರೆ ಇರಂಗಿಲ್ಲ. ಬೇರೆ ಇನ್ನು ಬೇರೆ ಬೇರೆ. ಈಗ ಇಷ್ಟಕ್ಕೆ ಅವಸರ ಜನ ಏನ್ ಮಾಡ್ತಾರೆ ಅಂದ್ರೆ ಅವಸರದಿಂದ ರಾಂಗ್ ಡಿಸಿಷನ್ ಇತ್ತು ಅಂತಾರೆ. ಕಂಪ್ಲೀಟ್ ಆಗ್ಲಿ, 9 ಗಂಟೆ ಆದ್ಮೇಲೆ ಡಿಸ್ಕಷನ್ ಮಾಡೋಣಲ್ಲ, 8:30 ಮುಗಿಲಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಪಾರ್ಟಿ ಕ್ಲಿಯರ್ ಆಯ್ತು? ಎಸ್ ಸರ್. Yes, sir. ಹಾ, ಈಗ ಕರೆನ್ಸಿ ಬಗ್ಗೆ ಗೊತ್ತಾಯ್ತು, ಹೌದೇನಮ್ಮ? ಈಗ ನಿಮ್ಗೆ Yes, sir. ಗೊತ್ತಾಯ್ತಲ್ಲ. ಈಗ ಹಂಗಾರೆ ಇವತ್ತಿನಿಂದ ನಾವು ಯಾವುದೇ ಕಾರಣಕ್ಕೆ ಕರೆನ್ಸಿನ ಪಾಕೆಟ್ ಒಳಗೆ ಇಟ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬದಲಾಗಿ ಏನ್ ಮಾಡ್ಬೇಕು, ನಿಜವಾಗಿದ್ದ ದುಡ್ಡನ್ನ ತಗೋಬೇಕು. ಅಂದ್ರೆ ಈಗ ನಿಮಗ್ ಗೊತ್ತಾಯ್ತು ವಾಟ್ ಈಸ್ ಮನಿ ಅಂತ ಗೊತ್ತಾಯ್ತು, ವಾಟ್ ಈಸ್ ಮನಿ, ವಾಟ್ ಈಸ್ ಕರೆನ್ಸಿ ಅಂತ ಗೊತ್ತಾತಲ್ಲ. Yes, sir. ಎಸ್ ಸರ್. ಎಸ್ ಸರ್. ಹಂಗಾರೆ ಈ ಕರೆನ್ಸಿ ಅನ್ನೋದೇನಿತ್ತಲ್ಲ, ಇದಕ್ಕೆ ನಾವು ಫಿಯೇಟ್ ಕರೆನ್ಸಿ ಅಂತ ಕರಿತೀವಿ. ನೋಟಿಗೆ ಫಿಯೇಟ್ ಕರೆನ್ಸಿ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. Yes, sir. ಓಕೆ, Yes, sir. ಆಮೇಲೆ ಈಗ ಪಾಯಿಂಟ್ ಕ್ಲಿಯರ್ ಆಯ್ತು. ಇನ್ನು ಮುಂದೆ ಹಂಗಾರೆ ನಿಜವಾಗಿದ್ದು ದುಡ್ಡು ಯಾವ್ದು ನಮ್ಗೆ ಗೊತ್ತಾಗಬೇಕಲ್ಲ. ನೋಡ್ರಿ, ನಿಜವಾಗಿದ್ದು ದುಡ್ಡು ಯಾವ್ದಂದ್ರೆ ಯಾವ್ದು ಇಟ್ಟಿಟ್ಟಲ್ಲೇ ರೇಟ್ ಏರ್ಕೊಂತ ಹೋಗ್ತೈತಲ್ಲ ಅದು ನಿಜವಾಗಿದ್ದ ದುಡ್ಡು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. Yes, sir. ಹಂಗಾರೆ ಈಗ ನಾನು ಇಲ್ಲೇನ್ ಮಾಡ್ತೀನಿ, ಇದ್ರ ಕೆಳಗಡೆ ಬರ್ತೀನಿ. ವಾಟ್ ಈಸ್ ಮನಿ? ಮನಿ ಅಂದ್ರೆ ಇಟ್ಟಿಟ್ಟಲ್ಲೇ ರೇಟ್ ಹೆಚ್ಚಾಗಬೇಕು ಅಂತ. ಇಟ್ಟಿಟ್ಟಲ್ಲೇ ರೇಟ್ ಹೆಚ್ಚಾಗ್ತಕ್ಕಂತ ವಸ್ತುಗಳು ಯಾವ್ದವು? ಮೊದಲನೇದು ಗೋಲ್ಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. Yes, sir. ಎರಡನೇದು ಸಿಲ್ವರು. ರೇಟ್ ಏನಾಗ್ತೈತಿ? ಮೊನ್ನೆ 2 ಲಕ್ಷ ಇದ್ದಿದ್ದು ಇವತ್ತು 4 ಲಕ್ಷ ಆಯ್ತು ಸಿಲ್ವರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಎರಡನೇದು ಸಿಲ್ವರು. ಈಗ ಮೂರನೇದು ನಾನು ಹೇಳಕ್ಕಿಂತ ಸವಿತಾ ಹೇಳ್ತಾಳೆ, ಯಾಕಂದ್ರೆ ಸವಿತಾ ರಿಪೀಟೆಡ್ಲಿ ಈಗ ಇದ್ರ ಬಗ್ಗೆ ನಾವು ಗೊತ್ತು. ಸವಿತಾ ಮೂರನೇದು ಹೇಳಮ್ಮ. ಸೈಟ್ ಸರ್. ಲ್ಯಾಂಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಹೇಳಮ್ಮ ಸೀಮಾ, ನೀ ಹೇಳಮ್ಮ. ದುಡ್ಡು ಇದು ಈ ಗೋಲ್ಡ್ ಅನ್ನ ತಗೊಂಡ್ರೆ ನಾವು ಸುಮ್ಮನೆ ಕುಂತ್ರ ರೇಟ್ ಇರ್ತೈತಿಲ್ಲ. ಇರುತ್ತೆ ಸರ್. ಸಿಲ್ವರ್ ನಾವು ಸುಮ್ಮನೆ ಕುಂತ್ರ ರೇಟ್, ಮನ್ಯಾಗ ಇಟ್ಕೊಂಡು ಕುಂತ್ರ ರೇಟ್ ಇರ್ತಿತ್ತಲ್ಲ, ಲಾಕರ್ನಾಗ ಇಟ್ಕೊಂಡ್ರೆ. ಇರುತ್ತೆ. ಈ ಲ್ಯಾಂಡ್ ಸಹಿತ ಇವತ್ತು ತಗೊಂಡ್ರೆ ಸುಮ್ಮನೆ ಕುಂತ್ರ ರೇಟ್ ಇರ್ತಿದ್ದಿಲ್ಲಮ್ಮ. ಇರುತ್ತೆ Yes, sir. ಸರ್. ಅಲ್ಲಮ್ಮ, ಈ 2005ನೇ ಇಸ್ವಿಯೊಳಗೆ ನಿಮ್ ಊರೊಳಗೆ, ನಿಮ್ಮ ಮಡಿಕೇರೊಳಗೆ ಬಾಳಲ್ಲ 5 ಲಕ್ಷ ರೂಪಾಯಿ ಕೊಟ್ರೆ 1 ಎಕರೆ ಹೊಲ ಸಿಕ್ತಿತ್ತು. ಹೌದೇನಮ್ಮ? 5ರಿಂದ 25 ಲಕ್ಷ ಕೊಟ್ರೆ ಎಕರೆ ಹೊಲ ಸಿಕ್ತಿತ್ತು. ಅದೇ ಎಕರೆ 25 ವರ್ಷ ಆದ್ಮೇಲೆ ಈಗ 2025ಕ್ಕೆ 2 ಕೋಟಿ ಆಗೈತು, 5 ಕೋಟಿ ಆಗೈತು, ದೇವರಿಗೆ ಗೊತ್ತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆಮೇಲೆ ಪಾಯಿಂಟ್ ಕ್ಲಿಯರ್ ಆತಲ್ಲ. ಈಗ ಇದ್ರೊಳಗೂ ಒಂದು ಡ್ರಾಬ್ಯಾಕ್ ಐತಿ. ಇಷ್ಟು ದಿನ ಗೋಲ್ಡ್, ಸಿಲ್ವರ್, ಲ್ಯಾಂಡ್ ಅಂತ ಇತ್ತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಎಸ್ ಸರ್. ಸರ್. ಇಲ್ಲಿವರೆಗೆ ನಮ್ದು 3 ಇತ್ತು. ಇನ್ನ 4ನೇದೊಂದು ನಿಜವಾಗಿದ್ದು ದುಡ್ಡು ಬಂದೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. 4ನೇದು ಇನ್ನೊಂದು ನಿಜವಾಗಿದ್ದು ದುಡ್ಡು ಬಂದೈತಲ್ಲ, ಅದು ಯಾವ್ದಮ್ಮ? ಯಾರಾದ್ರೂ ಹೇಳ್ತೀವಿ? Bitcoin. ಕ್ರಿಪ್ಟೋ ಕರೆನ್ಸಿ. ಎಸ್, ಬಿಟ್ಕಾಯಿನ್. ಏನಮ್ಮ? ಈಗ ನಾನು ಕ್ರಿಪ್ಟೋ ಕರೆನ್ಸಿ ಇಲ್ಲಿವರೆಗೆ ನಿಮ್ಗೆ ತಿಳಿತಲ್ಲ. ಎಸ್ ಸರ್. ಈಗ ಕರೆನ್ಸಿ ಅಂದ್ರೆ ನೋಡ್ರಿ, ಕರೆನ್ಸಿ ಅಂದ್ರೆ ಏನಂತ ಗೊತ್ತಾತಲ್ಲ. ಈಗ ಇದಕ್ಕಿಂತ ಕ್ರಿಪ್ಟೋ ಕರೆನ್ಸಿ. ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲ ಕರೆನ್ಸಿ ಅಂದ್ರೆ ಏನಂತ ಗೊತ್ತಾತಲ್ಲ ನಿಮಗೆ? ಎಸ್ ಸರ್. ಇಷ್ಟು ದಿನ ಗೊತ್ತಿತ್ತೇನಮ್ಮ? ಇಲ್ಲ ಸರ್. ಸಿಸ್ಟಮ್ಯಾಟಿಕ್ ಆಗಿ ಗೊತ್ತಿರಲಿಲ್ಲ. ನಿಮಗಲ್ಲ, ಎಷ್ಟೋ ಜನ ಬ್ಯಾಂಕ್ ಮ್ಯಾನೇಜರ್ಸ್ಗೂ ಗೊತ್ತಿಲ್ಲಮ್ಮ. ಎಸ್ ಸರ್. ಇದನ್ನ ಈಗಲ್ಲ 4-5 ವರ್ಷದಿಂದ ಹೇಳ್ಕೊಂತ ಬಂದಿರಿ. ಏನಮ್ಮ ಸವಿತಾ? ಎಸ್ ಸರ್.
ಇದು ಕಡಿಮೆ ಅಂದ್ರೆ ಒಂದು 5 ದಿನ 6ನೇ ಸರಿ ರಿಪೀಟ್ ಆಗಕತ್ತಿದ್ದು ಹೌದೇನಮ್ಮ? ಹೌದು ಸರ್, ರಿಪೀಟ್ ಅವಾಗ ಆಗ್ತಾ ಅವಾಗ ರಿಪೀಟ್ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಕಂಪನಿ ಒಳಗೆ ಅವಾಗ ಹೊತ್ತಾಗಿ ಜನ ಬಂದೇ ಬರ್ತಾರ, ಅದ್ರ ಸಲುವಾಗಿ ಬೇಕಾಗ್ತೈತಿ. ಅದಕ್ಕೆ ನಾನು ಮಾಡಿದೆ. ಪಾರ್ಟ್ ಕ್ಲಿಯರ್ ಆಗ್ತೀನಮ್ಮ? ಕರೆನ್ಸಿ ಇದೆ ಸರ್. ಈಗ ಇಲ್ಲೇ ನೋಡಮ್ಮ, ಕರೆಕ್ಟ್ ಇದನ್ನ ಹಿಂದೆ ನಾವು ಬರೆದು ತೋರಿಸಿದ್ವಿ. ಇದ್ರ ಹಿಂದೆ ಯಾವಾಗ ತಗೊಂಡಿದ್ದೇಮ್ಮ ನಾನು? ಇದೇ ಟ್ರೈನಿಂಗ್ ನ 25ನೇ ತಾರೀಕು 5ನೇ ತಿಂಗಳ 2025ನೇ ಇಸ್ವಿಯೊಳಗೆ ತಗೊಂಡಿದ್ದೆ. ಪಾರ್ಟ್ ಕ್ಲಿಯರ್ ಆಗ್ತಿ ಕಾಣಕ್ತೈತೇನಮ್ಮ? ಇಲ್ಲೇ Yes, ಇಲ್ಲೇ sir. ರಾಮು ಅಂತ ತಗೊಂಡಿದ್ದೆ, ಇಲ್ಲ ಪೂರ್ಣಿಮಾ ಅಂತ ತಗೊಂಡಿದ್ದೆ. ಹೆಸರು ಕಾಣಕ್ತೈತೇನಮ್ಮ? Yes, Yes, sir. ಸೇಮ್. ಹೌದು Yes. ಈಗ ನಾನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತೀನಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಏನಮ್ಮ? ಈಗ ಮೊದಲು ಕರೆನ್ಸಿ ಅಂತೂ ಆತಲ್ಲ, ಇನ್ನು ಮುಗ್ದಿಲ್ಲ ನಂದು. ಈಗ ನಾನು ಕರೆನ್ಸಿ ಬಗ್ಗೆ ಮಾತಾಡ್ತೀನಿ. ಹೌದಲ್ಲಮ್ಮ ಸೀಮಾ? ಈಗ ನೀ ಹೇಳಮ್ಮ, ಕರೆನ್ಸಿ ಒಳಗೆ ಎಷ್ಟು ಟೈಪ್ ಅದಾವು? ಅದೊಂದು ಬೇಕಲ್ಲ ನನಗೆ. ಕರೆನ್ಸಿ ಒಳಗೆ ಎಷ್ಟು ಟೈಪ್ ಅಮ್ಮ? ಒಂದನೇದು ಫಿಯೇಟ್ ಕರೆನ್ಸಿ. ಏನಮ್ಮ? ಮೊದಲೇದು ಫಿಯೇಟ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಏನದು ಫಿಯೇಟ್ ಕರೆನ್ಸಿ ಅಂದ್ರೇನು? ಪೇಪರ್ ಕರೆನ್ಸಿಗೆ ಫಿಯೇಟ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಫಿಯೇಟ್ ಅಂದ್ರೆ ಮೊದಲು ನಾವ್ ಏನಂತ ತಿಳ್ಕೊಂಡಿದ್ವಿ, ಈಗ ಗೋರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ನೋಟ್ ಅನ್ನ ಪ್ರಿಂಟ್ ಮಾಡ್ತಿದ್ದೆ ಅಂದ್ರೆ, ಗೋರ್ಮೆಂಟ್ ಆಫ್ ಇಂಡಿಯಾದ ಕಡೆ ಎಷ್ಟು ಬಂಗಾರ ಐತಿ, ಬಂಗಾರ ಗೋಲ್ಡ್ ಬೇಸ್ಡ್ ಇರ್ತೈತೆ ಅಂತ ತಿಳ್ಕೊಂಡಿದ್ವಿ. ಅದು ರಾಂಗ್. ಪಾಯಿಂಟ್ ಕ್ಲಿಯರ್ ಆತೇನ್ರಿ? Yes, sir. Yes, sir. ಹೆಂಗ್ರಿ ಅದು ರಾಂಗ್ ಅಂತ ಹೆಂಗ್ ಹೇಳ್ತೀರಿ? ಕಲಿಮುಲ್ಲ. ಫಿಯೇಟ್ ಅಂದ್ರೆ Yes, ಏನು? sir. ಫಿಯೇಟ್ ಅಂದ್ರೆ ಬೋಕಸ್. Bogus. ಫಿಯೇಟ್ ಅಂದ್ರೇನು? ಬೋಕಸ್, ಸುಳ್ಳು. ನಿಮ್ಗೆ ಸುಳ್ಳು ಕರೆನ್ಸಿ ಕೊಡಕತ್ತಾರಂತ ಗೋರ್ಮೆಂಟ್ ಕ್ಲಿಯರ್ ಆಗಿ ಹೇಳ್ತೈತ್ರಿ. ಗೋರ್ಮೆಂಟ್ ಎಲ್ಲಿ ಮೋಸ ಮಾಡಂಗಿಲ್ಲ. ನೀವು ಪ್ರತಿಯೊಂದನೇ ಹೇಳ್ತಾರ. ಏನಂತ ತಗೊಂತಾರ? ಶೇರ್ ಮಾರ್ಕೆಟ್ ರೊಕ್ಕ ಹಾಕ್ರಿ, ಅಲ್ಲಿ ಕೆಳಗಡೆ ಲಾಸ್ಟ್ ವಟ 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 ಅಂತ ಹೇಳ್ತಾರ. ಶೇರ್ ಮಾರ್ಕೆಟ್ ಪ್ಲೀಸ್ ರೀಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಎದಕ್ಕೆ ಹೇಳ್ಬೇಕು? ಅಲ್ರಿ, ಕರೆನ್ಸಿ ನೀವು ಲೀಗಲ್ ಆಗಿ ಮಾರ್ತೀನಿ ಮತ್ತೆ ಇರೋ ಕರೆಕ್ಟ್ ಅಂದ್ರೆ ಮತ್ತೆ ಪಟ 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 ಯಾಕೆ ಹೇಳ್ಬೇಕಮ್ಮ? ಸಿಗರೇಟ್ ಮಾರಕ್ ಪರ್ಮಿಷನ್ ಕೊಡ್ತಾರ. ಸಿಗರೇಟ್ ಇಂಡ್ಯೂಸ್ ಟು ಹೆಲ್ತ್, ನಿಮ್ಗೆ ಕ್ಯಾನ್ಸರ್ ಬರ್ತಿದೆ ಅಂತ ಸಣ್ಣ ಅಕ್ಷರ ಕೊಡೋದು ಏನು ಅವಶ್ಯಕತೆ ಐತಿ? ಜನರಿಗೆ ಕ್ಯಾನ್ಸರ್ ಬರ್ತಿದೆ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕದನ್ನ. Yes, sir. ಪಾರ್ಟ್ ಕ್ಲಿಯರ್ ಆಯ್ತು? Yes, ನೋಡಮ್ಮ, sir. ನಿಮಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ. ಇವತ್ತೆಲ್ಲರೂ ಕಿವಿ ಕೊಟ್ಟು ಈ ಕಡೆ ಲಕ್ಷ್ಯ ಕೊಡ್ತೊಳ್ರಿ. ನಿಮಗೆ ರೋಗ ಬರ್ತೈತಿ, ನೀವು ಹಾಳಾಗ್ತೀರಿ, ಇದರಿಂದ ಗೋರ್ಮೆಂಟ್ಗೆ ಏನು ಫರಕ್ ಬೆಳಂಗಿಲ್ಲ. ಹಂಗಾಗಿದ್ರೆ ಇವತ್ತೆಲ್ಲ ಡಾಕ್ಟರ್ಸ್ ನೋಡಮ್ಮ, ಒಂದು ಡಾಕ್ಟರ್ದ ಕೆಲಸ ಏನಂದ್ರೆ ನಿಮಗ ರೋಗ ನಿವಾರಣೆ ಮಾಡೋದಲ್ಲ. ಜನರಿಗೆ ಜಾಸ್ತಿ ರೋಗ ಬಂತಂದ್ರೆ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಆಗ್ತೈತಿ. ನಿಮ್ಮ ರೋಗಗ್ರಸ್ತ ಮಾಡೋದೇ ಡಾಕ್ಟರ್ದ ಉದ್ದೇಶ. ಹೌದು. ಪೊಲೀಸರ ಉದ್ದೇಶ ಸಮಾಜದೊಳಗೆ ಕೂಲ್ ಆಗಿರ್ಲಿ ಅಂತಲ್ಲ, ಸಮಾಜದೊಳಗೆ ಯಾವಾಗ್ಲೂ ಗಡ್ಬಡಿರ್ಬೇಕು. ಆ ಸಮಾಜದೊಳಗೆ ಗಡ್ಬಡಿದ್ರೆ ಈ ಪೊಲೀಸರಿಗೆ ಕೋರ್ಟ್ ಕಚೇರಿಗೆ ಕೆಲಸ ರೀ, ಇಲ್ಲಾಂದ್ರೆ ಅವ್ರದ್ದೇನು ಕೆಲಸ? Yes, sir. ನೀವ್ ತಪ್ಪು ತಿಳ್ಕೊಂಡ್ರಿ. ಜನ ನಮಗ ಗೋರ್ಮೆಂಟ್ ನಮಗ್ ಹೆಲ್ಪ್ ಮಾಡಕ್ತೈತಿ, ಜನ ನಮಗ್ ಹೆಲ್ಪ್ ಮಾಡಕ್ತಾರ, ಅವಾಗ ದೊಡ್ಡ ದೊಡ್ಡ ಆರ್ಗನೈಸೇಷನ್ ನಮಗ್ ಹೆಲ್ಪ್ ಮಾಡಾಕ್ತಾರಂತ ನೀವು ತಪ್ಪ ತಿಳ್ಕೊಂಡ್ರಿ. ಎಲ್ಲಾರು ನಮಗ ದಮನ ಮಾಡಕ್ಕನ ಬಂದಾರ. ಏನಂತೀರ ಹನುಮಂತಪ್ಪರ? ಮೈಕ್ ಆನ್ ಮಾಡ್ಕೋಬೇಕು. Yes, sir. Yes, sir. ಎಲ್ಲಾರು ನಮ್ಗೆ 100% ಸರ್. ದಮನ ಮಾಡಕ್ ಬಂದಾರ. ಯಾರು ನಮ್ಮನ್ನ ಉದ್ಧಾರ ಮಾಡಕ್ ಬಂದಾರ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಅದು ಗೋರ್ಮೆಂಟ್ ಯಾರ್ದರ ಇರ್ಲಿ, ಬಿಜೆಪಿ ಗೋರ್ಮೆಂಟ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಯಾರ್ದೇ ಇದ್ರು ಸಹಿತ ನಮ್ಮನ್ನ ದಮನ ಮಾಡಕ್ ಬಂದಾರ. ಇದನ್ನ ಮೊದಲು ತಲೆಗಿಟ್ಕೊಡ್ರಿ. ಪಾರ್ಟ್ ಕ್ಲಿಯರ್ ಆಯ್ತು? Yes, 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 sir. sir. ಅದಕ್ಕೆ ಗೋರ್ಮೆಂಟ್ ಮೇಲೆ ಎಷ್ಟಾಗ್ತದೆ ಡಿಪೆಂಡ್ ಆಗಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಗೋರ್ಮೆಂಟ್ ಇಂದ ನ್ಯೂಟ್ರಲ್ ಆಗಿರ್ಬೇಕು. ನಾವು ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟೋಣ, ಟ್ಯಾಕ್ಸ್ ಅಂತೂ ಕಟ್ಲೇಬೇಕು ನಾವು. ನಾನು ಯಾವತ್ತು ನಿಮಗೆ ಇದನ್ನ ಹೇಳಂಗಿಲ್ಲ, ನೀವು ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಕ್ ಹೋಗ್ಬೇಡ್ರಿ, ಗೋರ್ಮೆಂಟ್ ಗೆ ಮೋಸ ಮಾಡ್ರಿ. ನೀವು ಗೋರ್ಮೆಂಟ್ ಗೆ ಮೋಸ ಮಾಡಿ ಹೊರಗಡೆ ಹೋಗಿ ಅಂತದೆಲ್ಲ ನಾವ್ ಯಾವತ್ತು ಹೇಳಂಗಿಲ್ಲ. ನಾವ್ ಏನೈತಿ ಲೀಗಲ್ ಬೈಂಡ್ ಅಪ್ ದೊಳಗೆ ಇರೋನು, ಆದ್ರೆ ನಮ್ಮ ದುಡ್ಡು ನಮ್ಮ ಕೈಯಾಗಿರ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಎಸ್ ಸರ್. ಈಗ ನನ್ನ ಹತ್ರ ಒಂದು 50 ಲಕ್ಷ ಐತಿ ಹನುಮಂತನ. ಎಷ್ಟೈತಿ? ಹಾ ಸರ್. 50 ನಾನು ಲಕ್ಷ. SBI ಬ್ಯಾಂಕ್ನಾಗ SBI ಅಕೌಂಟ್ ಆಗಿಟ್ಟೆ. ಎಲ್ಲಿಟ್ಟೆ ನಾನು? ಬ್ಯಾಂಕಿನಾಗ SBI ಅಕೌಂಟ್ ಆಗಿಟ್ಟೆ. ನಾಳೆ ಏನ್ರ ಯುದ್ಧ, ಈಗ ಹೆಂಗಿದ್ರು ಯುದ್ಧ ಚಲೋ ಆಗೈತಿ, ನಾಳೆ ಏನಾರ ಪ್ರಾಬ್ಲಮ್ ಆಗಿ ಬ್ಯಾಂಕ್ ಯಾರಿಗೂ ನಾವು ಒಂದು 50,000 ರೂಪಾಯಿಗಿಂತ ಹೆಚ್ಚಿಗೆ ಕೊಡಂಗಿಲ್ಲ. ಅದ್ರ ನಾನು ಹರ್ಕೋಬೇಕಲ್ಲೇ. ನನ್ನ ಮಗಳು ಮದುವೆ ನಿಂತೈತಲ್ಲೇ. ಕಷ್ಟ ಆಗತ್ತೆ. ಕೊರೋನಾ ಬಂದಾಗ ನಾವು ಕೊರೋನಾ ಬಂದಾಗ ನಾವು ನೋಡಿವಿ, ನೋಟ್ ಬಂದಾಗ ನಾವು ಎಷ್ಟೋ ಜನ Yes, ಮಕ್ಕಳು yes, ಮದುವೆ sir. ಮಾಡ್ಲಾರ್ದೆ, ಎಷ್ಟೋ ಜನ ಮಕ್ಕಳ ಮದುವೆ ಮಾಡ್ಲಾರ್ದೆ ಕಣ್ಣೀರ್ ಹಾಕಿದ್ದನ್ನ ಕಣ್ಣಾರ್ ನೋಡೇನು. ನನ್ನ ಅಕೌಂಟ್ ದುಡ್ಡು ಇದ್ರು ಸಹಿತ ನನಗೆ ವಿಡ್ರಾ ಮಾಡಕ್ ಚಾನ್ಸ್ ಸಿಗ್ತಿದ್ದಿಲ್ಲ. ಹೌದಾ? ಒಂದು ಬೆಳಿಗ್ಗೆ ನಿಂತ್ರ ಮಧ್ಯಾಹ್ನ ಮಟ್ಟ ನನಗೆ ಕ್ಯೂ ಬರ್ತಿತ್ತು. ಅಂತ ಒಂದು ಪರಿಸ್ಥಿತಿ, ಅಂತ ಪರಿಸ್ಥಿತಿ ಒಳಗೆ ನಾವು ಪಾರಾಗಿ ಕಲಿಮಿಲ್ಲ. ಈ ಕಡೆ ಲಕ್ಷ ಇರ್ಲಿ, ಮೈಕ್ ಆಫ್ ಮಾಡ್ಕೊಂಡ್ಬಿಟ್ಟಿಲ್ಲ ಅದು. Yes, sir. ಪಾಯಿಂಟ್ ಕ್ಲಿಯರ್ ಆಗ್ತಿರಮ್ಮ? Yes, sir. ಎಸ್ ಸರ್, ಎಸ್ ಸರ್. ಇದಕ್ಕೆಲ್ಲ ಕಾರಣ ಏನು? ಮುಂದೆ ನಾ ಹೇಳ್ಕೊಂತ ಹೋಗ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು?
Yes, sir. ಈಗ Yes, ನಾವು sir. ಕರೆನ್ಸಿ ಒಳಗೇನು ಮಧ್ಯದ್ದು ಫಿಯೇಟ್ ಕರೆನ್ಸಿ ಅಂದ್ರೆ ಅದು ನೋಟ್ ಯಾರು ಯಾವಾಗ ಬೇಕಂದ್ರೆ ರಾತ್ರಿ ಬಂದು ಬಂದ್ ಮಾಡಿ ಹೋಗ್ಬೋದು. ಮೊನ್ನೆ ಯಾವ್ದು 500 ನೋಟ್ 1000 ನೋಟ್ ಬಂದತ್ತಲ್ಲ, ಏನ್ ಮಾಡ್ಕೊಂಡಿ ನಾವು? ಏನು ಏನ್ ಮಾಡ್ಲಿಲ್ಲ, ಮಾಡ್ಕೊಳಕತ್ತ ನಮ್ ಕಡೆಯಿಂದ? ಏನು ಮಾಡ್ಲಿಕ್ಕಾಗಿಲ್ಲ. ನಮ್ಮ ಬ್ಯಾಂಕ್ Nothing. ರೊಕ್ಕ ಇದ್ರು ವಿಡ್ರಾ Power ಇಲ್ಲ ಮೇ, power ಇಲ್ಲ. ಕ್ಲಿಯರ್ ಆಯ್ತು. ಚಲೋ, ಇನ್ನು ಎರಡನೇದು ಡಿಜಿಟಲ್ ಕರೆನ್ಸಿ. ಈಗ ಮೊದಲೇದು ಫಿಯೇಟ್ ಕರೆನ್ಸಿ ಅಂತ ಇದೆ. ಎರಡನೇ ರೂಪ ಯಾವ್ದಮ್ಮ? ಕರೆನ್ಸಿ ಒಳಗೆ ಏನೈತಿ? ಮೊದಲನೇದು ಫಿಯೇಟ್ ಕರೆನ್ಸಿ, ಎರಡನೇದು ಡಿಜಿಟಲ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತೇನಮ್ಮ? Yes, sir. Yes, sir. Yes, sir. ಏನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಜಿಟಲ್ ಕರೆನ್ಸಿ ಅಂಡ್ ಫಿಯೇಟ್ ಕರೆನ್ಸಿ? ಇದ್ರೊಳಗೆ ಏನು ಡಿಫರೆನ್ಸ್ ಇಲ್ಲ. ಇಲ್ಲೇ ಇದು ಫಿಯೇಟ್ ಕರೆನ್ಸಿ ಏನೈತಿ, ಇದು ಫಿಸಿಕಲ್ ರೂಪದೊಳಗೆ ಇರ್ತೈತಿ, ಇದು ಡಿಜಿಟಲ್ ರೂಪದೊಳಗೆ ಇರ್ತೈತಿ. ಇದು ಬಿಟ್ರೆ ಬೇರೆ ಏನಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಇದು ಫಿಯೇಟ್ ಕರೆನ್ಸಿ ಒಳಗೆ INR ಬರ್ತೈತಿ. ಇಂಡಿಯಾದೊಳಗಿದ್ರೆ INR, ಮಲೇಷ್ಯಾದೊಳಗ ರಿಂಗೆಟ್, ದುಬೈದೊಳಗಿದ್ರೆ ದೇರಾಮ್, ಅಮೆರಿಕ ಇದ್ರೆ USDT, Dollar. ದೇರಾನ್ ಎಲ್ಲ ಬರ್ತೈತಿ. ಇದೇ ಡಿಜಿಟಲ್ ಕರೆನ್ಸಿ ಒಳಗೆ ಸೇಮ್. ಈಗ ಇಂಡಿಯಾದೊಳಗ ರೂಪಿ ಅಂತ ಬಂದಿತ್ತಲ್ಲ, ಈ ರೂಪಿನ ಡಿಜಿಟಲ್ ಕರೆನ್ಸಿ. ಗೂಗಲ್ ಪೇ, ಫೋನ್ ಪೇ ಇವೆಲ್ಲ ಡಿಜಿಟಲ್ ಕರೆನ್ಸಿನ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, Yes, sir. sir. ಅದಕ್ಕೂ ಯಾವುದೇ ತರದ ಡಿಫರೆನ್ಸ್ ಇಲ್ಲ. ಅಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ ಇಲ್ಲಿ ಇರ್ತೈತಿ. ಉದಾಹರಣೆಗೆ 50,000 ರೂಪಾಯಿ ಕೊಟ್ಟು ಬಂಗಾರ ತೊಗೊಂಡ್ರೆ 15 ಲಕ್ಷ ಆಯ್ತು. ಆದ್ರೆ ಡಿಜಿಟಲ್ ಕರೆನ್ಸಿಗೆ ಏನು ಫರಕ್ ಇರಲಿಲ್ಲ, ಅದು ಇದು ಸೇಮ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. Yes. ಈಗ ಡಿಜಿಟಲ್ ಕರೆನ್ಸಿ ಆದ್ಮೇಲೆ ಮುಂದಿದ್ದು ಕ್ರಿಪ್ಟೋ ಕರೆನ್ಸಿ. ಏನಮ್ಮ? ಕ್ರಿಪ್ಟೋ Cryptocurrency. ಸೀಮಾ, Yes, sir. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನಮ್ಮ? ಕ್ರಿಪ್ಟೋ ಕರೆನ್ಸಿ Sim- ಅಂತ ಹೇಳಿದ್ರೆ ಡಿಜಿಟಲ್ ಅದು. ಇಲ್ಲ. ಇಡೀ 100% ಡಿಜಿಟಲ್ ಬಳಸ್ತಕ್ಕಂಥ ಡಿಜಿಟಲ್ ಕರೆನ್ಸಿದ ಅಡ್ವಾನ್ಸ್ಡ್ ವರ್ಷನ್ ಅದು ಕ್ರಿಪ್ಟೋ Yes, sir. ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತೇನಮ್ಮ? Yes, Yes, sir. sir. Yes, sir. ಈಗ ಡಿಜಿಟಲ್ ನಮ್ದು ಫಿಯೇಟ್ ಕರೆನ್ಸಿ ಫಿಸಿಕಲ್ ಆಗಿ ನಾವು ನೋಡ್ಬೋದು, ಮುಟ್ಬೋದು. ಡಿಜಿಟಲ್ ಕರೆನ್ಸಿ ನೋಡಕ್ ಬರಂಗಿಲ್ಲ. ಹೌದೇನಮ್ಮ? ಹೌದು ಕ್ರಿಪ್ಟೋ sir. ಕರೆನ್ಸಿನೂ ನೋಡಕ್ ಬರಂಗಿಲ್ಲ. ಕ್ರಿಪ್ಟೋ ಅಂದ್ರೇನು? ಕ್ರಿಪ್ಟೋ ಅಂದ್ರೆ ಕಣ್ಣಿಗೆ ಕಾಣ್ಲಾರ್ದಂತದ್ದು ಒಂದು ನೋಟು. ನಂಬರ್ಸ್ ಗಳಲ್ಲಿ ಇರುವಂತದ್ದು. ಕಣ್ಣಿಗೆ ಕಾಣಂಗಿಲ್ಲ, ಮುಟ್ಟಾಕ್ ಬರಂಗಿಲ್ಲ, ನೋಡಕ್ ಬರಂಗಿಲ್ಲ. Code. ಹೌದೇನ್ರಿ? Yes, Yes, sir. sir. ಇದಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಕರೀತಾರ. ಆದ್ರೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಈ ಫಿಯೇಟ್ ಕರೆನ್ಸಿ ಮತ್ತೆ ಡಿಜಿಟಲ್ ಕರೆನ್ಸಿ ಎರಡು ಫೇಕ್ ಕರೆನ್ಸಿ ಇವೆಲ್ಲ. ಫೇಕ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, Yes, sir. Yes, sir. Yes, sir. ಅಂದ್ರೆ ಫೇಕ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿ ಅಲ್ಲ, ಫೇಕ್ ಮನಿ. ಯಾಕಂದ್ರೆ ನಿಜವಾಗಿದ್ದು ದುಡ್ಡಿಗೆ ಮನಿ ಅಂತ ಕರಿತೀವಿ ನಾವು. ಹೌದೇನಮ್ಮ? Yes, sir. ಕರೆನ್ಸಿಗೆ ನೋಟ್ ಅಂತ ಕರಿತೀವಿ. ಹಂಗೆ ಫೇಕ್ ಮನಿ ಏನಿತ್ತಲ್ಲ ಅದು ಕರೆನ್ಸಿ ಅಂತ ಕರೀತಾರ. ಆದ್ರೆ ನಿಜವಾಗಿದ್ದು ಇದು ನಿಮ್ಗೆ ಹೇಳ್ದಲ್ಲ, ಯಾವ್ದು ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ಇದು ನಿಜವಾಗಿದ್ದು ದುಡ್ಡಿದು. ಏನಿದು? Real money. ಕರಿಮುಲ್ಲಾ, ಏನಿದು? ರಿಯಲ್ ಮನಿ. ಈಗ Real ನೋಡ್ರಿ, ಅಲ್ಲ ನೀವ್ ಹೇಳ್ರಿ ನನಗೆ ರಿಯಲ್ ಮನಿದು ಕಂಡೀಷನ್ ಏನೈತಿ, ರಿಯಲ್ ಮನಿದು ಕ್ಯಾರೆಕ್ಟರ್ಶಿಪ್ ಏನೈತಿ, ರಿಯಲ್ ಮನಿದು ಇಲ್ಲಿ ಬರ್ದೇನಲ್ಲ, ಇಲ್ಲಿ ರಿಯಲ್ ಮನಿದು ಕ್ಯಾರೆಕ್ಟರ್ಶಿಪ್ ಏನೈತಮ್ಮ? ರಿಯಲ್ ಮನಿ ಕ್ಯಾರೆಕ್ಟರ್ಶಿಪ್ ಇಟ್ಟಿಟ್ಟಲ್ಲಿ ರೇಟ್ ಏರ್ಕೊಂತ ಹೋಗ್ತೈತಲ್ಲ, ಅದು ರಿಯಲ್ ಮನಿ. ನಾವ್ ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ ರೇಟ್ ಇರ್ತೈತಲ್ಲ, ಅದ್ರದ್ದು ಮನಿ. ಇನ್ಫ್ಲೇಷನ್ ರೇಟ್ ಅನ್ನ ಬೀಟ್ ಮಾಡ ಅದಕ್ಕಿಂತ ಹೆಚ್ಚಿಗೆ ರಿಟರ್ನ್ ಕೊಡ್ತೈತಲ್ಲ, ಅದಕ್ಕೆ ಮನಿ ಅಂತ ಕರಿತೀವಿ. ಹೌದಮ್ಮ? Yes, Yes, sir. sir. ಇದು ಎಲ್ಲಾ ಕ್ವಾಲಿಟಿ ಈಕ್ವಲ್ ಟು ನಮ್ಮ ಕ್ರಿಪ್ಟೋ ಕರೆನ್ಸಿ. ಸಿ ಅಂದ್ರೆ ಕ್ರಿಪ್ಟೋ, ಸಿ ಅಂದ್ರೆ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಒಳಗೆ ಇರ್ತೀವಿ. ಆ ಕ್ರಿಪ್ಟೋ ಕರೆನ್ಸಿ ಒಳಗೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಬಿಟ್ ಕಾಯಿನ್ ಅಂತ ಕರಿತೀನಿ. ಬಿಟ್ ಕಾಯಿನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ ಕಾಯಿನ್. ಅಂದ್ರೆ ಕೋಲ್ಗೇಟ್ ಅಂದ್ರೆ ಟೂತ್ ಪೇಸ್ಟ್, ಬಾಕಿದೆಲ್ಲ ವೇಸ್ಟ್. ಹೌದಲ್ಲಮ್ಮ? Yes, sir. ಯಾಕಂದ್ರೆ ಜನರ ತಲೆಯೊಳಗೆ ಹಂಗೊಂದು ಕುಂತು ಬಿಟ್ಟೈತೆ ಅದು. ಲಾಕರ್ ಅಂದ್ರೆ ಗೋದ್ರೇಜ್ ಅಣ್ಣ, ಹನುಮಂತಣ್ಣ. ಲಾಕರ್ ಅಂದ್ರೆ ಕೊಲ್ಲಾಪುರ ಅಂದ್ರೆ ನೋಡ್ರಿ ಹೇಳಂಗಿಲ್ಲ ಅವ್ರು. ಕೊಲ್ಲಾಪುರ ಹೆಸರು ಬಂದ್ರೆ ಹೇಳಂಗಿಲ್ಲ ಅವ್ರು, ಯಾಕಂದ್ರೆ ಹೊಡೆತ ಬೀಳ್ತೈತೆ ನಮಗೆ. ಏನ್ರಿ ಕೊಲ್ಲಾಪುರ ಅಂತೇನೇನ? Mahalakshmi. ಅಲ್ಲಮ್ಮ, ಕೊಲ್ಲಾಪುರ ಚಪ್ಪಲಿ ಅಂತಾರ. ಲಕ್ಷ್ಮಕ್ಕ ಹೌದಮ್ಮ, ಕೊಲ್ಲಾಪುರ ಲಕ್ಷ್ಮಕ್ಕ ಚಪ್ಪಲಿ ಬಹಳ ಫೇಮಸ್ ಅಮ್ಮ. ಅಲ್ಲ ಎರಡಕ್ಕೂನ ಇರ್ಲಿ. ಜಸ್ಟ್ ನೋಡ್ರಿ, ನನಗೆ ನನ್ನ ಮಾತನ್ನ ಯಾರು ಉಲ್ಟಾ ತಿಳ್ಕೊಳ್ಳೋದು ಸೀರಿಯಸ್ ಮಾಡ್ಬೇಡ್ರಿ. ನಾನ್ ನಡು ಕಾಮಿಡಿ ಮಾಡಕ ನಿಮಗೆ ನಗಿಸ್ಬೇಕಾಗ್ತೈತಿ. ಯಾಕಂದ್ರೆ ಲಕ್ಷ್ಯ ಕೊಟ್ಟು ಕೇಳಂತ ನಮ್ದು ಉದ್ದೇಶ ಇರ್ತೈತಿ. ಏನೈತ್ರಿ ಕರಿಮುಲ್ಲಾ? Yes, sir. Yes, sir. Sir. ಈಗ ಫೇಟ್ ಕರೆನ್ಸಿ ಯಾವ್ದು? ಕ್ರಿಪ್ಟೋ ಕರೆನ್ಸಿ ಬಂದೆ. ಕ್ರಿಪ್ಟೋ ಅಂದ್ರೆ ಏನ್ ಗೊತ್ತೇನಮ್ಮ? ಕಣ್ಣಿಗೆ ಕಾಣಲಾರದು ಅದೃಶ್ಯ ಇರ್ತಕ್ಕಂಥ ಕಾಯಿನ್ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು?
ಎಸ್ ಸರ್. ಕರೀಮುಲ್ಲ ಅದೃಶ್ಯ ಇರ್ತೈತೆ ಅಂದ್ರೆ ಮತ್ತೆ ಡಿಜಿಟಲ್ ಕರೆನ್ಸಿ ಅದೃಶ್ಯ ಇರ್ತೈತಲ್ಲ, ಅದಕ್ಕೆ ಕ್ರಿಪ್ಟೋ ಕರೆನ್ಸಿ ಅನ್ಬಾರ್ದು. ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿಗೂ ಡಿಜಿಟಲ್ ಕರೆನ್ಸಿಗೂ ಏನು ವ್ಯತ್ಯಾಸ ಇಲ್ಲ. ಅದು ಫಿಸಿಕಲ್ ರೂಪದೊಳಗಿರ್ತೈತಿ, ಇದು ಡಿಜಿಟಲ್ ರೂಪದೊಳಗಿರ್ತೈತಿ. ಆದ್ರೆ ಅದೇ ಕ್ರಿಪ್ಟೋ ಕರೆನ್ಸಿ ಅದು ಡಿಜಿಟಲ್ ರೂಪದೊಳಗಿರ್ತೈತಿ. ಆದ್ರೆ ಈಗ ನಾ ಏನ್ ಮಾಡ್ತೀನಿ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ನಾವ್ ಹೆಂಗ್ ಗೊತ್ತಿಡ್ಬೇಕು ಅನ್ನೋದನ್ನ ಈಗ ನಾ ಒಂದೊಂದು ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಮೊದ್ಲೇದು ಈಗ ನಾನ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೆ. ಏನಂತ ಮೊದಲ ಕರೆನ್ಸಿ ಅಂದ್ರೆ ಏನಂತ ಗೊತ್ತಾತು, ಫಿಯೇಟ್ ಕರೆನ್ಸಿ ಅಂದ್ರೆ ಏನಂತ ಗೊತ್ತಾತು, ಈಗ ಡಿಜಿಟಲ್ ಕರೆನ್ಸಿ ಅಂದ್ರೆ ಏನಂತ ಗೊತ್ತಾತು. ಈಗ ನಾನು ಎಲ್ಲಿಗೆ ಬರಾಕ್ತೀನಿ, ಬಿಟ್ ಕಾಯಿನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿಗೆ ಬರಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದೇನೈತಲ್ಲ, ಇದು ಮೊದಲೇದು ಪಾಯಿಂಟ್ ಡಿಸೆಂಟ್ರಲೈಸ್ಡ್ ಕಾಯಿನ್. ಇದು ಯಾವುದು? ಇದು ಡಿಸೆಂಟ್ರಲೈಸ್ ಇರ್ತೈತಿ. ಏನಮ್ಮ ಡಿಸೆಂಟ್ರಲೈಸ್ ಅಂದ್ರೆ ಅರ್ಥ ಏನು? ನನಗೆ ಅರ್ಥ ಆಗ್ಲಿಲ್ಲ ಸೀಮಾ, ನನಗ ಪಟಾಪಟ್ ಹೇಳಮ್ಮ. ಡಿಸೆಂಟ್ರಲೈಸ್ ಅಂದ್ರೆ ಏನು? ಹೊರಗಡೆ ದೇಶದಲ್ಲಿ ಸಮೇತ ಕರೆನ್ಸಿ ಆಪರೇಟಿಂಗ್ ಆಗುತ್ತೆ, ಅದಕ್ಕೆ ಡಿಸೆಂಟ್ರಲೈಸ್ಡ್ ಅಂತ ಬಿಟ್ಟು ಹೇಳೋದು. ಎಸ್. ಈಗ 2008ನೇ ಇಸ್ವಿಯೊಳಗೆ ನರೇಂದ್ರ ಮೋದಿ ಅವ್ರು ಬಂದು, ಹೌದಲ್ಲಮ್ಮ? 2008-16 ಇಲ್ಲ 2016 ಅಚಾನಕ್ ನವೆಂಬರ್ 8ನೇ ತಾರೀಕು ಬಂದ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟ್ ಅನ್ನ ಬಂದ್ ಮಾಡಿದ್ರು. ಹೌದೇನ್ರಿ? 2016 ಸರ್. ಎಸ್ ಸರ್. ಇಂಡಿಯನ್ ರುಪೀಸ್ ಅನ್ನ ನರೇಂದ್ರ ಮೋದಿ ಅವ್ರು ಬಂದ್ ಮಾಡ್ಬೋದಾ? ಇಂಡಿಯನ್ ಅನ್ನ ಮಾಡಬಹುದು, INR ಅನ್ನ ಮಾಡಬಹುದು. ಅಲ್ವಾ? ಅದನ್ನ ಹೇಳಕ್ಕೆ ನಾನು. ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ನರೇಂದ್ರ ಮೋದಿ ಅವರು ಇಂಡಿಯನ್ ರುಪೀಸ್ ಯಾವಾಗ ಬೇಕಾದ್ರೂ ಬಂದ್ ಮಾಡಬಹುದು. ಎಸ್ ಅಂತಿರೋ ಅಂತಿರೋ? ಎಸ್ ಸರ್. ಎಸ್ ಸರ್, ಮಾಡಬಹುದು. ಆದ್ರೆ ಇದೇ ನರೇಂದ್ರ ಮೋದಿ ಡಾಲರ್ ಬಂದ್ ಮಾಡಕ್ ಬರ್ತೈತೇನೋ? ಇಲ್ಲ, ಬರಲ್ಲ. ಡೇರಂ ಬಂದ್ ಮಾಡಕ್ ಬರ್ತೈತೇನಮ್ಮ? ಇಲ್ಲ, ಬರಲ್ಲ. ರಿಂಗೆಟ್ ಬಂದ್ ಮಾಡಕ್ ಬರ್ತೈತಿ? ಬರಂಗಿಲ್ಲ. ಯಾಕಂದ್ರೆ ಅದು ಬೇರೆ ದೇಶದ ಕಂಟ್ರಿ. ನಮ್ಮ ದೇಶದ ರಾಜ ನಮ್ಮ ನೋಟನ್ನ ನಮ್ಮ ಕರೆನ್ಸಿನ ಬಂದ್ ಮಾಡಬಹುದು. ಹೌದಾ? ಬೇರೆ ಕಂಟ್ರಿದು ಮುಟ್ಟಾಕ್ ಬರಂಗಿಲ್ಲ. ಅದೇ ಪ್ರಕಾರ ಅಮೆರಿಕನ್ ಡೊನಾಲ್ಡ್ ಟ್ರಂಪ್ ಇಂಡಿಯನ್ ರುಪೀಸ್ ಬಂದ್ ಮಾಡಕ್ ಬರ್ತೈತಿನ್ರಿ? ಇಲ್ಲ. ಅವ್ರು ಡಾಲರ್ ಬೇಕಾದ್ರೆ ಬಂದ್ ಮಾಡೋದು. ಇದು ತನ್ನ ಯಾವ ಕರೆನ್ಸಿ? ಇದ್ರ ಕರೆನ್ಸಿ ಇಂಡಿಯನ್ ಕರೆನ್ಸಿ ಮೇಲೆ ಇಂಡಿಯನ್ ಗೌರ್ಮೆಂಟ್ ಅದ ಕಂಟ್ರೋಲ್ ಇರ್ತೈತಿ. ಅಮೆರಿಕನ್ ಡಾಲರ್ ಮೇಲೆ ಅಮೆರಿಕನ್ ಕಂಟ್ರೋಲ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದಕ್ಕೆ ಸೆಂಟ್ರಲೈಸರ್ ಕಾಯಿನ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಯಾವ ಕಾಯಿನ್ ಅಮೆರಿಕನ್ ಕಂಟ್ರಿನಾಗೂ ಇಲ್ಲ, ಇಂಡಿಯನ್ ಕಂಟ್ರಿನಾಗೂ ಇಲ್ಲ, ಜಪಾನ್ ಇಡೀ ವಿಶ್ವದ ಕಂಟ್ರಿನಾಗ ಇರ್ತೈತಲ್ಲ, ಅದು ಕ್ರಿಪ್ಟೋ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆದ್ರಿ? ಎಸ್ ಸರ್. ಡಿಸೆಂಟ್ರಲೈಸ್. ಹಂಗಾರೆ ಬಂಗಾರ ಡಿಸೆಂಟ್ರಲೈಸ್ ಏನು? 100% ಬಂಗಾರ ಡಿಸೆಂಟ್ರಲೈಸ್. ಎಸ್ ಸರ್. ಆಮೇಲೆ ಸಿಲ್ವರ್ ಡಿಸೆಂಟ್ರಲೈಸ್ ಏನು? 100% ಸಿಲ್ವರ್ ಡಿಸೆಂಟ್ರಲೈಸ್. ಲ್ಯಾಂಡ್ ಡಿಸೆಂಟ್ರಲೈಸ್ ಏನು? 100% ಲ್ಯಾಂಡ್ ಡಿಸೆಂಟ್ರಲೈಸ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಆದ್ರೆ ಲ್ಯಾಂಡ್ ದೊಳಗೆ, ಗೋಲ್ಡ್ ದೊಳಗೆ, ಸಿಲ್ವರ್ ದೊಳಗೆ ಕೆಲವೊಂದು ಡ್ರಾಬ್ಯಾಕ್ ಅದಾವ. ಏನ್ ಡ್ರಾಬ್ಯಾಕ್? ಈಗ ನನ್ನ ಹತ್ರ ಒಂದು 10 ಕೋಟಿ ರೂಪಾಯಿ ಏನ್ ಬಂಗಾರ ಐತ್ರಪ್ಪ, 10 ಕೋಟಿ ಬಂಗಾರ ನಾನು ಬ್ಯಾಂಕ್ನಾಗ ಅದೇನಂತಾರ ಗೋಣಿ ಚೀಲದೊಳಗೆ ನಾನು ಮೆಣಸಿನ್ಕಾಯಿ ತಗೊಂಡ್ ಹೋಗ್ತೀನಲ್ಲ, ಹಂಗ ಹೊತ್ಕೊಂಡು ಎಲ್ಲಿ ಬೇಕಲ್ಲಿ ತಿರ್ಗಾಡಕ್ ಆಗ್ತೈತೇನೋ? ಇಲ್ಲ. ಎಲ್ಲಿ ಬೇಕಲ್ಲಿ ಮಾರಕ್ ಆಗ್ತೈತೇನೋ? ನಮ್ಮ ಬಂಗಾರ ನಾವ್ ಮಾರಕ್ ಹೋದ್ರು ಕಳ್ರ ನೋಡ್ತಾರ. ಆಧಾರ್ ಕಾರ್ಡ್ ಕೊಡ್ರಿ, ಪ್ಯಾನ್ ಕಾರ್ಡ್ ಕೊಡ್ರಿ, ನಿಮ್ಗೆ ಯಾರು ಪರಿಚಯ ಇದ್ರು ತೋರಿಸ್ರಿ. ಯಾಕಂದ್ರೆ ನಾವು ದುಡ್ಡು ಕೊಡಂಗಿಲ್ಲ. ಯಾಕಂದ್ರೆ ಕಳುವು ಮಾಡಿದ್ದು ಏನು ನೀವು ಗಳಿಸಿ ಕೊಡುದು ಯಾವನ್ ಗೊತ್ತು? ನನ್ನ ಬಂಗಾರ ನಾನ ಮಾರಕ್ ಹೋದ್ರು ಕೊಡಂಗಿಲ್ಲ. ಅದೇ ಪ್ರಕಾರ ಸಿಲ್ವರ್. ಆಮೇಲೆ ಎರಡನೇದು ಲ್ಯಾಂಡ್ ಒಳಗೆ ಪ್ರಾಪರ್ ಡಾಕ್ಯುಮೆಂಟ್ ಬೇಕು. ಅದ್ರ ಸಿಗ್ನೇಚರ್ ಮಿಸ್ ಆದ್ರೆ ನಮ್ ತೊಗೊಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಆಮೇಲೆ ನನ್ನ ಲ್ಯಾಂಡ್ ಬೆಂಗಳೂರು ಆಗೈತಿ. ಆ ಬೆಂಗಳೂರಾಗ ಇದ್ದದ ಲ್ಯಾಂಡ್ ಅನ್ನ ನಾನು ಎಲ್ಲರೂ ದುಬೈಗೆ ಹೋಗಿ ಮಾರಕ್ ಬರ್ತಿದ್ದೀನಿ. ಇಲ್ಲ, ನಾನು ಬೆಂಗಳೂರು ಪಾರ್ಟಿ ಏನಿದಿರ್ಲಿ ಬೆಂಗಳೂರೊಳಗನೆ ಮಾರ್ಬೇಕಾಗ್ತೈತಿ. ಹೌದಂತಿರ್ಲಿ ಅಂತಿರೋ? ಇದು ಡ್ರಾಬ್ಯಾಕ್. ಈಗ ನಿಜವಾಗಿ ಈಗ ರಿಯಾಲಿಟಿ ಒಳಗೆ ಇರ್ತಕ್ಕಂತ ಯಾವ್ದು ಈ ದುಡ್ಡದಲ್ಲ, ಗೋಲ್ಡ್ ರೂಪದೊಳಗೆ, ಸಿಲ್ವರ್ ರೂಪದೊಳಗೆ, ಪ್ರಾಪರ್ಟಿ ಲ್ಯಾಂಡ್ ದೊಳಗೆ ಇತ್ತಲ್ಲ, ಇದನ್ನ ಹೊತ್ಕೊಂಡು ತಿರುಗಾಡಕ್ ಆಗಿಲ್ಲ. ಆಮೇಲೆ ಎರಡನೇದು ನನಗೆ ಬೇಕಾದಾಗ ಇಮ್ಮಿಡಿಯೇಟ್ ಆಗಿ ರೊಕ್ಕ ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಹನುಮಂತ ಮೈಕ್ ಆಫ್ ಮಾಡ್ಕೊಂಡ್ರಿ. ಓಕೆ. ಈಗ ನನಗಿಂತ ಕರೆನ್ಸಿ ಬೇಕಲ್ಲ, ನನಗಿಂತ ದುಡ್ಡು ಬೇಕಲ್ಲ, ನನಗೆ ಇಮ್ಮಿಡಿಯೇಟ್ ಆಗಿ ದುಡ್ಡು ಬರ್ಬೇಕು. ಯಾರ್ದು ಬೈಂಡ್ ಅಪ್ ಇರಬಾರ್ದು, ಯಾರು ನನಗೆ ಕಳ್ರಂತ ತಿಳ್ಕೊಬಾರ್ದು. ನನ್ಗೆ ಸರ್ವತ್ನಾಗ ರಾತ್ರಿ 4 ಗಂಟೆಗೆ ನನ್ನ ಹೆಂಡತಿಗೆ ಎಲ್ಲರೂ ಹಾರ್ಟ್ ಅಟ್ಯಾಕ್ ಅಂತಂದ್ರೆ 4 ಗಂಟೆಗೆ ನನಗೆ ದುಡ್ಡು ಬೇಕು. ಅಂತ ಕರೆನ್ಸಿ ಯಾವ್ದೈತಿ? ಅದೇ ಕ್ರಿಪ್ಟೋ ಕರೆನ್ಸಿ. ಕ್ಲಿಯರ್ ಆಯ್ತು? ಆಮೇಲೆ ಈ ಕ್ರಿಪ್ಟೋ ಕರೆನ್ಸಿ ಜನಕ ಯಾರು? ಕ್ರಿಪ್ಟೋ ಕರೆನ್ಸಿ ಯಾವಾಗ ಬಂತು? ಆಮೇಲೆ ಕ್ರಿಪ್ಟೋ ಕರೆನ್ಸಿ ಯಾಕೆ ಇಂಟ್ರೊಡ್ಯೂಸ್ ಮಾಡೋ ಪರಿಸ್ಥಿತಿ ಬಂತು? ಅದನ್ನ ತಿಳ್ಕೊಬೇಕಲ್ಲ.
ಈಗ ಜಪಾನ್ದೊಳಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಪ್ರೋಗ್ರಾಮರ್, ಅವನ ಹೆಸರು ಸತೋಶಿ ನಾಕಾಮೋಟೋ ಅಂತ. ಅನಂತಪರ ಮೈಕಾನ್ ಮಾಡ್ಕೊಡ್ರಿ. ಈ ಯಾರು ಜಪಾನದ ಪ್ರೋಗ್ರಾಮರ್ ಹೆಸರೇನು? ಸತೋಶಿ ನಾಕಾಮೋಟೋ. ಸತೋಶಿ ನಾಕಾಮೋಟೋ ಜಪಾನದ ಒಂದು ವ್ಯಕ್ತಿ. ಅವ ಎಲ್ಲಿವನವನು? ಜಪಾನ್. ಆ ಜಪಾನದ ವ್ಯಕ್ತಿ ಅವನೊಂದು ಬಿಸ್ನೆಸ್ ಮ್ಯಾನ್, ಪ್ರೋಗ್ರಾಮರ್, ಕರೋಡಪತಿ. ಅವನೇನ್ ಮಾಡ್ತಾನ, ಫ್ಯಾಮಿಲಿ ಕರ್ಕೊಂಡು ಅಮೆರಿಕನ್ ಯುರೋಪ್ ಟೂರಿಗೆ ಬರ್ತಾನ. ಎಲ್ಲಿಗೆ ಬರ್ತಾನ? ಯುರೋಪ್ ಟೂರ್. ಆ ಯುರೋಪ್ ಟೂರ್ ಬಂದಾಗ ಅಮೆರಿಕಾಗ್ ಬರ್ತಾನ. ಅಮೆರಿಕಾಗ್ ಬಂದಾಗ ಅವ್ರ ತಾಯಿಗೆ ಆರಾಮ್ ಇರಂಗಿಲ್ಲ, ಏನೋ ಹೆಲ್ತ್ ಪ್ರಾಬ್ಲಮ್ ಬರ್ತೈತಿ. ಅವನೇನ್ ಮಾಡ್ತಾನ, ಅಮೆರಿಕಾದೊಳಗ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾನ. ಅವನ ಹತ್ರ ಇರ್ತಕ್ಕಂಥ ಎಲ್ಲಾ ದುಡ್ಡು ಖಾಲಿ ಆಗ್ಬಿಡ್ತೈತಿ. ಖಾಲಿ ಆದ್ಕೂಡ್ಲೆ ಅವೇನ್ ಮಾಡ್ತಾನ, ಇದು ಆಲ್ಮೋಸ್ಟ್ ಅಲ್ಲ ಯಾವಾಗಿಂದ ಅಂದ್ರೆ 2008-7-8ನೇ ಇಶ್ಯೂದ ಒಂದು ಸುದ್ದಿ ಹೇಳಕ್ತೀನಿ ನಾನು. ಅವಾಗ ಅವನ ಹತ್ರ ಇದ್ದಿದ್ದೆಲ್ಲ ಪಾಕೆಟ್ನಾಗ ಖಾಲಿ ಆಗ್ಬಿಡ್ತೈತಿ. ಅವನ ಹತ್ರ ದುಡ್ಡು ಐತಿ, ಆದ್ರೆ ಎಲ್ಲೈತಿ? ಜಪಾನದೊಳಗ ಬ್ಯಾಂಕಿನಾಗ ಬಿದ್ದೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಜಪಾನ್ದೊಳಗ ಇರ್ತಕ್ಕಂಥ ಬ್ಯಾಂಕ್ನಾಗ ಇರ್ತಕ್ಕಂಥ ಕೋಟಿ ಗಂಟ್ಲೆ ದುಡ್ಡು ಐತಿ, ಆದ್ರ ಅವನ ಕಷ್ಟ ಕಾಲದೊಳಗ ಬಂದಿಲ್ಲ. ಯಾಕಂದ್ರೆ ರೊಕ್ಕ ಇರೋದು ಜಪಾನಾಗ, ಅವ್ನ ಇರೋದು ಅಮೆರಿಕಾದೊಳಗೆ. ಆಮೇಲೆ ಎಲ್ಲಾ ಫ್ರೆಂಡ್ಸ್ಗೂ ಕೇಳ್ತಾನ. ಎಲ್ಲಾ ಫ್ರೆಂಡ್ಸ್ ತಮ್ಮ ಕಡೆಯಿಂದ ಎಷ್ಟಾಗ್ತೈತಿ ಕೊಡ್ತಾರ. ಆದ್ರೆ ಹೊರಗಡೆ ಹೋದಾಗ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರ್ರಿ? ಲಿಮಿಟೆಡ್ ಜನ, ಯಾರು ಒಬ್ರಿಬ್ರು. ಅವ್ರ ಕಡೆ ದುಡ್ಡು ಇರ್ತೈತಿ ಅಂತ ಹೇಳಕ್ಕಾಗಿಲ್ಲ. ಹಿಂಗಾಗಿ ಲಾಸ್ಟ್ ಏನಾಗ್ತೈತಿ ಅಂದ್ರೆ, ಅವ್ರ ತಾಯಿಗೆ ಆರಾಮ್ ಮಾಡ್ಕೊಂತಾನೋ ಬಿಡ್ತಾನೋ ಅದೇ ನನ್ಗೆ ಗೊತ್ತಿಲ್ಲ. ಅವನೇನ್ ಸಾಯ್ತಾಳೋ ಏನು ಗೊತ್ತಿಲ್ಲ ನನಗೆ. ಬಟ್ ಇದು ಇನ್ಸಿಡೆಂಟ್ ಮಾತ್ರ ಸತ್ಯ. ಲಾಸ್ಟ್ಗೆ ಅವತ್ತು ಡಿಸೈಡ್ ಮಾಡ್ತಾನ ಯಾರು? ಸತೋಶಿ ನಾಕಾಮೋಟೋ. ನಾನ್ ಹೆಂಗಿದ್ರು ಒಂದು ಇಂಥದ್ದು ಸಮಾಜಕ್ಕೆ, ಈಗ ನನಗಂತೂ ದುಡ್ಡಿತ್ತು, ಹೆಂಗೋ ಪಾರಾಗಿ ಬಂದೆ. ಎಷ್ಟೋ ಜನರ ಹತ್ರ ದುಡ್ಡು ಇರಂಗಿಲ್ಲ. ಅಂತ ಹೊತ್ತೊಳಗೆ ಏನ್ ಮಾಡ್ಬೇಕು? ಅವ್ರ ಹಂಗ ತಂದೆ ತಾಯಿಗೆ ಕಳ್ಕೊಬೇಕ? ಈಗ ನನ್ನ ಹೆಂಡತಿ ಸಾಯಕತ್ತಲ್ಲ, ನನ್ನ ಕಣ್ಣಾರ್ ನೋಡಿ ನನ್ನ ಹತ್ರ ದುಡ್ಡು, ನಾನೇನ್ ಮಾಡ್ಲಿ? ಹೋಗ ಸಾಯ್, ಮುಂದಿನ ನೋಡೋ ನೀಲ ಅನ್ನಬೇಕು. ಹಂಗನ್ನ ಬರಂಗಿಲ್ರಿ. ಎಮೋಷನಲ್. ನಾವು ಸಾಕಿದ ಒಂದು ನಾಯಿಗೆ, ಒಂದು ಕಾಮಿಗೆ ನಾವು ಕರೆಕ್ಟ್ ಟೈಮ್ ಟು ಟೈಮ್ ಊಟ ಕೊಡ್ತೀವಿ, ಇಂಜೆಕ್ಷನ್ ಹಾಕಿಸ್ತೀವಿ, ಪ್ರೀತಿ ಮಾಡ್ತೀವಿ. ಕಟ್ಕೊಂಡು ಹೆಂಡತಿಗೆ ಹೆಂಗ್ ಪ್ರೀತಿ ಮಾಡಂಗಿಲ್ಲ ನಾವು? ಹೆಂಡತಿಗೆ ತಾಯಿಗೆ ಹೆಂಗ್ ಪ್ರೀತಿ ಮಾಡಂಗಿಲ್ಲ? ಏನು ಕರಿಮಲ್ಲ 100%. ಅಂತ ಹೊತ್ತೊಳಗೆ ನೋಡ್ರಿ, ಕೆಲವೊಬ್ರದ್ದು ಏನಾಗ್ತೈತೆ ಅಂದ್ರೆ, ನನಗಾಗೈತೆ ಅಂದ್ಮೇಲೆ ಸಾವಿರಾರು ಜನರಿಗೆ ಇದೇ ತರದ ಪ್ರಾಬ್ಲಮ್ ಆಗ್ತೈತಿ. ನನ್ ಜೊತೆಗೆ ಅವ್ರಿಗೂ ಸಮಾಜ ಸೇವೆ ಮಾಡ್ಬೇಕಂತ ಕೆಲವರಿಗೆ ಏನಿರ್ತೈತಿ, ಅವ್ರಿಗೆ ಒಂದು ಇದಕ್ಕೆ ಆತುರ ಇರ್ತೈತಿ. ಅವನೇನ್ ಮಾಡ್ತಾನ, ಜಪಾನ್ ಬರ್ತಾನ. ನಾನು ಇಂಥ ಯಾಕೆ ಕರೆನ್ಸಿ, ಇಂಥ ದುಡ್ಡನ್ನ ಯಾಕೆ ಮಾಡಬಾರ್ದು? ಯೂನಿವರ್ಸ್ ಒಳಗ ಯಾರ್ದು ಕಂಟ್ರೋಲ್ ಆಗಿ ಬರ್ಬಾರ್ದು, ನಾನು ಯಾವಾಗ ಬೇಕಾದ್ರೆ ನನಗೆ ಎಕ್ಸೆಸ್ ಇರ್ಬೇಕಂತ ಅವನ ಉದ್ದೇಶ ನೋಡು. ಅದನ್ನೇ ಕ್ರಿಪ್ಟೋ ಕರೆನ್ಸಿ ತಗೊಂಡ್ ಬಂದ. ಅದರ ಹೆಸರೇ ಬಿಟ್ಕಾಯಿನ್. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು ಎಲ್ಲಿಗೆ ಬರ್ತೀನಿ? ಬಿಟ್ ಕಾಯಿನ್ಗೆ ಬಂದೆ. ಅಂದ್ರೆ ಆಕ್ಚುಲಿ ಈ ಬಿಟ್ ಕಾಯಿನ್ ಅನ್ನೋದೇನಿತ್ತಲ್ಲ, ಇದನ್ನ ತಗೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿ ಹೆಸರು, ಅವನ ಹೆಸರು ಸತೋಶಿ ನಾಕಾಮೋಟೋ ಅಂತ. ಆಮೇಲೆ ಇವನು ಬಿಟ್ ಕಾಯಿನ್ ಮಾರ್ಕೆಟ್ಗೆ ಬಿಟ್ಟಿದ್ದು 3ನೇ ತಾರೀಕು 1ನೇ ತಿಂಗಳ 2009ನೇ ಇಶ್ಯೂ. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಅದು ರಿಯಾಲಿಟಿ ಒಳಗೆ ಟ್ರಾನ್ಸಾಕ್ಷನ್ ಆಗಕ್ ಸ್ಟಾರ್ಟ್ ಆಗಿದ್ದು 2010ನೇ ಇಶ್ಯೂ ಒಳಗೆ. ಈಗ 2009ನೇ ಇಶ್ಯೂ ಒಳಗೆ ಈ ಬಿಟ್ ಕಾಯಿನ್ ಅನ್ನು ಬಿಟ್ನಲ್ಲ, ಈ ಬಿಟ್ ಕಾಯಿನ್ ಅನ್ನ ಅವಾಗ ಅದ್ರದ್ದು ರೇಟ್ ಕೇವಲ 60 ಪೈಸಾ ಇತ್ತು. 60 ಅಲ್ಲ, 6 ಪೈಸಾ. 6 ಪೈಸಾದಿಂದ ಸ್ಟಾರ್ಟ್ ಆಗಿದ್ದು. ಎಸ್ ಸರ್? 6 ಪೈಸೆ. ಕೇವಲ 6 ಪೈಸಾ. ಮುಂದ 2010ನೇ ಇಶ್ಯೂ ಒಳಗೆ ಇದು 6 ಪೈಸಾ ಇದ್ದುದು. 2010ನೇ ಇಶ್ಯೂ ಒಳಗೆ 6 ಪೈಸಾ ಇದ್ದುದು 6 ರೂಪಾಯಿ. ಇದು 2013ನೇ ಇಶ್ಯೂ ಒಳಗೆ, ಸಾರಿ 2013ನೇ ಇಶ್ಯೂ ಒಳಗೆ ಇದು 6 ಪೈಸಾ ಇರ್ತಕ್ಕಂಥ ಒಂದು ಕಾಯಿನ್ 10 ರೂಪಾಯಿ. ಎಷ್ಟಾಯ್ತು? 10 ರೂಪಾಯಿ. ಇದೇ ಟೈಮ್ದೊಳಗೆ ನನ್ನ ಫ್ರೆಂಡ್ ಒಬ್ಬನ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದ. ಎಷ್ಟು? 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಎಷ್ಟು ಕಾಯಿನ್ ತಗೊಂಡ? 10,000 ಕಾಯಿನ್ ಅನ್ನ ತಗೊಂಡ. ಎಷ್ಟು ತಗೊಂಡಮ್ಮ? 1,000 10,000 ಇಲ್ಲ, 50 ರೂಪಾಯಿ 1,000 ಬರ್ತದೆ. 1,000 ಕಾಯಿನ್ 1,000 ಕಾಯಿನ್ ತಗೊಂಡ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದೇ ಟೈಮ್ದೊಳಗೆ 2013 ಇಶ್ಯೊಳಗೆ ಅಲಿ ಅಂತ ಇವನ ಹೆಸರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾರ. ನಂಬರ್ ಕೊಡಂದ್ರೆ ಕೊಡಂಗಿಲ್ಲ, ನನ್ನ ಫ್ರೆಂಡ್ ಅವ. ಇವತ್ತಿಗೂ ನಾ ಭೇಟಿ ಆಗ್ತೀನಿ, ಅವ್ನ ಜೊತೆಗೆ ಮಾತಾಡ್ತೀನಿ. ಓಕೆ, ಈ ಅಲಿ ಏನ್ ಮಾಡ್ದ ಅಂದ್ರೆ, ನಾನಂತೂ ಒಂದು 50,000 ರೂಪಾಯಿ ಹಾಕಿನಿ, ಬಿಟ್ಕೊಂಡ್ ತೊಗೊಂಡಿನಿ, ನೀನು ತಗೋಪ್ಪ ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡು, ಮುಂದೆ ಬಹಳ ಚಲೋ ಆಗ್ತೈತಿ, ಹಂಗ ಹಿಂಗ ಅಂತ ವರ್ಣನೆ ಮಾಡ್ದ. ನಾನೇನ್ ಮಾಡ್ದೆ? ಒಂದೇ ಒಂದು ತಪ್ಪು ಮಾಡ್ದೆ ಮಸೀಮಾ. ಹಂಗಾರೆ ನಾನು 50,000 ರೂಪಾಯಿ ನನ್ನ ಹತ್ರ ಇತ್ತು ಅವಾಗ. ಯಾಕಂದ್ರೆ ಚಲೋ ಬಿಸ್ನೆಸ್ ಮಾಡ್ತಿದ್ದೆ ನಾನು, RNP ಒಳಗೆ ಬಹಳ ಚಲೋ ಲೆವೆಲ್ ಆಗಿದ್ದೆ. ಅವಾಗ ದುಡ್ಡಿತ್ತು, 50,000 ರೂಪಾಯಿ ಕೊಡ್ತೀನಿ. ನಾನ್ ಮಾಡ್ದೆ 50,000 ರೂಪಾಯಿ ಕೊಡ್ತೀನಿ, ಆದ್ರೆ ನನ್ಗೆ ಏನ್ ಕೊಡ್ತಾರ ಅಂತ ಕೇಳಿದೆ ನಾನು. ಬಿಟ್ಕಾಯಿನ್ ಕೊಡ್ತಾರ. ಏನ್ ಕೊಡ್ತಾರ? ಬಿಟ್ಕಾಯಿನ್. ಹಂಗಾರೆ ಬಿಟ್ಕಾಯಿನ್ ಹೆಂಗಿರ್ತಿತ್ತು ಒಂದು ಸ್ಯಾಂಪಲ್ ತೋರ್ಸಂದ್ ಬಿಟ್ಟೆ ನಾನು. ಅಲ್ಲೇ ತಪ್ಪು ಮಾಡಿದ್ದೆ ನಾನು. ಏನ್ ಮಾಡ್ದೆ ನಾನು? ಅಲ್ಲೇ ತಪ್ಪು ಮಾಡಿದೆ. ಹಂಗಾರೆ ಬಿಟ್ಕಾಯಿನ್ ಅಂದ್ರೆ ಹಂಗಾರೆ ಹೆಂಗಿರ್ತೈತಿ ತೋರ್ಸು ಅಂತ ಹೇಳಿದೆ ನಾನು. ತೋರ್ಸು ಅಂದ್ಕೂಡ್ಲೆ ಅದು ಕಣ್ಣಿಗೆ ಕಾಣಂಗಿಲ್ಲ, ಅದು ಮುಟ್ಟಾಕ್ ಬರಂಗಿಲ್ಲ, ಹಂಗ ಕನ್ಫ್ಯೂಷನ್ ಮಾಡಿಟ್ಬಿಟ್ಟ ಹನುಮಂತನ.
ಈ ಕಡೆ Yes, ಲಕ್ಷ sir. ಬೇಕಾ? ಈಗ ನನಗೆ ಹೇಳ್ರಿ, ಅಲ್ಲ ಮುಟ್ಟಕ್ ಬರಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಆಮೇಲೆ ಯಾರ್ದು ಅದನ್ನ ನಮಗ ಬ್ಯಾಂಕ್ ಇದು ಬರಂಗಿಲ್ಲ ಅಂದ್ಕೂಡ್ಲೆ ಯಾರು ನಂಬ್ತಾರಿ ಕರಿಮುಲ್ಲ? ನಾನ್ ನಂಬಲಿಲ್ಲ. ಕೊನೆಗೆ ಒಂದು ಮಾತು ಹೇಳ್ದ, ನಾನು 50,000 ರೂಪಾಯಿ ಹಾಕೀನಿ. ಎಷ್ಟ್ ಹಾಕೀನಿ? 50,000. ನಿನ್ ಕಡೆಯಿಂದ 50,000 ರೂಪಾಯಿ ಆಗ್ಲಿಲ್ಲ ಅಂದ್ರೆ 10,000 ರೂಪಾಯಿ ಹಾಕು. 10,000 ರೂಪಾಯಿ ನನಗೆ ಸಾಲ ಕೊಟ್ಟಿ ಅಂತ ತಿಳ್ಕೊ. ಎಷ್ಟು? ನನಗೆ ಸಾಲ ಕೊಟ್ಟಿ ಅಂತ ತಿಳ್ಕೊ, ತಗೊಳಪ್ಪ ಅಂತ ಹೇಳ್ದವ. ಅವಾಗ 10 ರೂಪಾಯಿ ಐತಿ ಸರ್. ಇಲ್ಲ ನಾನು ಸುಳ್ಳು ಇದನ್ನ ಒಂದ್ ನಿಮಿಷ, ಅಲ್ಲ 10 ರೂಪಾಯಿ ಐತಿ. 2000 ಇಲ್ಲಮ್ಮ, 2013 ಇಸ್ಳೊಳಗೆ 2013 ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. 2013 ಇಸ್ಳೊಳಗೆ ಒಂದು ಬಿಟ್ಕಾಯಿನ್ ರೇಟ್ 10,000 ರೂಪಾಯಿ. ಅವನ್ ಏನ್ ಮಾಡ್ದ ಅಂದ್ರೆ 50,000 ಕೊಟ್ಟ 5,000 ಕಾಯಿನ್ ಅನ್ನ ತಗೊಂಡವ. ಎಷ್ಟಮ್ಮ? 5,000. ಹೌದಲ್ಲ, 5,000 ಆಗ್ತೈತಿ. ಆಮೇಲೆ ನನಗೇನ್ ಹೇಳ್ದ ಅಂದ್ರೆ ಒಂದು 10,000 ರೂಪಾಯಿ ಕೊಟ್ಟ ಎಷ್ಟಮ್ಮ, ಬರೀ ನೀನ್ 10,000 ರೂಪಾಯಿ ನನಗೆ ಸಾಲ ಕೊಟ್ಟು ಇಟ್ಕೋ, 1,000 ಕಾಯಿನ್ ಇಟ್ಕೋ, ಹೇಳಾಕ್ ಬರಂಗಿಲ್ಲ ಅಂತ ಬಹಳ ಬುದ್ಧಿ ಹೇಳ್ದಮ್ಮವ. ಈಗ ನಾನು ಒಂದೇ ಮಾತು ಹೇಳ್ತೀನಿ, ಅಕಸ್ಮಾತ್ 2013 ಇಷ್ಟೊಳಗೆ ನಮ್ಮ ಅಲ್ಲಿ ಮಾತು ಕೇಳಿ ನನಗ 50,000 ರೂಪಾಯಿ ಬೇಡಮ್ಮ, ಬರೇ 10,000 ಹಾಕಿ ಒಂದೇ 1,000 ಕಾಯಿನ್ ಅನ್ನ ತಗೊಂಡಿದ್ರೆ ಇವತ್ತು ಒಂದು ಕಾಯಿನ್ ರೇಟು 1 ಕೋಟಿ ರೂಪಾಯಿ ಐತಮ್ಮ. 1 ಕೋಟಿ ಇತ್ತು, ಇವಾಗ 1,000 ಕೋಟಿ ರೂಪಾಯಿ ಓನರ್ ಆಗ್ತಿದೆ. ಅವನಂತೂ 5,000 ಕೋಟಿ ರೂಪಾಯಿ ಓನರ್ ಆದಮ್ಮವ. 50,000 ಕೋಟಿ ಓನರ್, 5,000 ಕೋಟಿ ಓನರ್ ಅದ. ನಾನು ಅಟ್ಲೀಸ್ಟ್ ಅವಾಗ ಹೇಳಮ್ಮ ಎಷ್ಟ್ ಹಾಕ್ತಿದ್ದೆ ನಾನು? ಕೇವಲ 10,000 ರೂಪಾಯಿ. ಯಾವಾಗ 2013 ಇಸ್ಳೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು 2000 ಎಕ್ಸಾಕ್ಟ್ಲಿ 13 ವರ್ಷ ಆಯ್ತು. ಎಕ್ಸಾಕ್ಟ್ 13 ವರ್ಷದೊಳಗೆ 2025 ಇಸ್ಳೊಳಗೆ ಇದು 1 ಕೋಟಿ ರೂಪಾಯಿ ದಾಟಿತ್ತು. ಈಗ ನನಗೆ ಹೇಳಮ್ಮ 1,000 ಕೋಟಿ ರೂಪಾಯಿ ಓನರ್ ಆಗ್ತಿದ್ನಲ್ಲಮ್ಮ, ಬರೇ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಈಗ ಹೇಳ್ರಿ, ಈಗ ಹೇಳಮ್ಮ 1,000 ಕೋಟಿ ಓನರ್ ಆಗ್ತಿದ್ದು ಬರೀ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಹೌದೇನಮ್ಮ ಸವಿತಾ? ನೀವು 1,000 ಹಾಕಿ ಅಂತ ಹೇಳ್ತಿದ್ರು ಅಂದ್ರಿ ಸರ್ ನೀವು ಅವಾಗ. ಹೌದಮ್ಮ ಬಾಳ ಹೇಳಿದ್ರು ಅವ್ರು ನನಗೆ. 1,000 ಹಾಕ್ಬಿಟ್ಟು ತಗೊಳ್ಳಿ. ನಾನು 1,000 ರೂಪಾಯಿ ಹಾಕಿ ಬರೀ 100 ಬಿಟ್ಕಾಯಿನ್ ತಗೊಂಡಿದ್ರು ಇವತ್ತು ನಾನು 100 ಕೋಟಿ ರೂಪಾಯಿ ಓನರ್ ಆಗ್ತಿದ್ದೆ ಕಲಿಮುಲ್ಲ. ಎಸ್ ಸರ್. ಅಲ್ಲ ಈಗ ಬರೀ ಒಂದು 10-15 ವರ್ಷದೊಳಗೆ ಕೋಟಿ ಗಂಟೆ ಮಾಡಿದ್ಲ. ಹಾಗಾದ್ರೆ ಗೋರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡಬಾರ್ದು? ಸ್ವಾಮಿ ಒಂದ್ ಮಾತ್ರ ತಿಳ್ಕೊಳ್ರಿ, ನಾನ್ ಮೊದ್ಲ ಕ್ಲಿಯರ್ ಆಗಿ ಹೇಳಿನಿ, ಈ ಗೋರ್ಮೆಂಟ್ ನಮ್ಗೆ ಏನ್ ಮಾಡ್ತಿತ್ತು ಅಂದ್ರೆ ಮೋಸದ ಜಾಲದೊಳಗ್ ಸಿಕ್ಸೈತಿ. ಅವ್ರು ಮಾತ್ರ ಬಿಟ್ಕೊಂತ ಅಂತಾರ. ಇವತ್ತ ಇಂಡಿಯಾದೊಳಗಿರ್ತಕ್ಕಂಥ ಪ್ರತಿಯೊಂದು ಪೊಲಿಟಿಷಿಯನ್ ಹತ್ರ ಸಾವಿರಾರು ಗಂಟ್ಲೆ ಬಿಟ್ಕಾಯಿನ್ ಅದಾವ. 2017 ಇಸ್ಳೊಳಗೆ ನಾನು ಕರ್ನಾಟಕದೊಳಗೆ ಒಬ್ಬ ಮಿನಿಸ್ಟರ್ ಅದ, ಅವನ ಹೆಸರು ತೊಳಗಿಲ್ಲ. ಆ ಮಿನಿಸ್ಟರ್ಗೆ 5,000 ಕೋಟಿ ರೂಪಾಯಿ ನಾವು ಬಿಟ್ಕಾಯಿನ್ ಕೊಡ್ಸಿದ್ವಿ. ಅವಾಗ 2016 ಇಸ್ಳೊಳಗೆ ಕ್ಯಾಶ್ ನೊಳಗೆ ಟ್ರಾನ್ಸಾಕ್ಷನ್ ಆಗ್ತಿತ್ತು, ಇನ್ನು ಡಿಜಿಟಲ್ ಕರೆನ್ಸಿ ಬಂದಿದ್ದಿಲ್ಲ. ಅವಾಗ ನಾವೆಲ್ಲ ನಮ್ಮ ಕಡೆ ಇದ್ದುದ್ದೆಲ್ಲ ಬಿಟ್ಕಾಯಿನ್ ಮಾರ್ಕೊಂಡಿರಿ. ನಾವ್ 45,000 ರೂಪಾಯಿ ಬಿಟ್ಕಾಯಿನ್ ತಗೊಂಡೆ 70-80,000 ಅಂದ್ಕೊಂಡೆ ಹಾಕಿದ್ರಕ್ಕ ಬರೀ 6 ತಿಂಗಳದೊಳಗೆ ಡಬಲ್ ಆತಂತ ಖುಷಿಯಿಂದ ಎಲ್ಲ ಸೇಲ್ ಮಾಡ್ಕೊಂಡ್ಬಿಟ್ಟಿ ನಾವು. ಸೀಮಾ ಇವತ್ತು ಒಂದು ಬಿಟ್ಕಾಯಿನ್ ರೇಟ್ ಎಷ್ಟಿದೆ ಸರ್? ಆಗಲೇ ನೋಡಿದೆ ನಾನು, $67,000. ಪಾಯಿಂಟ್ ಕ್ಲಿಯರ್ ಆಯ್ತು? 7,000. ಈಗ ನನಗೆ ಹೇಳ್ರಿ, ಇದು ಕ್ರಿಪ್ಟೋ ಕರೆನ್ಸಿ ಅಂದ್ರೇನು ಈಗ ಮೊದಲು ತಿಳ್ಕೊಳಕ್ ಪ್ರಯತ್ನ ಮಾಡೋಣ, ಆಮೇಲೆ ಮುಂದಿನ ಮಾತಾಡೋಣ. ಪಾಯಿಂಟ್ ಕ್ಲಿಯರ್ ಆಯ್ತು? ಮೊದಲೇದು ಈ ಕ್ರಿಪ್ಟೋ ಕರೆನ್ಸಿ ಏನೈತಿ ಡಿಸೆಂಟ್ರಲೈಸ್ ಐತಿ. ಇದಕ್ಕೆ ಯಾರ್ದು ಪರ್ಮಿಷನ್ ತಗೋಬೇಕಾಗಿಲ್ಲ. ಎಷ್ಟೋ ಜನ ಹೇಳ್ತಾರ ಈಗ ನಾನು ಕೊಡಕ್ತೇನಲ್ಲ, ಯಾವ್ದಮ್ಮ USDT ಏನು USDT ಯಾವ್ದು BEP 20 ಕೊಡಕ್ತೇನಲ್ಲ, ಇದು ಕ್ರಿಪ್ಟೋ ಕರೆನ್ಸಿನ. ನಾನು ಕೊಡಾಕ್ತಿದ್ದು ಕ್ರಿಪ್ಟೋ ಕರೆನ್ಸಿನೇ. ಹಂಗಾರೆ ಬಿಟ್ಕಾಯಿನ್ ಯಾಕೆ ಕೊಡ್ಬಾರ್ದ್ರಿ? ಬಿಟ್ಕಾಯಿನ್ ಅನ್ನೋದೇನಮ್ಮ? ಹಂಗಾರೆ ಕ್ರಿಪ್ಟೋ ಕರೆನ್ಸಿ ನಮ್ದು ಕ್ರಿಪ್ಟೋ ಕರೆನ್ಸಿ, ಆಮೇಲೆ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ. ಹಂಗಾರೆ ಬಿಟ್ಕಾಯಿನ್ ಅಂದ್ರೆ ಏನು ನೋಡ್ರಿ, ಬಿಟ್ಕಾಯಿನ್ ಅನ್ನೋದು ಅದು ಒಂದು ಕ್ರಿಪ್ಟೋ ಕರೆನ್ಸಿನೇ. ನಾವು ಕೊಡೋದು USDT ಕ್ರಿಪ್ಟೋ ಕರೆನ್ಸಿನೇ, ಆಮೇಲೆ ಇಥೇರಿಯಂ ಕ್ರಿಪ್ಟೋ ಕರೆನ್ಸಿನೇ, ಬಿನಾನ್ಸ್, ಲೈಟ್ ಕಾಯಿನ್, ರಿಪಲ್ ಕಾಯಿನ್ ಇವೆಲ್ಲ. ಅಂದ್ರೆ ಬಿಟ್ಕಾಯಿನ್ ಅಂದ್ರೆ ಒಂದು ಕಾರ್ ಅಂತ ತಿಳ್ಕೊಳ್ರಿ. ಏನು ಅನ್ಮಂತಾನೆ? ಬಿಟ್ಕಾಯಿನ್ ಅಂದ್ರೆ ಒಂದು ಕಾರು. ಅಂದ್ರೆ ಕಾರ್ ಅಂದ್ರೆ ಮಾರುತಿ ಕಾರ್ ಐತಿ, ಆಮೇಲೆ ಕಿಯಾ ಕಾರ್ ಐತಿ, ಆಮೇಲೆ MGI ಸೆಕ್ಟರ್ ಐತಿ, ಆಮೇಲೆ ರೀತಿ ಬೆಂಚ್ ಕಾರ್ ಐತಿ. ಇವೆಲ್ಲ ಮಾಡೆಲ್ಸ್ ಇದ್ದಂಗೆ. ಕ್ರಿಪ್ಟೋ ಕರೆನ್ಸಿ ಮಾಡೆಲ್ಸ್ ಇದು. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಮಗೆ ಬೇಕಾಗಿದ್ದೇನು? ಒಂದೇ ನಿಮಿಷ. ಈಗ ನಮಗೆ ಬೇಕಾಗಿದ್ದೇನು ಸರ್? ಕ್ರಿಪ್ಟೋ ಕರೆನ್ಸಿ. ಅದ್ರೊಳಗೆ ಜುನಿಯನ್ ಅದು ಡೂಪ್ಲಿಕೇಟ್ ಅದಾವ.
ಜುನೇನ್ ಯಾವ್ದು, ಡೂಪ್ಲಿಕೇಟ್ ಯಾವ್ದು? ನಮ್ಮಪ್ಪ ನಾಣಿ ಮಾಡಿ ಹೇಳ್ತೇನೆ, ನಿಮ್ ಕಣ್ಣಿಂದ ಗೊತ್ತಿಡಕ್ ಆಗಲ್ಲ. ಅದನ್ನು ಗೊತ್ತಿಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿನ ಬೇಕು, ನಮ್ಮಂತ ವ್ಯಕ್ತಿಗಳು ಬೇಕು. ನನಗೂ ಸ್ವಲ್ಪ ನಾಲೆಜ್ ಇದೆ. ಓಕೆ, ನಾವು ನಿಮಗೆ ಚಾಯ್ಸ್ ಮಾಡಿ ಕೊಡ್ತೀವಿ. ಅದನ್ನ ಬಗ್ಗೆ ಅದು ನೆಕ್ಸ್ಟ್ ಚಾಪ್ಟರ್. ನಿಮ್ಗೆ ಯಾವ ಕರೆನ್ಸಿ ತಗೋಬೇಕು, ಯಾವಾಗ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀವಿ. ಚಂದ್ರಶೇಖರ್ ಮೈಕ್ ಆನ್ ಮಾಡ್ಕೊಡ್ರಿ. ಓಕೆ, ಸೊ ನಿಮ್ಗೆ ಈಗ ಚಂದ್ರಶೇಖರ್ ಇದು ನಾವು 4-5ನೇ ಸರಿ ರಿಪೀಟೆಡ್ ಹೊಡಾಕ್ತಿವಿ, ಹೌದಲ್ರಿ? ಓಕೆ, ನೀವೆಲ್ಲ ಹಿಂದೂ ನೋಡ್ರಿ. ಚಲೋ, ಈಗ ನಿಮಗೆ ನಾನು ಎಕ್ಸಾಕ್ಟ್ಲಿ ಕಾಯಿನ್ ಯಾವ್ದು ತಗೋಬೇಕು, ಯಾವಾಗ ತಗೋಬೇಕು, ಹೆಂಗ್ ಇಟ್ಕೋಬೇಕು, ಅದು ನಿಮ್ಗೆ ಕ್ಲಿಯರ್ ಆಗಿ ಆಮೇಲೆ ಮುಂದಿನ ಸ್ಟೇಷನ್ ಒಳಗೆ ನಾವು ಬೇಕಾದ್ರೆ ನಾನು ಆಮೇಲೆ ಹೇಳ್ತೀನಿ. ಈಗ ಮೊದಲೇ ತಿಳ್ಕೊಡ್ರಿ, ನಾವು ಕೊಡೋದು ಕ್ರಿಪ್ಟೋ ಕರೆನ್ಸಿ. ಸುರೇಶ್, ನಾವು ಕೊಡ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿ ಇದು ಯೂನಿವರ್ಸಲ್ ಕಾಯಿನ್. ಇದು ಮೊದಲ ನಮ್ದು ಕಾನ್ಸೆಪ್ಟ್ ಯೂನಿವರ್ಸಲ್ ಕಾನ್ಸೆಪ್ಟ್. ಅದ್ರೊಳಗೆ ನಾವು ಯೂನಿವರ್ಸಲ್ ಕಾಯಿನ್ ಕೊಡಾಕ್ತಿವಿ. ನಮ್ಮ ಕಾಯಿನ್ ಅನ್ನ ಯಾವ ನರೇಂದ್ರ ಮೋದಿ, ಯಾವ ಡೊನಾಲ್ಡ್ ಟ್ರಂಪ್, ಯಾವ್ದು ಚೀನ್ದ ಕಿಮ್ ಜಾನ್ ಯಾರು ಬಂದ್ ಮಾಡಕ್ ಬರಂಗಿಲ್ಲ. ಅಂತ ಕಾಯಿನ್ ಅನ್ನ ಕೊಡಾಕತ್ತೀನಿ ನಾನು. ಈಗ ನಾವು ಬರೇ 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತೊಳಕ್ಕೆ. ಎಷ್ಟು? 100 ಕೋಟಿ ರೂಪಾಯಿ. ಆ 100 ಕೋಟಿ ರೂಪಾಯಿದೊಳಗೆ ನನಗೆ ಬರೇ 3 ಕೋಟಿ ರೂಪಾಯಿದ ಮಾತ್ರ ಜರೂರತ್ ಐತಿ. ಇನ್ನು 97 ಕೋಟಿದ ನನಗೆ ಜರೂರತ್ ಇಲ್ಲ. ನಾನೇನಾರೆ ನಿಮಗೆ ಇಂಡಿಯನ್ ರುಪೀಸ್ ನ ಕೊಟ್ರೆ ನಿಮಗೆ ಬೇಕು ಬೇಡ ಗೊತ್ತಿಲ್ಲ. ನೀವು 100 ಕೋಟಿ ರೂಪಾಯಿ ಇನ್ಕಮ್ ತೊಗೊಂಡ್ರೆ ನೆಟ್ 30%, 30 ಕೋಟಿ ರೂಪಾಯಿ ಗೌರ್ಮೆಂಟ್ ತಿಂತೈತಿ. ಏನು ಅವ್ರೆ ನಿಮ್ಗೆ 30 ಕೋಟಿ ರೂಪಾಯಿ ಗೌರ್ಮೆಂಟ್ ಕೊಡ್ತಿಲ್ಲ. ನಿಮ್ಗೆ ಕೊಡ್ಬಾರಂತ ನಾನು ಯಾವತ್ತು ಹೇಳಂಗಿಲ್ಲ. ನಿಮ್ಗೆ ಟೆಕ್ನಿಕಲ್ ಏನ್ ಕೊಡ್ತೀನಿ ಕೇಳ್ರಿ. ನೀವು ತೊಗೊಂಡ್ರಿ ಅಂತ ಕೊಡ್ರಿ, ನಿಮ್ಗೆ ಏನಾಗ್ತೈತಿ? 100 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ನಿಮ್ಗೆ ಏನ್ ಕೊಟ್ರು, ಇದೆಲ್ಲ ಅನ್ನೆಸೆಸರಿ ಅನ್ಕರಾಗಿ ನಿಮ್ಗೆ ತಿನ್ನಾಕ ಬಿಡ 30 ಕೋಟಿ ಕೊಡ್ತೀನಿ ಅಂದ್ರು ನಿಮ್ಗೆ ಕಾಡ್ಸೋದು ಮಾತ್ರ ಬಿಡಂಗಿಲ್ಲ. ಒಂದ್ ಮಾತ್ರ ತಿಳ್ಕೊಡ್ರಿ, ನಿಮ್ ಹತ್ರ 100 ಕೋಟಿ ರೂಪಾಯಿ ಐತೆ ಅಂತ ಗೊತ್ತಾತಂದ್ರೆ ದಾವೂದ್ ಇಬ್ರಾಹಿಂ ನಿಮ್ಮನ್ನ ಮನೆ ಮಠ ಹುಡ್ಕೊಂಡ್ ಬರ್ತಾನ ಶೂಟ್ ಮಾಡಕ್. ಮೊದಲು ತಿಳ್ಕೊಡ್ರಿ, ಹುಚ್ಚುಚ್ರಿಗೆ ಮಾತಾಡಕ್ ಹೋಗ್ಬೇಡ್ರಿ. ನಾವೆಲ್ಲ ವಿಚಾರ ಮಾಡಿ ನಾವು ಯಾವ್ದು ನಿಮಗೆ ಕರೆನ್ಸಿ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದನ್ನೆಲ್ಲ 31 ವರ್ಷದೊಳಗ ಅನುಭವ ಆಗೈತೆ, ಅದನ್ನ ಕೊಡಕ್ತೀವಿ ನಾವು. ಈಗ 100 ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ನಾಗ ಇತ್ತಂದ್ರೆ ಮೊದ್ಲೇದು ದಾವೂದ್ ಇಬ್ರಾಹಿಂ ಗುಂಡಾಗಳು ಬೆನ್ನತ್ತಾರ. ಎರಡನೇದು ಅವ್ರಕ್ಕಿಂತ ದೊಡ್ಡ ಗುಂಡಾಗಳು ಪೊಲಿಟಿಷಿಯನ್ ನಿಮ್ಮ ಮನೆಗೆ ಬಂದ್ಬಿಡ್ತಾರ. ಪಾರ್ಟಿ ಫಂಡ್ ಕೊಡ್ರಿ, ಇಲ್ಲಾಂದ್ರೆ ನಿಮ್ಮನ್ನ ಒಳಗೆ ಹಾಕಿಸ್ತೀವಿ. ಪಾರ್ಟಿ ಕ್ಲಿಯರ್ ಆಯ್ತು? ಅದೇ ಈಗ ನನಗೆ 100 ಕೋಟಿ ರೂಪಾಯಿ ಬಂದೈತಿ, 100% ಬರ್ತೀವಿ. ಆದ್ರೆ 100 ಕೋಟಿ ರೂಪಾಯಿ ಯಾವ ರೂಪದೊಳಗೆ ಬಂದೈತಿ? USDT BEP20 ರೂಪದೊಳಗೆ ಬಂದೈತಿ. ಅದ್ರೊಳಗೆ ನಾನ್ ಮಾಡ್ತೀನಿ 3 ಕೋಟಿ ರೂಪಾಯಿ ಕಾಯಿನ್ ಅನ್ನ ಸೇಲ್ ಮಾಡ್ಕೊಂತೀನಿ, ಇಂಡಿಯನ್ ರುಪಿನಾಗ ಕನ್ವರ್ಟ್ ಮಾಡ್ಕೊಂತೀನಿ. ಇಂಡಿಯನ್ ರುಪಿನೊಳಗೆ 3 ಕೋಟಿಗೆ 90 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಇನ್ನು 2 ಕೋಟಿ 10 ಲಕ್ಷ ನನ್ನ ಪ್ರಾಪರ್ಟಿ ತಗೋತೀನಿ. ಐ ಆಮ್ ಸೇಫ್. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಇನ್ನು ಬಾಕಿ ಉಳಿದಿರ್ತಕ್ಕಂಥ 97 ಕೋಟಿ ರೂಪಾಯಿ ತಲ ಅದ್ರೊಳಗೆ ಸ್ವಲ್ಪ ಬಿಟ್ ಕಾಯಿನ್ ತಗೊಂತೀನಿ, ಸ್ವಲ್ಪ ಇಥೆರಿಯಂ ಕಾಯಿನ್ ತಗೊಂತೀನಿ, ಸ್ವಲ್ಪ ಬಿನಾನ್ಸ್ ಕಾಯಿನ್ ತಗೊಂತೀನಿ, ಸ್ವಲ್ಪ ಮ್ಯಾಟಿಕ್ ಚಲೋ ಕಾಯಿನ್ ಅನ್ನ ತಗೊಂಡಿಟ್ಕೊಂಡೆ. ಈ ಚಲೋ ಕಾಯಿನ್ ನನಗೆ 3 ಕೋಟಿ ಅಂತ ಐತಿ. ನಾನು ಇದ್ 2-3 ವರ್ಷ ಇದೆ. ಆ 2-3 ವರ್ಷದೊಳಗೆ ಒಂದು ಮಾತ್ರ ತಿಳ್ಕೊಡ್ರಿ, ದುನಿಯಾದೊಳಗೆ ಹನುಮಂತಣ್ಣ ನೀವು ಯಾವ್ದೇ ಜೂನಿಯನ್ ಕಾಯಿನ್ ತಗೊಂಡ್ರು, ಯಾವ್ದಾರ ಜೂನಿಯನ್ ಕಾಯಿನ್ ತಗೊಂಡ್ರಿ, ಒಂದು ವರ್ಷದೊಳಗೆ ಅಟ್ಲೀಸ್ಟ್ 2.5 ಪಟ್ಟು ಹೆಚ್ಚಾಗ್ತೈತಿ. ಈಗ ನಾನು ಇದೇ 97 ಕೋಟಿ ರೂಪಾಯಿ ನಾನು ಬಿಟ್ಕಾಯಿನ್ ತಗೊಂಡೆ. ಒಂದ್ ಬಿಟ್ಕಾಯಿನ್ ಅಂತಾನೆ ತಿಳ್ಕೊಳ್ಳೋಣ. ಅದೇ ನಾನೇನ್ ಮಾಡ್ತೀನಿ, 5 ವರ್ಷ ಆದ್ಮೇಲೆ ಒಂದ್ ಇಟ್ಕೊಳ್ರಿ. ಇವತ್ತು ಒಂದು ಬಿಟ್ಕಾಯಿನ್ ಇತ್ತು 1 ಕೋಟಿ ಐತಿ. 2030 ಇಸ್ಯೊಳಗೆ ಒಂದು ಬಿಟ್ಕಾಯಿನ್ ರೇಟು ಕಡಿಮೆ ಅಂದ್ರೆ 10 ಕೋಟಿ ರೂಪಾಯಿ ಆಗ್ತೈತಿ. 5 ಕೋಟಿ ಅಂತೂ 100% ಆಗ್ತೈತಿ. ಎಷ್ಟಾಗ್ತೈತಿ? 5 ಕೋಟಿ ರೂಪಾಯಿ. ಈಗ ನಂದು 100 ಕೋಟಿ ರೂಪಾಯಿದೊಳಗೆ ಏನ್ ಮಾಡಿದೆ, ನಾನು 3 ಉಳ್ಕೊಂಡಿನಿ. ಇನ್ನು 97 ಕೋಟಿ ರೂಪಾಯಿ ಬಿಟ್ಕಾಯಿನ್ ತಗೊಂಡಿನಿ ಅಂತ ತಿಳ್ಕೊಂಡ್ರಿ. 5 ವರ್ಷದೊಳಗೆ ಎಷ್ಟಾಯ್ತು? ಮತ್ತು 500 ಕೋಟಿ ರೂಪಾಯಿ ಆಯ್ತು. ಎಷ್ಟಾತ್ರಿ ಕರಿಮಲ? ಎಷ್ಟಾಯ್ತು? 500 ಕೋಟಿ. 500 ಕೋಟಿ ಆದಾಗ ಒಂದು 20 ಕೋಟಿ ನಾನು ಬಿಡಿಸ್ಕೊಂತೀನಿ. 20 ಕೋಟಿಗೆ ನಾನು ಏನ್ ಮಾಡ್ತೀನಿ? ಟ್ಯಾಕ್ಸ್ ಕಟ್ತೀನಿ. ನಮಗೆ ಯಾವಾಗ ಬೇಕು ಅವಾಗ ವಿಡ್ರಾ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಟಿ ಇಂಡಿಯನ್ ರುಪಿನ ಕನ್ವರ್ಟ್ ಮಾಡಿ ತಗೊಂತ ಹೋಗ್ರಲ್ಲ, ಅದು ಹಂಗ ಬೆಳ್ಕೊಂತ ಹೋಗ್ತೈತಿ. ಇದೇ ಕ್ರಿಪ್ಟೋ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಏನಮ್ಮ ಸೀಮಾ, ಯಾರ ಕಣ್ಣಿಗೂ ಬೀಳಿಲ್ಲ, ಯಾರ ಕಣ್ಣಿಗೂ ಬೀಳಂಗಿಲ್ಲ. ಈಗ ನನ್ನ ಹತ್ರ ಎಷ್ಟು ಬಿಟ್ಕೊಳೋದು ನಿಮ್ಗೆ ಯಾರಿಗೂ ಗೊತ್ತಿದ್ದೇನೆ? ಅಚಲ್ ಕರೆನ್ಸಿ ಎಷ್ಟು ಬಿಟ್ಕೊಳೋದವು ಏನು ಗೊತ್ತಿಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಒಳಗೆ ಟ್ರಸ್ಟ್ ವ್ಯಾಲೆಟ್ ನೊಳಗೆ ಇರ್ತೈತಿ. ಎಲ್ಲಿರ್ತೈತಿ? ಟ್ರಸ್ಟ್ ವ್ಯಾಲೆಟ್ ಒಳಗೆ. ಯಾವ ಬ್ಯಾಂಕ್ SBI ಅಕೌಂಟ್ನಾಗ ಇರಂಗಿಲ್ಲ, FD ಇಡಂಗಿಲ್ಲ, ಎಲ್ಲಿ ಇರಂಗಿಲ್ಲ. ನಾವು
ನೀವು ಕ್ರಿಪ್ಟೋ ಕರೆನ್ಸಿ ಒಳಗೆ ಬಿಟ್ಟು ದುನಿಯಾದೊಳಗೆ ಎಲ್ಲಿ ಇಟ್ಕೊಳ್ರಿ, ನಿಮ್ಗೆ ಗೋರ್ಮೆಂಟ್ ಅದನ್ನ ಹೆಸರು ಬೀಳ್ತೈತಿ. ಆದ್ರೆ ಕ್ರಿಪ್ಟೋ ರೂಪದೊಳಗಿದ್ದಾಗ ಯಾರಿಗೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಇದು ಡಿಸೆಂಟ್ರಲೈಸ್ ಸಿಸ್ಟಮ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಇಲ್ಲಿ Yes, sir. ನಮ್ಮ ಟ್ರಸ್ಟ್ ವ್ಯಾಲೆಟ್ ಐತಲ್ಲ, ಆ ಟ್ರಸ್ಟ್ ವ್ಯಾಲೆಟ್ಗೆ ಯಾವುದೇ ತರದ KYC ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಇದಕ್ಕೆ ಟ್ರಸ್ಟ್ Yes, sir. ವ್ಯಾಲೆಟ್ ಅಂತ ಕರೀತಾರ. ಯಾವ್ದು? ಇದಕ್ಕೆ ಟ್ರಸ್ಟ್ ವ್ಯಾಲೆಟ್ ಅಂತ ಕರೀತಾರ. ಹೌದಾ? ಈಗ ನೀವ ನೋಡ್ರಿ, ನಮ್ಮ ಟ್ರಸ್ಟ್ ವ್ಯಾಲೆಟ್ ಒಳಗೆ ನಮ್ದೆ ಈಗ ಒಂದ್ ನಿಮಿಷ, ನಮ್ದು ಎಷ್ಟು ವ್ಯಾಲೆಟ್ ಅದಂತ ಯಾರಿಗೂ ಗೊತ್ತಾಗೋದಿಲ್ಲ. ಹೌದು. ಟ್ರಸ್ಟ್ ವ್ಯಾಲೆಟ್. ಓಕೆ, ಇದು ನಮ್ದು ಟ್ರಸ್ಟ್ ವ್ಯಾಲೆಟ್. ಹೌದಲ್ರಿ? ಎಸ್ ಸರ್. ಎಸ್ ಸರ್, ಎಸ್ ಸರ್. ಇದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್. ನಮ್ಮ ಹತ್ರ ಇಲ್ಲಿ ನೋಡಿ ಎಷ್ಟು ಟ್ರಸ್ಟ್ ವ್ಯಾಲೆಟ್ ಅದಮ್ಮ. ಯಾರ್ದಂತ ಯಾರಂತ ಗೊತ್ತಾಗಿಲ್ಲ. ನಾನೇ ಮತ್ತೆ ನೆನಪಾರಬಾರ್ದಂತ ನಮ್ಮ ಹೆಸರನ್ನ ಬರೆದಿಟ್ಟೇನೆ. ಗೊತ್ತೈತೇನಮ್ಮ? ಇಲ್ಲಿ ಕಾಣಕತ್ತಿ ಯಾರ್ದೈತೆ ಮೇಲೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅದೈತಿಲ್ಲೋ? ಎಸ್ ಸರ್, ಇದೆ ಇದೆ ಸರ್. ಈ ಟ್ರಸ್ಟ್ ವ್ಯಾಲೆಟ್ ಏನದಲ್ಲ, ನೀವು ಕಳಿಸಿದ ಡಾಲರ್ನ ಅಲ್ಲಿ ಆಟೋಮೆಟಿಕ್ಲಿ ಜಮಾ ಆಗ್ತೈತಿ. ಈಗ ನಾನು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನಂತ ಈಗ ನಿಮಗೆ ಡೀಟೇಲ್ ಹೇಳಕ್ ಹೋಗ್ತೀನಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಬ್ಲಾಕ್ ಚೈನ್ ಇರ್ಬೇಕು. ಏನಿರ್ಬೇಕಮ್ಮ? ತನ್ನದೇ ಆಗಿರ್ತಕ್ಕಂಥ ಸ್ವಂತ ಬ್ಲಾಕ್ ಚೈನ್. ಈಗ ಮಾರ್ಕೆಟ್ ನೊಳಗೆ ಇಲ್ಲಿ ನೋಡಮ್ಮ ಏನೈತಿ, ಕ್ರಿಪ್ಟೋ ಕಾಯಿನ್. ಇಲ್ಲಿ ಬಿಟ್ ಕಾಯಿನ್ ಅಂತ ತಿಳ್ಕೊಳಮ್ಮ. ಇಲ್ಲಿ ನಿಜವಾಗಿದ್ದ ಕಾಯಿನ್ ಯಾವ್ದಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ಬಿಟ್ ಕಾಯಿನ್ ಏನಂತಲ್ಲ, ಇದು ನಿಜವಾಗಿದ್ದ ಇದು ಕರೆನ್ಸಿ. ಇದು ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದು ನಿಜವಾಗಿದ್ದ ಕಾಯಿನ್ ಅಂತ ನಾವ್ ಹೆಂಗ್ ಹೇಳ್ತೀವಿ? ಹೆಂಗ್ ಹೇಳ್ತೀವಿ ಅಂದ್ರೆ ಬಿಟ್ ಕಾಯಿನ್ ಇರ್ತೈತಿ, ಇದು ತಮ್ದೇ ಆಗಿರ್ತಕ್ಕಂಥ ಸ್ವಂತ ಬ್ಲಾಕ್ ಚೈನ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದು ಕಾಯಿನ್. ಇಲ್ಲೇ ಬಿಟ್ ಕಾಯಿನ್ ಅಂತ ಇರ್ತೈತಿ. ಬಿಟ್ ಕಾಯಿನ್ ಅಂದ್ರೆ ಬಿಟ್ ಕಾಯಿನ್. ಇದು ಬಿಟ್ ಕಾಯಿನ್ ಅಂದ್ರೆ ಒರಿಜಿನಲ್ ಕಾಯಿನ್. ಅದೇ ನಾವ್ ಮೊನ್ನೆ ಒಂದು ಮಾಡಿದ್ವಿ BVT ಕಾಯಿನ್ ಅಂತ. ಇದು BVT ಕಾಯಿನ್ ಅನ್ನೋದೇನೈತಲ್ಲ, ಇದು ಟೋಕನ್. ಏನಮ್ಮ? ಬಿಟ್ ಕಾಯಿನ್ ಮತ್ತೆ ಟೋಕನ್ ಅಂತ ಬೇರೆ ಇರ್ತೈತಿ. ನಾವ್ ಮ್ಯಾಕ್ಸಿಮಮ್ ಇವತ್ತು ಮಾರ್ಕೆಟ್ ನೊಳಗೆ ಇರೋದು ಟೋಕನ್, ನಾಟ್ ಎ ಕಾಯಿನ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಟೋಕನ್ಗೂ ಮತ್ತು ಕಾಯಿನ್ಗೆ ಏನ್ ವ್ಯತ್ಯಾಸ ನೋಡ್ರಿ. ಒರಿಜಿನಲ್ ಕಾಯಿನ್ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. BTC ಅಂದ್ರೆ ಬಿಟ್ಕಾಯಿನ್. ಬಿಟ್ಕಾಯಿನ್ ಅಂದ್ರೆ ಸ್ವಂತ ಬ್ಲಾಕ್ ಚೈನ್ ಇರ್ಬೇಕು. ಇವತ್ತು ದುನಿಯಾದೊಳಗ ಸ್ವಂತ ಬ್ಲಾಕ್ ಚೈನ್ ಇರೋದು ಒಂದು ಬಿಟ್ಕಾಯಿನ್, ಎರಡನೇದು ಇಥೇರಿಯಂ, ಮೂರನೇದು ಮ್ಯಾಟಿಕ್, ನಾಲ್ಕನೇದು ಆಮೇಲೆ ಇದು ಬಿನಾನ್ಸ್. ಈ ಪ್ರಕಾರ ಕೆಲವೊಂದು ಹಬ್ಬ ಅಂದ್ರೆ ಒಂದು ಸುಮಾರು ಮಾರ್ಕೆಟ್ ನೊಳಗ ಕಡಿಮೆ ಅಂದ್ರೆ 7,000 ಕಾಯಿನ್ ಅದಾವಮ್ಮ. ಎಷ್ಟು ಕಾಯಿನ್ ಅದಾವು? ಈ 7,000 ಕಾಯಿನ್ದೊಳಗೆ ನಿಜವಾಗಿದ್ದ ಕಾಯಿನ್ ಹಬ್ಬ ಅಂದ್ರೆ 25ರಿಂದ 30 ಕಾಯಿನ್ ಮಾತ್ರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಬಾಕಿ ಇದೆಲ್ಲ ಬಂಡಲ್ ಕಾಯಿನ್. ಇವತ್ತೆಷ್ಟೋ ಜನ ನಮಗೆ ಸರ್ ನೀವು $500 ಹಾಕಿದ್ರೆ ನಿಮಗೆ ದಿನಾ ಈಗ ನಿಮಗೆ 35,000 ಹಾಕಿದ್ರೆ ದಿನ 800 ಬರ್ತೈತಿ. ಇದೆಲ್ಲ ಹೇಳ್ತಾರಲ್ಲ, ಇದು 100% ಬರ್ದಿಟ್ಕೊಳ್ರಿ. ಇವರೆಲ್ಲ ಟೊಪ್ಗೆ ಹಾಕೋ ಬಿಸ್ನೆಸ್ ಮಾಡಾಕ್ತಾರ. ಇಂಡಿಯನ್ ರುಪಿನ ಕೊಟ್ರು ಇಂಡಿಯನ್ ರುಪಿನ ತೊಳಗ್ತಾರ, ಅದು ಬೇರೆ ವಿಷಯ. ಅವ್ರ ಬಗ್ಗೆ ನಾನು ಏನ್ ಹೇಳಂಗಿಲ್ಲ. ಆದ್ರೆ ನಮ್ದೊಂದು ಹೊಸ ಕಾಯಿನ್ ಅನ್ನ ಮಾರ್ಕೆಟಿಂಗ್ ಮಾಡ್ಯಾರಿ, ಇನ್ನು ಲಾಂಚಿಂಗ್ ಪೀರಿಯಡ್ ಆಗೈತಿ. ನೀವು $10,000 ಹಾಕಿದ್ರೆ ನಿಮಗೆ ದಿನಾ $1 ಕೊಡ್ತಾರ, $5 ಕೊಡ್ತಾರ. 101% ಬರ್ದಿಟ್ಕೊಳ್ತೀನಿ. 101% ಗ್ಯಾರಂಟಿ ಕೊಡ್ತೀನಿ. ಇದು ಫೇಕ್ ಕಾಯಿನ್ ಅಲ್ಲ. ನಿಮಗೆ ಅಕಸ್ಮಾತ್ $10,000 ಹಾಕಿದ್ರೆ ದಿನಾ ಒಂದು $20 ಕೊಡಾಕ್ ಬರ್ತೈತೆ ಅಂದ್ರೆ ಹಂಗಾರೆ ಬಿಟ್ ಕಾಯಿನ್ ಅನ್ನು ಯಾಕೆ ಕೊಡಬಾರ್ದು? ಒರಿಜಿನಲ್ ಕಾಯಿನ್ ಅಲ್ಲ ಅದು. ಇಥೇರಿಯಂ ನಾನು ಯಾಕೆ ಕೊಡಬಾರ್ದು? ಬಿನಾನ್ಸ್ ನಾನು ಯಾಕೆ ಕೊಡಬಾರ್ದು? ಮ್ಯಾಟಿಕ್ ಕಾಯಿನ್ ಯಾಕೆ ಕೊಡಬಾರ್ದು? ರಿಪಲ್ ಕಾಯಿನ್ ಅನ್ನು ಯಾಕೆ ಕೊಡಬಾರ್ದು? ಅರ್ಥ ಆಯ್ತು? ಅವ್ರಂತೂ 10 ವರ್ಷದಿಂದ ಅದಾರಲ್ರಿ. ಬಿಟ್ ಕಾಯಿನ್ ಟಾಪ್ ಕಾಯಿನ್ ಅದು, ಅವನೇ ಕೊಡ್ಬಾರ್ದು. ಕರೆಕ್ಟ್ ಆಗಿ ಕೊಡ್ರಿ. ನಾವ್ ಯಾವ ಕಂಪನಿ ಬಗ್ಗೆ ಏನು ಮಾತಾಡಬಾರ್ದು. ಆದ್ರೆ ಇದು ಟ್ರೈನಿಂಗ್ ಇರೋದಕ್ಕೆ ನಮ್ಮ ಜನರಿಗೆ ನಾನು ಪ್ರೊಟೆಕ್ಟ್ ಮಾಡೋದು ನನ್ನ ಕರ್ತವ್ಯ. ನನಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನ್ ಬೇಕು ಸರ್? ಅಕಸ್ಮಾತ್ ಕರೀಮುಲ್ಲಾ ನೀವು ಅದನ್ನ ಮಾಡ್ಬೇಡ ಅಂತ ಹೇಳಿದ್ರೆ, ಅರೆ ತನ್ನ ಕಂಪ್ನಿದು ಪ್ರಚಾರ ಮಾಡ್ಕೊಳಕ್ ಹೇಳಾಕ್ತಾನ ಅಚ್ಚಲ್ಕರ, ಹೌದಲ್ಲ? ಆದ್ರೆ ನಿಜವಾಗಿ ಇವತ್ತು ನಾನೇನು ಬಿಡಿಸಿ ಹೇಳಕ್ತೀನಲ್ಲ, ಹಿಂಗ್ ಬಿಡಿಸಿ ಹೇಳಿದ್ರೆ ಎಸ್ ಅಚ್ಚಲ್ಕರ್ ನಮಗ್ ಸುಳ್ಳು ಹೇಳಕ್ತಿಲ್ಲ, ನಮ್ಮ ಒಳ್ಳೇದು ಕೇಳಕ್ತಾನ. ಇದು ನಿಮಗೆ ಒಂದು ರಿಯಾಲಿಟಿ ಒಳಗೆ ಬರ್ತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಸೊ ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಂದ್ರೆ ಏನಮ್ಮ, ಒಂದು ನಿಜವಾಗಿದ್ದ ಕಾಯಿನ್ ಯಾವ್ದಂದ್ರೆ ಯಾರ್ದು ಸ್ವಂತ ಬ್ಲಾಕ್ ಚೈನ್ ಇರ್ತೈತಲ್ಲ ಅದು ನಿಜವಾಗಿದ್ದ ಕಾಯಿನು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಯಾವ್ದು ಡಿಸೆಂಟ್ರಲೈಸ್ ಇರ್ತೈತಲ್ಲ ಅದು ಕಾಯಿನು. ಡಿಸೆಂಟ್ರಲೈಸ್ ಅಂದ್ರೇನು?
ಈಗ ನೋಡಮ್ಮ ಮೊನ್ನೆ ಒಂದು ಹುಚ್ಚು ನನ್ನ ಮಗ ನಮ್ಗ ಹೋದ ವರ್ಷದೊಳಗೆ ಇಷ್ಟೆಲ್ಲಾ ತಲೆ ತಿನ್ನಲ್ಲ. ಮೊದಲು ರೈಟ್ ವೇ RWC ಅಂತ ಒಂದು ಕಾಯಿನ್ ತಗೊಂಡ್ ಬಂದ, ಆಮೇಲೆ BVT ಅಂತ ಮಾಡ್ದ. ಆದ್ರೆ BVT ಆದ್ಮೇಲೆ ಮತ್ತೆ ಎಲ್ಲ ಎಕ್ಷನ್ ಒಳಗೆ ಲಿಸ್ಟ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿ BVT Pro ಅಂತ ಮಾಡ್ದ. ದಿನಕ್ಕೊಂದೊಂದು ಬಣ್ಣ ಮಾಡ್ದ. ನಾವ್ ಕಣ್ಣಾರ್ ನೋಡಿ ಚಂದ್ರಶೇಖರ್, ಹೌದಲ್ರಿ? ಹೌದು ಸರ್, ಹೌದು. ಅವತ್ತನ ಕ್ರಿಪ್ಟೋ ಕರೆನ್ಸಿ ಮೇಲೆ ಇದ್ದದ ಮೋಹ ನಮ್ದು ಕಡಿಮೆ ಆಗ್ಬಿಡ್ತು. ನಿಜ. ಏನಪ್ಪಾ ಇದು ಕ್ರಿಪ್ಟೋ ಕರೆನ್ಸಿಗೆ ಅದಕ್ಕೆ ಮಕ್ಕಕ್ಕೆ ಮಸಿ ಹೆಂಗ್ ಬೆಳಿತಾರ ನನ್ನ ಮಕ್ಕಳು ಮೋಸ್ಗಾರರು ಅಂತ ನನಗ್ ಗೊತ್ತೈತಿ. ಸರ್ ಅಲ್ಲ, ಊರ್ ಬಿಟ್ರ ಮನಿಗೆ ಹೆಂಗ್ ಓಡಾಡ್ತಾರ ಅಂದ್ರೆ ಭಿಕ್ಷುಕರು ಓಡಾದಂಗ 50% ಬರ್ತೈತಿ. ಬರ್ತೈತಿಲ್ಲ ಅಂತ ಹೇಳಂಗಿಲ್ಲ, ಯಾಕಂದ್ರೆ ದುಡ್ಡು ಕೊಡಂಗಿಲ್ಲಲ್ಲ. ನಿಮ್ ಕಡೆಯಿಂದ 10,000 ರೂಪಾಯಿ ತಗೊಂಡೆ, ನಿಮ್ಗೆ 5,000 ರೂಪಾಯಿ ಕಮಿಷನ್ ಕೊಡ್ತೀನಿ, ಮುಂದೆ ಬಾಕಿದ ಹನುಮಂತಪ್ಪ ದಿನ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಹೇಳೇನಿ, ಕೊಡ್ಲೇಬೇಕಂತ ರೂಲ್ಸ್ ಇಲ್ಲಲ್ಲ. ನಾನು ತೊಗೊಂಡೇನಿ ಮನೆಗೆ ಬಂದು ಯಾವ ತೊಗೊಂಡ ಕೇಳು, ಯಾರಿಗ ಗೊತ್ತಿರುತ್ತೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ. ಹಾಗಾದ್ರೆ ಈಗ ಡಿಸೆಂಟ್ರಲೈಸ್ ಹೆಂಗಿರ್ಬೇಕಂದ್ರೆ, ಸರಿ ಡಿಸೆಂಟ್ರಲೈಸ್ ಅಂದ್ರೆ ಅದನ್ನ ಸರಿ ನಾನು ಬಿಟ್ಟು ಅಂದ್ರೆ ಮುಗೀತು. ಈಗ ನನ್ನ ಕಂಪನಿ ಏನಿತ್ತಲ್ಲ, ನನ್ನ ಕಂಪನಿ ಡಿಸೆಂಟ್ರಲೈಸ್ ಅಂತ ಹೇಳ್ತೀನಿ. ಹನುಮಂತಣ್ಣ, ನನ್ನ ಕಂಪನಿ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಡಿಸೆಂಟ್ರಲೈಸ್ ಅಂತ ಹೆಂಗ್ ಹೇಳ್ತೀನಿ? ಯಾಕಂದ್ರೆ ಅಚ್ಚಲ್ಕರ್ ಕೈಯಾಗ ನಿಮ್ದು ರಿಜಿಸ್ಟ್ರೇಷನ್ ಮಾಡಿ ಕೈ ಬಿಡದ್ ಬಿಟ್ರೆ ಬೇರೆ ಏನು ನನ್ನ ಕಂಟ್ರೋಲ್ ಆಗಿಲ್ಲ. ನಿಮ್ಮನ್ನ ಸೂಪರ್ ಸೀಡ್ ಆಗ್ತಿತ್ತಂತ ನಾನು ಕಣ್ಣಾರ್ ನೋಡ್ಕೊಂತಿದ್ರು, ನಿಮ್ಮನ್ನ ತಡೆಯಕ್ ಆಗಂಗಿಲ್ಲ ನಾನು. ಈಗ ನಿಮ್ದೇ ರೊಕ್ಕ, ನಿಮ್ಮ ಮಿಸ್ಸಸ್ ಅದ ರೊಕ್ಕ ಸುಮಾಂದು ಯಾರ್ ಹೊಂಟೈತಿ? ರಾಮಚಂದ್ರಪ್ಪ ಹೋಗ್ತೈತಿ. ರಾಮಚಂದ್ರಪ್ಪ ಬಂಡಲ್ ಅವನು ಏನು ಕೆಲಸ ಮಾಡಾಕತ್ತಿಲ್ಲ ಅಂತ ಗೊತ್ತೈತಿ, ಆದ್ರೂ ಅವನಿಗೆ ಹೋಗೋ ದುಡ್ಡು ನಾವು ತಡೆಯಕ್ ಆಗಂಗಿಲ್ಲ. ಇದೇ ಡಿಸೆಂಟ್ರಲೈಸ್ ಅಂತ ಕರೀತಾರ. ಖಂಡಿತ ಸರ್, ಕಣ್ಣಿಗೆ ಕಾಣ್ತಾ ಐತಿ, ಯಾರು ತಡೆಯಕ್ ಆಗಂಗಿಲ್ಲ. ನಮ್ದು ಡಿಸೆಂಟ್ರಲೈಸ್ ಕಾಯಿನ್ ಐತಲ್ಲ, ಅದು ಸೇಮ್ ನಮ್ಮ ಡಿಸೆಂಟ್ರಲೈಸ್ ಇದ್ದಿದ್ದಕ್ಕನ ನಾವು ಏನ್ ಮಾಡಾಕ್ತಿವಿ, ಯಾರ್ದು ಮಾತು ಕೇಳಂಗಿಲ್ಲ, ಯಾರು ಏನ್ ಬೇಕಾರಿಲ್ಲ. ನಮಗ್ ಬುದ್ಧಿ ಹೇಳದ್ರಾಗ ಎಲ್ಲಾರು ಏನ್ ತಪ್ಪೇನೈತ್ರಿ? ಬುದ್ಧಿ ಹೇಳಕ್ಕೇನ್ ರೊಕ್ಕ ಬೇಕಾಗಿಲ್ಲಲ್ಲ. ಒಂದ್ 10,000 ರೂಪಾಯಿ ಬೇಕಂತ ಕೊಡಂತ ಯಾರಿಗಾರ ಫೋನ್ ಮಾಡಿದ್ರೆ ನಮ್ ಫೋನ್ ಎತ್ತಂಗಿಲ್ಲ ಮರ್ದಿನದಿಂದ. ಆದ್ರ ಬುದ್ಧಿವಾದ ಅಂತೂ ಎಲ್ಲಾರು ಫ್ರೀ ಅಲ್ಲ, ಎಲ್ಲಾರು ಹೇಳಕ್ ಬರ್ತಾರ. ಆದ್ರ ಅಚ್ಚಲ್ಕರ್ ಮಾತ್ರ ಒಂದ್ ತಿಳ್ಕೊಳ್ರಿ, ಕಲ್ಲು ಬಂಡಿದ್ದಂಗ. ನೀವ್ ಹೊಗಳಿದ್ರು ದಪ್ಪನಾಗಲ್ಲ, ತೆಗಳಿದ್ರು ಏನೂ ಆಗಂಗಿಲ್ಲ, ಕೇರೆ ಮಾಡಂಗಿಲ್ಲ. ಒಂಥರ ಅಚ್ಚಲ್ಕರ್ ಬಂಡಿಗಳಿದ್ದಂಗ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ. ಹಂಗಾರೆ ಮುಂದೆ ಈಗ ಡಿಸೆಂಟ್ರಲೈಸ್ ಪಾಯಿಂಟ್ ಕ್ಲಿಯರ್ ಆತಲ್ರಿ? ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಒಂದೇದು, ಆಮೇಲೆ ಎನ್ಕ್ರಿಪ್ಟೆಡ್ ಅಂದ್ರೆ ಏನು? ಟೋಟಲಿ ಸೀಕ್ರೆಸಿ. ಯಾರಿಗೆ ದುಡ್ಡು ಈಗ ನೋಡಮ್ಮ, ನನ್ನ ಅಕೌಂಟ್ ಒಳಗೆ 1,00,000 ರೂಪಾಯಿ ಐತಿ. ಸಾರಿ, ನನ್ನ SBI ಅಕೌಂಟ್ ಒಳಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ನಂದು 10,00,000 ರೂಪಾಯಿ ಐತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ನನ್ನ ಕಡೆ 10 ಲಕ್ಷ ಐತಂತ ಇಡೀ ದುನಿಯಾಕನ ಗೊತ್ತಾಗ್ತೈತಿ. ಒಂದು ಬ್ಯಾಂಕ್ ಎಂಪ್ಲಾಯಿಗೆ, ಬ್ಯಾಂಕ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ, ನಮ್ಮ ಪ್ಯಾನ್ ಕಾರ್ಡ್ಗೆ, ನಮ್ಮ ಏನೈತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಎಲ್ಲರಿಗೂ ಗೊತ್ತಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಹೌದು ಸರ್. ಆದ್ರೆ ನನ್ನ ಹತ್ರ 2 ಬಿಟ್ಕಾಯಿನ್ ಇದಾವ್. ಯಾರಿಗ್ ಗೊತ್ತಾಗ್ತೈತಮ್ಮ? ಯಾರಿಗೆ ಬಿಡಮ್ಮ. ಅಕಸ್ಮಾತ್ ನನ್ನ ಹೆಂಡತಿಗೆ ನಾನು ಏನು ಹೇಳಿಲ್ಲ ಅಂದ್ರೆ ನನ್ನ ಹೆಂಡತಿಗೂ ಗೊತ್ತಾಗೋದಿಲ್ಲ. ಇದ ಕಾರಣಕ್ಕನ ಹೌದು ಸರ್, ನಾವು ಕರೆಕ್ಟ್ ಆಗಿ ಹೇಳ್ತೀವಿ, ಯಾರು ನಮ್ಮ ಹತ್ರ ಟ್ರಸ್ಟ್ ವ್ಯಾಲೆಟ್. ಅದ್ರ ಸಲುವಾಗಿ ನಾನು ಇನ್ನೂ ಒಂದು ಲೆವೆಲ್ಗೆ ಬರೋ ಮಟ್ಟ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ನಾವೇನೈತಿ USDT ಒಳಗೆ ತಗೊಳ್ಳೋದು ಬೇಡ ಅಂತ ನಾವು ನಿಂದ್ರಿಸಿದ್ದು ಇದೇ ಕಾರಣಕ್ಕನ. ಯಾಕಂದ್ರೆ ಒಂದು ಸರಿ ನಾನು ಬಿಟ್ಕಾಯಿನ್ಗೆ, ಒಂದು ಸರಿ ನಾನು ಕ್ರಿಪ್ಟೋ ಕರೆನ್ಸಿಗೆ ಟ್ರಾನ್ಸ್ಫರ್ ಆದ್ರೆ ಮತ್ತೆ ನಾನು ಇಂಡಿಯನ್ ರುಪೀಸ್ ಯಾವತ್ತೂ ಮುಟ್ಟಾಕ್ ಬರಂಗಿಲ್ಲ. ಮೊದಲು ತೆರೆಗೆ ಇಟ್ಕೊಡ್ರಿ. ಆಮೇಲೆ ಎಷ್ಟೋ ಜನರಿಗೆ ಟ್ರಸ್ಟ್ ವ್ಯಾಲೆಟ್ ನ ಆಪರೇಟ್ ಮಾಡಕ್ ಬರಂಗಿಲ್ಲ. ನಾಳೆ ನಾವು ಕ್ರಿಪ್ಟೋ ಕರೆನ್ಸಿ ಕೊಡ್ತೀವಿ, ಆ ಕ್ರಿಪ್ಟೋ ಕರೆನ್ಸಿ ಬಂದಿದ್ದ ಹೆಂಗ್ ನೋಡ್ಬೇಕಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನೆಲ್ಲಾದ್ರಿಗೂ ನಾಲೆಜ್ ಕೊಟ್ಟು ಆಮೇಲೆ ಕ್ರಿಪ್ಟೋ ಕರೆನ್ಸಿಗೆ ನಾನು ಶಿಫ್ಟ್ ಆಗ್ಬೇಕಂತ ಮಾಡೀನಿ. ಅಲ್ಲಿ ಮಟ ಇಮಿಡಿಯೇಟ್ ಆಗಿ ನಿಮ್ಗೆ ರೊಕ್ಕ ಬೇಕು ತಗೊಳ್ರಿ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಮ್ಮ ಕರಿಮುಲ್ಲಾರ್ ಬೇಡ ಪಾಪ, ಅಲ್ಲಿ ಹೆಣ್ಮಕ್ಳು ಅವ್ರ ಮಿಸ್ಸಸ್ ಅಲ್ಲೇ ಇರ್ತಾರ. ಹನುಮಂತನ ಅದನ್ನಲ್ಲ ಪರದೇಶಿ, ನಡೀತೈತಿ ನಮ್ಗೆ ಅಂತರ್ಗೆ ನೋಡ್ತೀವಿ ನಾವು. ಈಗ ಹನುಮಂತನಿಗೆ ರಾತ್ರಿ ಅವ್ರ ಮಿಸ್ಸಸ್ಗೆ ಆರಾಮಿಲ್ಲ. ಅವ್ರ ಹತ್ರ 200 ಬಿಟ್ಕಾಯಿನ್ ಅದ. ಎಷ್ಟು? $200 ಅದಾವ. ಎಷ್ಟು ಅದಾವ್ರಿ ಸರ್? $200 ಅಂದ್ರೆ 20,000 ರೂಪಾಯಿ. 20,000 ರೂಪಾಯಿ. ರಾತ್ರಿ 4 ಗಂಟೆ ಆಗೈತಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ. ಅವ್ರ ಹತ್ರ ಇಂಡಿಯನ್ ರುಪಿನಾಗ ಬ್ಯಾಂಕಿನ ಬ್ಯಾಲೆನ್ಸ್ ಇಲ್ಲ. ಆದ್ರೆ
$200 ಆ $200 ರಾತ್ರಿ 4 ಗಂಟೆಗೆ ಚಂದ್ರಶೇಖರ್ ಅವ್ರೆ ನನಗೆ ಹೆಂಡತಿಗೆ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬಂದಿನಿ, ನನ್ನ ಹತ್ರ $200 ಅದಾವು, 20,000 ರೂಪಾಯಿ ಇದ್ರ ಕೊಡಪ್ಪ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಕ್ ಆಗ್ತೈತೇನು? ಅಷ್ಟೇ ಇಲ್ಲ ಅದೇ 20,000 ರೂಪಾಯಿ ನಿಮ್ಮ ಅಕೌಂಟ್ನಾಗ ಬ್ಯಾಂಕ್ನಾಗ ATM ನಾಗಿತ್ತು ಪಡಕ್ಕನೆ ತಗೊಂಡ್ ಬಂದ್ ಕೊಡ್ಬೇಕಂದ್ರ ಅನುಕೂಲ ಆಗ್ತೈತೇನು? ಹೌದು. 100%. ನಿಮಗ ಅನುಕೂಲ ಸಲಾಗಿ ಸ್ವಲ್ಪ ದಿನ ಇಂಡಿಯನ್ ರುಪಿನಾಗ ಪಟ ತಗೊಳ್ರಿಪ್ಪ ತಿನ್ರಿಪ್ಪ ಅಂತ ನಾನು ಕೊಡಾಕ್ತೀನಿ, ಉಲ್ಟಾ ನನಗ ಬಳ್ಳ ಮಾಡ್ತಿರಲ್ರಿ. ನನಗ ಬಳ್ಳ ಮಾಡಾಕ್ತಿರಲ್ರಿ ನೀವು. ನಿಮ್ದು ಬ್ಯಾಂಕ್ ನಿಂದ ನನಗ ಅಕೌಂಟಿಗೆ ಬಂದು ಬಿಡ್ಬೇಕು ಸ್ವಾಮಿ. ಅವೆಲ್ಲ ನಾಟಕ ಮಾಡೋದು ಬಿಡ್ರಿ. ಕಂಪನಿ ನಮಗ್ ಗೊತ್ತೈತಿ ಯಾವ ರೂಪದೊಳಗೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಎಲ್ಲ ನಮಗ್ ಗೊತ್ತೈತಿ. ಹೇಳ್ದಷ್ಟು ಮಾಡ್ರಿ, ನಿಮ್ ಒಳ್ಳೇದಕ್ಕೆ ಹೇಳತ್ತೀವಿ. ಈಗ ನಾನು ಯಾರೋ ಹೇಳನ್ ತಿಳ್ಕೊಂಡ ಕಲ್ಲಪ್ಪ ಬಸ್ಸಪ್ಪ ಹೇಳಾನೆ ತಿಳ್ಕೊಂಡೆ ನಾನೇನಾರ ಅಕಸ್ಮಾತ್ ಸೀಮಾ ಅದನ್ನು ತಿಳ್ಕೊಂಡ್ಬಿಡಮ್ಮ, ನಿಮಗೆ ನಾನು ಇಂಡಿಯನ್ ಕರೆನ್ಸಿ ಒಳಗೆ ನನ್ನ ಅಕೌಂಟ್ ಇಂದ ಕೊಟ್ಟೆ ಅಂತ ಕೊಡೋದ್ರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಸೀಮಾ ನಿನಗೆ 1 ಲಕ್ಷ ರೂಪಾಯಿ ಇನ್ಕಮ್ ಆಗೈತಮ್ಮ. ಎಷ್ಟಾಗೈತಿ? 1 ಲಕ್ಷ ರೂಪಾಯಿ ಇನ್ಕಮ್ ಆಗೈತಿ. ಈಗ ಒಂದು ತಿಂಗಳಿಗೆ 1 ಲಕ್ಷ ಇನ್ಕಮ್ ಆತಂತ ತಿಳ್ಕೊಳ್ಮ. ಮುಂದೆ ನಾನೇನ್ ಮಾಡ್ತೀನಿ, ನಿನಗ ದುಡ್ಡು ಕಳಿಸ್ಬೇಕಂದ್ರೆ ಈ 1 ಲಕ್ಷದೊಳಗೆ ನಾನು 18% GST ಕಟ್ ಮಾಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? 10% TDS ಕಟ್ ಮಾಡ್ಬೇಕಾಗ್ತೈತಿ. ಹೌದೇನಮ್ಮ? TDS. ಮತ್ತೆ ಇಷ್ಟೆಲ್ಲ ನಾನು ಈಗ ನನಗಂತೂ ಏನು ನಂದು ಕೆಲ್ಸ ಇಲ್ಲ. ಅದಕ್ಕೆ ಬರೀ 465 ರೂಪಾಯಿ ನಿಮ್ ಕಡೆಯಿಂದ ನಾ ಏನ್ ಮಾಡಾಕ್ತೀನಿ, ನಾನು ರಿಜಿಸ್ಟ್ರೇಷನ್ ಫೀಸ್ ತಗೊಂಡು ID ಕ್ರಿಯೇಟ್ ಮಾಡಾಕ್ತೀನಿ. ನಾನು ಅಕಸ್ಮಾತ್ ನನ್ನ ಅಕೌಂಟ್ ಹಾಕಿ ದುಡ್ಡು ಕೊಡ್ಬೇಕಂದ್ರೆ ನಾನು ಒಂದು 10% ಸರ್ವಿಸ್ ಚಾರ್ಜ್ ಅಂತ ತಗೊಳ್ಬೇಕಲ್ಲಮ್ಮ. ಹೌದು ಸರ್, ಎಂಪ್ಲಾಯೀಸ್ ಗಳನ್ನ ಇಡ್ಬೇಕಲ್ಲ. ಏನು ಮಾಡ್ಲಾರ್ದನ್ನು ಗೌರ್ಮೆಂಟ್ 18 ಅಂದ್ರೆ ನಾನು ಕೆಲಸ ಮಾಡಿದ 10%. ಈಗ ನೋಡಮ್ಮ ಎಷ್ಟಾಯ್ತು, ಎಲ್ಲ ಸೇರಿದ್ರೆ 32% ಆತ. ಹೌದಾ? 32 ಅಂದ್ರೆ ಎಷ್ಟಾತಮ್ಮ? 1 ಲಕ್ಷ 38. 1 ಲಕ್ಷ ರೂಪಾಯಿದೊಳಗೆ ಎಷ್ಟಮ್ಮ? 1 ಲಕ್ಷ ರೂಪಾಯಿದೊಳಗೆ ಈಗ 38,000 ರೂಪಾಯಿ ತೆಗೆದ್ರೆ ಇನ್ನೆಷ್ಟು ಉಳಿತಮ್ಮ? 62,000 ರೂಪಾಯಿ. ಈಗ ನನಗ್ ಒಂದ್ ಮಾತು ಹೇಳ್ರಿ, ನನ್ನಿಂದ ಬಂದ್ರೆ ಇಲ್ಲಿ ಬರ್ತೈತಿ, ನಿಮಗೆ ಗೂಗಲ್ ಪೇ ಫೋನ್ ಪೇ ದಿಂದ ಇಮಿಡಿಯೇಟ್ ಆಗಿ ನಿಮಗೆ 1 ಲಕ್ಷ ಬಂತಂದ್ರೆ ಇದೇ 1 ಲಕ್ಷಕ್ಕೆ ನೀವು ನಿಮ್ಮ ಪರ್ಸನಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಅನ್ನು ತೋರಿಸಿದ್ರೆ ಎಷ್ಟ್ ಆಗ್ತೈತಮ್ಮ? 1 ಲಕ್ಷಕ್ಕೆ ಟ್ಯಾಕ್ಸ್ ಬರಂಗಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ 1 ವರ್ಷಕ್ಕೆ 12 ಲಕ್ಷ ನಿಮಗೆ ಲಿಮಿಟ್ ಕೊಟ್ಟೈತಲ್ಲ. ಈಗ ನೀವ್ ಹೇಳ್ರಿ, ನಿಮಗೆ 1 ಲಕ್ಷಕ್ಕೆ 1 ಲಕ್ಷ ಕೊಟ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತು ಏನು? 1 ಲಕ್ಷಕ್ಕೆ ಅಫಿಷಿಯಲ್ ಆಗಿ ಬರ್ಲಿ, ಕಂಪನಿಯಿಂದ ಬರ್ಲಿ, ಜನರಿಗೆ ತೋರ್ಸಾಕ್ ಬರ್ತೈತೆ ಅಂತ ಹೇಳಿ 62,000 ರೂಪಾಯಿ ಕೊಡ್ಬೇಕು. ಇದು ಮೂರ್ಖತನ ಏನು ಒಳ್ಳೆ ವಿಚಾರವಂತರ ವಿಚಾರ? ಇದು ನೀವ್ ಹೇಳ್ರಮ್ಮ. 1 ಲಕ್ಷ ಡೈರೆಕ್ಟ್ ಆಗಿ ತಕೊಳ್ಳೋದು ಒಳ್ಳೇದು ಸರ್. ಈಗ ಅಕಸ್ಮಾತ್ ನಿಂದ 1 ವರ್ಷಕ್ಕೆ ತಿಂಗಳಿಗೆ 1 ಲಕ್ಷ ಇದ್ದಂಗೆ 12 ಲಕ್ಷ ಆತಂತ ತಿಳ್ಕೊಳಮ್ಮ. 12 ಲಕ್ಷ ಇಂಟು 38,000 ರೂಪಾಯಿ ಎಷ್ಟಾಗ್ತೈತಮ್ಮ? ಅದನ್ನು ನೋಡೋಣ. ಈಗ ನಾನು ಡೈರೆಕ್ಟ್ ಆಗಿ ಗೂಗಲ್ ಪೇ ಫೋನ್ ಪೇ ಮಾಡಿದ್ರೆ ನಿಮ್ಗೆ 12 ಲಕ್ಷ ಬರ್ತೈತಿ. ಹೌದಲ್ಲಮ್ಮ? ಇದೇ 12 ಲಕ್ಷ ರೂಪಾಯಿಗೆ ನಾನು 38,000 ರೂಪಾಯಿ ನಾನು ತೆಗೆದ್ರೆ ಎಷ್ಟಾತಮ್ಮ? ಅಲ್ಲಮ್ಮ, ನಿಮ್ದು 12 ಲಕ್ಷದೊಳಗೆ ಎಷ್ಟು? 12 ಲಕ್ಷ ಮೈನಸ್ ಮಾಡಮ್ಮ. 3 ಲಕ್ಷ ಇಲ್ಲ 12 ಲಕ್ಷ ಅನ್ನೆಸೆಸರಿ ವೇಸ್ಟ್ ಆಗ್ತಿಲ್ವಾ? 12 ಲಕ್ಷ ಇಂಟು 12 ಇಂಟು 38,000 ರೂಪಾಯಿ ಎಷ್ಟಾತಮ್ಮ? ಮೈನಸ್ ಇದು 12 ಲಕ್ಷ ರೂಪಾಯಿ ಮೈನಸ್ 1 2 3 1 ಲಕ್ಷ 20,000 12 ಲಕ್ಷ. ಓಕೆ, ಈಗ ನೋಡಮ್ಮ ಎಷ್ಟಮ್ಮ? ನಿಮ್ಗೆ 12 ಲಕ್ಷ ಬರ್ಬೇಕು. 7 ಲಕ್ಷ ಏನು 7 ಲಕ್ಷ 40,000 5 ಲಕ್ಷ ತಿಂಗಳಿಂದ ಉಂಡಿಲ್ಲ ಅನ್ನೆಸೆಸರಿ ಹೋತಲ್ಲಮ್ಮ ನಿಮಗೆ. ಹೌದು ಸರ್, 12 ಲಕ್ಷ. 5 ಲಕ್ಷ ರೂಪಾಯಿ ನಿಮಗೆ ದುಡ್ಡು ನಿಮ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಬಾರ ಅಂತ ಹೇಳಾಕತ್ತಿಲ್ಲ ನಾನು. ಈಗ ಇದೇ ನಿಮಗೆ ಅಕಸ್ಮಾತ್ ಈಗ ನಾನು ಎಷ್ಟಮ್ಮ 12 ತಿಂಗಳ ಇಂಟು 38,000 ರೂಪಾಯಿ. ಈಗ ಇದೇ ನಿಮ್ಗೆ ದುಡ್ಡು 4 ಲಕ್ಷ 50,000. ಇದೇ 4 ಲಕ್ಷ 56,000 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಬಂದ್ರೆ ಮಕ್ಕಳು ಫೀಸ್ ಕಟ್ಟಕ್ಕೆ, ಮಗನಿಗೆ ಬೈಕ್ ಕೊಡ್ಸಕ್ಕೆ, ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಬೋದಲ್ಲ? ಎಸ್ ಸರ್, ಖಂಡಿತ ಮಾಡ್ಬೋದು. ಅಂದ್ರೆ ಅಚಲ್ಕರ್ರೆ ನಿಮ್ ಒಳ್ಳೇದು ಕೇಳಾಕ್ತಾನೆ, ಕೆಟ್ಟದ್ದು ಕೇಳಾಕ್ತಾನೆ? ಒಳ್ಳೇದಕ್ಕೆ ಸರ್. ಆಮೇಲೆ ಈಗ ನಾವು ಬಿಟ್ಕೋನ್ ಇಷ್ಟೊಂದು ರೇಟ್ ಯಾಕೆ ರೀತಿ? ಯಾಕಂದ್ರೆ P2P ಟ್ರಾನ್ಸಾಕ್ಷನ್ ಆಗ್ತೈತಿ. ನಾನಾದ್ರೂ ನಿಮ್ಗೆ P2P ಟ್ರಾನ್ಸಾಕ್ಷನ್ ಮಾಡ್ಕೊಡಕ್ಕೇನಲ್ಲ. ಇದಕ್ಕೆ ನನ್ನ ಕಾನ್ಸೆಪ್ಟ್ 100% ಡಿಸೆಂಟ್ರಲೈಸ್ ಅಂತ ಹೇಳುದು ಇದೇ ಕಾರಣಕ್ಕನ್ನ ನಾವು ನನ್ನ ಕಾನ್ಸೆಪ್ಟ್ ಏನೈತಲ್ಲ 100% ಡಿಸೆಂಟ್ರಲೈಸ್ ಐತಿ. ಯಾಕಂದ್ರೆ ನಾನು P2P ಬಿಸ್ನೆಸ್ ಮಾಡಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಆಮೇಲೆ ಎರಡನೇದು ಇನ್ನು ಮುಂದೆ ಅಲ್ಗಾರಿದಮ್ ಅಂತ ಏನಮ್ಮ? ಅಲ್ಗಾರಿದಮ್ ಅಂದ್ರೆ ಏನು?
ಅಲ್ಗ್ಯಾರಿದಮ್ ಅಂದ್ರೆ ಏನಂದ್ರೆ ಈಗ ನಾನು ನಂದು ಐಡಿ ಓಪನ್ ಮಾಡಿ ತೋರಿಸ್ತೀನಿ. ಕರೆಕ್ಟ್ ನೋಡ್ಕೊಳ್ರಿ. ಏನ್ ಮಾಡಕ್ತೀನಮ್ಮ ನಾನು? ಐಡಿ. ಈಗ ನಂದೊಂದು ಐಡಿ ಓಪನ್ ಮಾಡಕ್ತೀನಿ. ಯಾರ್ದೋ ಒಂದು ಐಡಿ. Yes. ಯಾರ್ದಮ್ಮ? Yes, sir. ಮಲ್ಲರೆಡ್ಡಿ. ಈಗ ಮಲ್ಲರೆಡ್ಡಿದು ನಾನ್ ಮಾಡ್ತೀನಿ ಪೇಮೆಂಟ್ ಮಾಡಕ್ ಪಿನ್ ಅನ್ನು ಆಕ್ಟಿವೇಟ್ ಮಾಡಕ್ ಹೋಗ್ತೀನಿ. ಆಕ್ಟಿವೇಟ್ ಐಡಿ. ಇದಕ್ಕೆ ಏನಂತಾರಮ್ಮ? ಇದಕ್ಕೆ ಏನಿದೆ QR ಕೋಡ್ ಇತ್ತಲ್ಲ, ಇದ ಅಲ್ಗ್ಯಾರಿದಮ್. ಕ್ಲಿಯರ್ ಆಯ್ತು? ಎಸ್ ಸರ್, ಎಸ್ ಸರ್. ನೀವು ಯಾರ್ದಾರ ಬೇಕಾದ್ರೆ ಕ್ಯೂ ಮಾಡಿದ್ರೆ ಇದ್ರ ಯಾರು ಓನರ್ ಯಾರು, ಇದ್ರ ಹೆಸರು ಏನೈತಿ, TRHL ಅಂತ ಕ್ಲಿಯರ್ ತೋರಿಸ್ತೈತಿ. ಇಲ್ಲ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ತೋರಿಸ್ತೈತಿ ಅದು. ಹೌದು ಸರ್. ಎಸ್ ಸರ್. ಇದಕ್ಕೆ ಅಲ್ಗಾರಿದಮ್ ಅಂತ ಹೇಳ್ತಾರ. ಈಗ ನೀಳಮ್ಮ ನಮಗೆ 4 ದಿನದ ಹಿಂದ್ಗಡೆ ಇದನ್ನ ನಾವು ನೋಡಕ್ಕಿಂತ ಮೊದಲೇ ಹಿಂಗ್ ವಿಚಾರ ಮಾಡಿದ್ರೆ ಇದು ಯಾರ್ದಂತ ಗೊತ್ತಿರಕ್ಕಾಗ್ತೈತೆ ನಮಗೆ? ಇಲ್ಲ ಸರ್. ಇದೇ ಎನ್ಕ್ರಿಪ್ಟೆಡ್ ಸೀಕ್ರೆಟ್ ಟೋಟಲಿ 100% ಸೇಫ್ ಇರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಮಾಡಕ್ಕೆ ನಮ್ಗೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಚಲೋ, ಇದು ಏನಾಯ್ತು? ಒಂದೇದು ಕ್ರಿಪ್ಟೋ ಬಿಟ್ಕಾಯಿನ್ ಅಂದ್ರೆ ಹೆಂಗಿರ್ಬೇಕಮ್ಮ? ಒಂದೇದು ಸ್ವಂತ ಬ್ಲಾಕ್ ಚೈನ್ ಇರ್ಬೇಕು, ಎರಡನೇದು ಡಿಸೆಂಟ್ರಲೈಸ್ ಎನ್ಕ್ರಿಪ್ಟೆಡ್ ಇರ್ಬೇಕು, P2P ಇರ್ಬೇಕು, ಅಲ್ಗಾರಿದಮ್ ಇರ್ಬೋದು, ಆಮೇಲೆ ಓಪನ್ ಸೋರ್ಸ್ ಅಂತ ಇರ್ತೈತಿ. ಏನಮ್ಮ ಓಪನ್ ಸೋರ್ಸ್ ಅಂದ್ರೆ? ಓಪನ್ ಸೋರ್ಸ್ ಅಂದ್ರೆ ಆಮೇಲೆ ಇನ್ನೊಂದು ಬ್ಲಾಕ್ ಚೈನ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಬ್ಲಾಕ್ ಚೈನ್ ಅಂದ್ರೆ ಏನು? ಬ್ಲಾಕ್ ಚೈನ್ ಏನಮ್ಮ? ಬ್ಲಾಕ್ ಚೈನ್ ಅಂದ್ರೆ ಈಗ ಬ್ಲಾಕ್ ಚೈನ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ದು ಮೊದಲು ನಾವ್ ಏನ್ ಮಾಡ್ತಿದ್ದೇವ? ಈಗ ನೀನು ವೇಸ್ಟೇಜ್ ಕಂಪನಿ ಬಿಸ್ನೆಸ್ ಮಾಡ್ತಿದ್ದೆ, ಹೌದೇನಮ್ಮ? ಎಸ್ ಸರ್. ವೇಸ್ಟೇಜ್ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ ಅವ್ರ ಏನ್ ಮಾಡ್ತಾರೆ? ಪ್ರೆಸೆಂಟೇಶನ್ ಒಂದು ಬುಕ್ ಅನ್ನ ಪ್ರಿಂಟ್ ಮಾಡ್ತಿದ್ರು, ಹೌದೇನಮ್ಮ? ಎಸ್ ಸರ್, ಹೌದು ಸರ್. ಅವಾಗ ನಾವೇನ್ ಮಾಡ್ತಿದ್ವಿ? ಪ್ರತಿಯೊಂದು ವೇಸ್ಟೇಜ್ ಕಂಪನಿ ಹೋಗಿ ನಾವು ಲೀಡರ್ಸ್ಗೆಲ್ಲ ಅವ್ರ ಕಡೆಯಿಂದ 300 400 ಅದ್ ಎಷ್ಟು ಇರ್ತೈತಿ 200 ಅಂತ ತಿಳ್ಕೊಳ್ಳೋಣ, 200 ರೂಪಾಯಿ ಕಲೆಕ್ಟ್ ಮಾಡ್ತಿದ್ವಿ. ಆ ಬುಕ್ ಅನ್ನು ತಂದೆ ಕಲಿಮುಲ್ಲಾಗೊಂದು, ಸುರೇಶ್ಗೊಂದು, ಚಂದ್ರಶೇಖರ್ಗೊಂದು, ಯಾಕಂದ್ರೆ ಕೊಟ್ರೆ ಮುಂದೆ ಅವ್ರ ಯೂಸ್ ಮಾಡಿ ಬಿಸಿನೆಸ್ ಮಾಡ್ತಾರಂತ ತಿಳ್ಕೊಡ್ತಿದ್ದೆ, ಹೌದಾ? ಎಸ್ ಸರ್. ಆದ್ರೆ ಇತ್ತಿತ್ತಲಾಗಿ ಯಾರು PDF ಫೈಲ್ ಕೇಳ್ತಾರ, ಯಾರು ಬುಕ್ ತಂದು ಕೊಡ ಅಂತ ಕೇಳಂಗಿಲ್ಲ. PDF ಫೈಲ್ ಅಂದ್ರೆ ಎಟ್ ಎ ಟೈಮ್ ಸಾವಿರಾರು ಜನರಿಗೆ ನಾವು ಕಳಿಸಬಹುದು. ಇದೇ ಬ್ಲಾಕ್ ಚೈನ್. ನಮ್ದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರ ಕೈಯಾಗ ಐತಿ. ಈಗ ಬುಕ್ ಆಗಿತ್ತಂದ್ರೆ ಬುಕ್ ಆಗಿದ್ರೆ ಅವ್ನು ಯಾರ ಕಡೆ ಬುಕ್ ಐತಿ ಅವ್ನು ಮಾತ್ರ ಯೂಸ್ ಮಾಡೋದು, ಬೇರೆ ಯೂಸ್ ಮಾಡಕ್ ಬರ್ತಿದ್ದಿಲ್ಲ. ಆದ್ರೆ ಅದೇ PDF ಫೈಲ್ ಅನ್ನ ವಾಟ್ಸ್ಆಪ್ ನಾಗ ಕಳಿಸಿಲ್ಲ, ಇಡೀ ವಿಶ್ವನ ನೋಡ್ಬೋದು. ಅದೇ ನಮ್ಮ ವೆಬ್ಸೈಟ್ ನೊಳಗೆ ಹಾಕಿದ್ರೆ ಏನಾಗ್ತಿದ್ರಿ? ಇಡೀ ವಿಶ್ವದೊಳಗೆ ಯಾರು ಬೇಕಾದ್ರೆ ಆಕ್ಸೆಸ್ ಮಾಡಿ ತಗೋಬಹುದು. ಇದಕ್ಕೆ ಓಪನ್ ಸೋರ್ಸ್ ಅಂತ ಕರೀತಾರೆ, ಎಲ್ಲರಿಗೂ ಕೈಗೆ ಸಿಗ್ಬೇಕು. ಎಸ್ ಎಸ್ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು ನಮ್ಮ? ಎಸ್ ಸರ್, ಎಸ್ ಸರ್. ಇದಕ್ಕೆ ಓಪನ್ ಸೋರ್ಸ್ ಅಂತ ಕರೀತಾರೆ. ಆಮೇಲೆ ಇನ್ನು ಲಾಸ್ಟ್ ಪಾಯಿಂಟ್ ಫಂಜಿಬಲ್. ಏನಮ್ಮ ಫಂಜಿಬಲ್ ಅಂದ್ರೆ? ಈಗ ನನ್ನ ಹತ್ರ 1,000 ರೂಪಾಯಿ ಐತೆ ಅಂತ ತಿಳ್ಕೊಳಮ್ಮ. ಏನಿತ್ತು ನನ್ನ ಹತ್ರ? 1000 ರೂಪಾಯಿ. ಈಗ ನಾನು ಅದೇ 1000 ರೂಪಾಯಿ ಮಾರ್ಕೆಟ್ಗೆ ಹೋದ್ರೆ ನನಗೆ 1000 ರೂಪಾಯಿ ಪ್ರಾಡಕ್ಟ್ ನನಗೆ ಏನ್ ಬೇಕಂತ ಕೇಳಿದ್ರೆ ಕೊಡ್ತಾರಲ್ಲ ಮಾರ್ಕೆಟ್ ನೊಳಗೆ. ಎಸ್ ಸರ್, ತಗೊಳ್ಬಹುದು. ಅದೇ 1000 ರೂಪಾಯಿ ನಾನು ನಿನಗ್ ಕೊಟ್ರೆ ನೀನ್ ಹೋದ್ರು ನಿನ್ಗೆ ಏನ್ ಬೇಕಾದ್ರೆ 1000 ರೂಪಾಯಿ ಮಟೀರಿಯಲ್ ಕೊಡ್ತಾರಲ್ಲ. ಎಸ್ ಸರ್. ಇದು ಫಂಜಿಬಲ್. ನನ್ನ ಹತ್ರ ಇದ್ರು ಸೇಮ್ ರೇಟ್ ನನ್ಗೆ ಸೇಮ್ ಸಿಗ್ತೈತಿ, ನಂದು ಸೇಮ್ ನಿಮ್ಮ ಹತ್ರ ಇದ್ರು ಅದೇ ವಸ್ತುನ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್, ಎಸ್ ಸರ್, ಕ್ಲಿಯರ್. ಇದಕ್ಕೆ ಫಂಜಿಬಲ್ ಅಂತ ಕರೀತಾರೆ. ಬೆಲೆ ಸೇಮ್ ಇರ್ತೈತಿ, ನನ್ನ ಹತ್ರ ಇದ್ರು ಅಷ್ಟ, ನಿಮ್ಮ ಹತ್ರ ಇದ್ರು ಅಷ್ಟ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಚಲೋ, ಇನ್ನು ಲಾಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟೆ ಬಾಕಿದ್ದೇನ್ ಮಾಡ್ತೀನಿ ನಾನು ವಿಡಿಯೋ ತೋರಿಸಿ ಆಮೇಲೆ ಡಿಸ್ಕಷನ್ ಮಾಡೋಣ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಮತ್ತೊಂದ್ ಹೇಳ್ರಿ. ಮೊದಲು ನಾನು ಈಗ ಫಿಯೇಟ್ ಕರೆನ್ಸಿ ಅಂತ ಎಲ್ಲ, ಫಿಯೇಟ್ ಕರೆನ್ಸಿ ಅಂದ್ರೆ ನಿಮ್ಗೆ ಇನ್ನೂ ಎಷ್ಟೋ ಜನರಿಗೆ ಗೊತ್ತಾಗಿಲ್ಲ. ಫಿಯೇಟ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿ ಬಿಟ್ಬಿಟ್ಟು ನಾನು ಫಿಯೇಟ್ ಕರೆನ್ಸಿ ಬಗ್ಗೆ ಮಾತಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೀಮಾ, ನೀನು 1 ತಿಂಗಳ ನೌಕರಿ ಮಾಡಿಮ್ಮ. ಎಷ್ಟ್ ಮಾಡಿ? 1 ತಿಂಗಳು. 1 ಮಂತ್ ಕೆಲಸ ಮಾಡಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನಿನಗೆ 1.5 ಲಕ್ಷ ರೂಪಾಯಿ ಪೇಮೆಂಟ್ ಕೊಡಕ್ಕೆ. ಎಷ್ಟಮ್ಮ? 1.5 ಲಕ್ಷ. ಎಸ್ ಸರ್. ಈಗ ನಿನಗೆ 1.5 ಲಕ್ಷ ನಾನ್ ಮಾಡ್ತೀನಿ 2,000 ರೂಪಾಯಿ ನೋಟು. ಎಷ್ಟಮ್ಮ? 75 ನೋಟ್ ಕೊಡ್ತೀನಿ ನಾನು. ಎಸ್ ಸರ್. ಎಷ್ಟು ಏನ್ ಮಾಡ್ತೀಮ್ಮ ನಾನು? 75 ನೋಟ್. 2,000. 2,000 ರೂಪಾಯಿ 75 ನೋಟ್ ಕೊಟ್ಟಿನಿ ಅಂತ ತಿಳ್ಕೊಳ್ಮ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ನೀನ್ ಆ ನೋಟ್ ಅನ್ನ ಫಿಸಿಕಲ್ ನೋಟ್, ಅದು ನೀನ್ ನೋಟ್ ಅನ್ನ ತಗೊಂಡು ಹೋಗ್ಬೇಕಾದ್ರೆ ಅಚಾನಕ್ ನಿನ್ ಘಟನೆಗೆ ಬಿದ್ದು ಅದು ವೇಸ್ಟ್ ಆಗಿ ಎಲ್ಲ ಡ್ಯಾಮೇಜ್ ಆಗ್ತೈತೆ ಅಂತ ತಿಳ್ಕೊಳ್ಮ. ಪಾಯಿಂಟ್ ಕ್ಲಿಯರ್ ಆತ? ಎಸ್ ಸರ್, ಎಸ್ ಸರ್. ಈಗ ಈ 75 ನೋಟ್ ಡ್ಯಾಮೇಜ್ ಆತಲ್ಲ, ಅದ್ರದ್ದು ಬೆಲೆ ಏನಾತಮ್ಮ? ಡ್ಯಾಮೇಜ್. ಅದ್ರ ಬೆಲೆ ಎಷ್ಟೈತಿ? ಝೀರೋ. ಬೆಲೆ 0. ಎಸ್ ಸರ್. ಏನಮ್ಮ ನೀವು ನನ್ ತಲೆ ಕಡಿಸ್ತಿಯಲ್ಲ?
ಅಲ್ಲಮ್ಮ ಹೌದು ಸರ್. ಬೆಲೆ ಯಾಕೆ ಜೀರೋ ಆತಮ್ಮ? ನಾನು ಒಂದು ತಿಂಗಳು ಕಷ್ಟಪಟ್ಟು ದುಡ್ದೇನಲ್ಲ, ನಾನು ಕಷ್ಟಪಟ್ಟು ದುಡ್ದಿದ್ದಕ್ಕೆ ನನ್ನ ಹತ್ರ ನೀವು ಒಂದು ಯಾವ್ದೋ ಒಂದು 75 ನೋಟ್ ಅದು ಒಂದು ಪೇಪರ್ ಕೊಟ್ಟಿದ್ದೀಮ್ಮ, ಆ ಪೇಪರ್ ಡ್ಯಾಮೇಜ್ ಆಗಿದ್ದಕ್ಕೆ ನನ್ನ ಪರಿಶ್ರಮ ಜೀರೋನಾ? ಎಸ್ ಜೀರೋನೇ Yes, ಆಯ್ತು sir. ಸರ್. ಜೀರೋನೇ ಈಗ ಆಗುತ್ತೆ ನಾನು ಅದು ಇನ್ನೊಂದು ನೋಟ್ ಕೆಲಸ ಖರಾಬ್ ಆಗೈತಲ್ಲ ಸರ್, ಹಾಳಾಗೈತಲ್ಲ. ಹಾಳಾಗೈತಿ. ಈಗ ಮತ್ತೊಂದು ಕೆಲಸ ಮಾಡ್ತೀನಲ್ಲ, ಈಗ ನಮ್ಮ ಸೀಮಾ ಒಂದು ತಿಂಗಳ ಕೆಲಸ ಮಾಡ, ಹೌದಾ? ಎಷ್ಟ್ ಕೊಡ್ಬೇಕು Yes, sir. ನಾನು? 1.5 ಲಕ್ಷ ಕೊಡ್ಬೇಕು, ಹೌದಾ? ಎಸ್ ಸರ್. ಈ ಪ್ರಶ್ನೆಗೆ ನಿಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ. ನಾನು ಇಂತ ಒಂದು ಲೀಡರ್ ಇರ್ತೇನಲ್ಲ ನೋಡ್ರಿ. ಸೀಮಾ ಸವಿತಾ ಬಾರಮ್ಮ ಆ ಕಡೆಗ್ ಬಾ. ಈಗ ನಾ 1.5 ಲಕ್ಷದ ಬಗ್ಗೆ ಬದಲಾಗಿ ಏನ್ ಕೊಡ್ಬೋದಮ್ಮ? ಸೀಮಾಗ್ ಏನ್ ಕೊಟ್ರ ಸೇಫ್ ಆಗಿರ್ತೈತಿ? ಚಿನ್ನ 10 ಗ್ರಾಮ್ ಬಂಗಾರ. 1.5 ಲಕ್ಷ ಕೊಟ್ರೆ 10 ಗ್ರಾಮ್ ಬಂಗಾರ ಬರ್ತಿದ್ದಿಲ್ಲಮ್ಮ? ಬರುತ್ತೆ. ಈಗ 10 ಗ್ರಾಮ್ ಬಂಗಾರದ ನಿನಗ ಒಂದು ಕೊಯ್ನ್ 10 ಗ್ರಾಮದ ಒಂದು ಕೊಯ್ನ್ ಅನ್ನ ಕೊಟ್ಟೇನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಕೊಯ್ನ್. ಎಸ್ ಸರ್. ಈ ಕೊಯ್ನ್ ಅನ್ನ ಗಟ್ಟರದಾಗ ಬಿದ್ರೆ ಅದನ್ನ ವರ್ಷಿ ಯಾರಿಗಾರ ಕೊಟ್ಟು ತಗೊಂತಾರಿಲ್ಲಮ್ಮ? ತಗೊಂಡೆ ಎಸ್ 100% ತಗೊಳ್ತಾರೆ ಸರ್. ತಗೊಂತಾರ. ಇದೇ ಕೊಯ್ನ್ ಅನ್ನ ನೀನು ಒಂದಲ್ಲ 10 ಪೀಸ್ ಮಾಡಿದ್ರೆ ತಗೊಂತಾರಿಲ್ಲೋ? ತಗೊಳ್ತಾರೆ ಸರ್. ಅದೇ ನೋಟನ್ನ 10 ಪೀಸ್ ಮಾಡಿದ್ರೆ ತಗೊಂತಾರೇನೋ? ತಗೊಳ್ತಾರೆ. ತಗೊಳಲ್ಲ ಸರ್, ನೋಟು ತಗೊಳಲ್ಲ. ಓ ಸೀಮಾ, ದುನಿಯಾದಾಗ ಇಲ್ಲ sir. ಇದ್ದಿದ್ದೆಲ್ಲ ಹರಿದು ನೋಡಿ ನಿಮ್ಮ ಮನೆಗೆ ತಂದು ಇಡ್ತೇನೆ ಹಂಗಾರೆ. ಇಲ್ಲ ಸರ್, ತಗೊಳಲ್ಲ, ನೋಟು ಏ ತಗೊಳಲ್ಲ. ಶಿವಮೊಗ್ಗ ಮಾಡ್ತಾರೆ ಈಗ. ಪಾಯಿಂಟ್ ಕ್ಲಿಯರ್ ಆಯ್ತು. ಚಲೋ, ಹಂಗಾರೆ ಮೂರನೇದು, ಅದನ್ನ ಅಕಸ್ಮಾತ್ ನೋಟ್ ಸುಟ್ರೆ ತಗೊಂತಾರೇನಮ್ಮ? ಇಲ್ಲ ಇಲ್ಲ ತಗೊಳಲ್ಲ. ಆದ್ರೆ ಬಂಗಾರ ಸುಟ್ರೆ ತಗೊಂತಾರಿಲ್ಲೋ? ತಗೊಳ್ತಾರೆ. ಅಂತ ಆ ನೋಟ್ ಕೆರ್ ಕೆರ್ ಮಾಡಿ ಅಂತ. ತಗೊಂತಾರೇನಮ್ಮ? ಆದ್ರೆ ಬಂಗಾರ ಪುಡಿ ಮಾಡಿ ಅದನ್ನ ಹಿಟ್ಟನ್ನ ಒಯ್ದು ನೀ ಕೊಟ್ರು ನಿನಗ 10 ಗ್ರಾಮ್ ಬಂಗಾರ 10 ಗ್ರಾಮ್ ತೂಕ ಮಾಡಿದ್ರೆ ರೊಕ್ಕ ಕೊಡ್ತಾರೋ ಇಲ್ಲಮ್ಮ? ಕೊಡ್ತಾರೆ ಸರ್. ಖಂಡಿತ ಕೊಡ್ತಾರೆ. ಇದೇ ಡಿಸೆಂಟ್ರಲೈಸ್, ಇದೇ ನಿಜವಾಗಿದ್ದ ರೊಕ್ಕ. ನಿಜವಾಗಿದ್ದ ರೊಕ್ಕ ಹರಿದ್ರು ರೊಕ್ಕ ಬೆಲೆ ಕಳ್ಕೊಳಂಗಿಲ್ಲ, Great ಸುಟ್ರು sir, ಬೆಲೆ great sir, really ಕಳ್ಕೊಳಂಗಿಲ್ಲ, ಏನ್ ಮಾಡಿದ್ರು ಕಳ್ಕೊಳಂಗಿಲ್ಲ. ಅದಕ್ಕೆ ಇನ್ಮೇಲೆ ನಾವು ನೋಟದ ಹಿಂದೆ ಬೆನ್ನತ್ತದ್ ಬಿಡ್ರಿ, ನಿಜವಾಗಿದ್ದ ದುಡ್ಡನ್ನ ತಗೊಳ್ರಿ, ಕ್ರಿಪ್ಟೋ ಕರೆನ್ಸಿ ತಗೊಳ್ರಿ. ಅದಕ್ಕೆ ನಾ ಕ್ರಿಪ್ಟೋ ಕರೆನ್ಸಿ ಕೊಡಾಕ್ತೀನಿ ನಿಮಗೆ. ಸೂಪರ್ ಸೂಪರ್. ಎಕ್ಸಲೆಂಟ್ ಸರ್. ಎಸ್ ಸರ್. ಮೊದಲೇ ಇವತ್ತೊಂದು ವಿಡಿಯೋ ನೋಡೋಣ. ವಿಡಿಯೋ ನೋಡಿದ್ಮೇಲೆ ಆಮೇಲೆ ಮತ್ತೆ ಮುಂದಿದ್ದು ಡಿಸ್ಕಷನ್ ಮಾಡೋಣ. ಆಗ್ಬೋದೇನಮ್ಮ? ಎಸ್ ಸರ್. 100%. ಚಲೋ. समृद्धि को लक्ष्मी का रूप माना जाता है। आपने रुपए, पैसे और समृद्धि को लक्ष्मी का रूप माना जाता है। आपने इस लक्ष्मी यानी पैसे के कई रूप देखे होंगे अभी तक, जैसे भारतीय रुपए, अमेरिकी डॉलर्स, ब्रिटिश पाउंड, जापानी येन और यूरोप का यूरो। ये तमाम करेंसीज लक्ष्मी का ही रूप है। इनमें से ज्यादातर करेंसीज कागज से बनी होती हैं, जिन्हें आप अपनी आंखों से देख सकते हैं, अपनी जेब में रख सकते हैं और इन्हें छूकर महसूस भी कर सकते हैं। आप जिस भी देश में जाते हैं आपको उसी देश की करेंसी इस्तेमाल करनी पड़ती है। लेकिन क्या आपने ऐसी करेंसी के बारे में सुना है जो किसी को दिखाई नहीं देती, लेकिन फिर भी वो दुनिया की सबसे मूल्यवान करेंसी बन गई है? हम बिटकॉइन की बात कर रहे हैं। ये एक प्रकार की डिजिटल करेंसी है। अगर इंटरनेट एक देश होता तो शायद बिटकॉइन इंटरनेट की राष्ट्रीय करेंसी होती। हो सकता है कि बिटकॉइन के बारे में आप में से बहुत सारे लोगों ने नहीं सुना होगा, और जिन्होंने सुना भी होगा उनमें से भी बहुत सारे लोग ये नहीं जानते होंगे कि ये कैसे काम करती है, बिटकॉइन होता क्या है। इसलिए आज हमने तय किया है कि हम दुनिया की सबसे मूल्यवान करेंसी का विश्लेषण आपके लिए करेंगे, क्योंकि इस करेंसी के एक सिक्के की कीमत आज की तारीख में करीब 45,000 रुपए है। यह अलग बात है कि यह सिक्का किसी को दिखाई नहीं देता, क्योंकि ये एक तरह का डिजिटल सिक्का है। आज हमने इस खबर के विश्लेषण का फैसला इसलिए भी किया है क्योंकि दुनिया में पहली बार बिटकॉइन के रूप में हुए लेन देन को एक भारतीय एजेंसी फ्रीज करने की तैयारी कर रही है। बिटकॉइंस का इस्तेमाल करके ड्रग तस्करों ने पैसे का लेन देन शुरू कर दिया है, और अब इस लेन देन की रकम में से करीब 500 बिटकॉइंस को फ्रीज करने की तैयारी भारत के नारकोटिक्स कंट्रोल ब्यूरो ने कर ली है। हम आपको बता दें कि एक बिटकॉइन की आज की कीमत 45,000 रुपए है। इस हिसाब से जब्त की जाने वाली रकम होगी करीब 2 करोड़ 25 लाख रुपए। आप ये जानना चाह रहे होंगे कि आखिर ये बिटकॉइन है क्या, ये कैसे काम करता है और क्यों दुनिया भर के लोग बिटकॉइंस खरीदना चाहते हैं। हम इन सभी सवालों के जवाब आज आपको देंगे। बिटकॉइन दुनिया की पहली डिसेंट्रलाइज्ड
क्रिप्टो करेंसी है जो खास तौर पर डिजिटल दुनिया के लिए बनाई गई है। बिटकॉइन का इस्तेमाल पूरी दुनिया में कभी भी और कहीं भी किया जा सकता है। बिटकॉइन के जरिए कोई भी व्यक्ति दुनिया में किसी भी दूसरे व्यक्ति को रकम भेज सकता है, पैसा भेज सकता है। और सबसे बड़ी बात यह है कि इसके लिए किसी बैंक या थर्ड पार्टी एजेंसी की मदद नहीं लेनी पड़ती। यानी आप जो भी पैसा किसी को भेजना चाहते हैं उस पैसे को सीधे अपने बिटकॉइन वॉलेट से दूसरे व्यक्ति के बिटकॉइन वॉलेट में ट्रांसफर कर सकते हैं। इस तरह से पैसा ट्रांसफर करने पर आपको सिर्फ 2.5 सेंट यानी करीब ₹1.67 की फीस देनी होती है, जो कि बहुत ही कम है, मामूली है। दुनिया भर में इस वक्त लाखों लोग साधारण करेंसी की जगह बिटकॉइन का इस्तेमाल कर रहे हैं। अभी दुनिया में पैसों के कानूनी लेन देन के लिए बैंक्स का इस्तेमाल करना पड़ता है। यहां तक कि किसी देश में कितनी करेंसी का सर्कुलेशन होगा ये भी बैंक और वहां की सरकारें तय करती हैं। लेकिन बिटकॉइन एक ऐसी व्यवस्था है जिस पर किसी एजेंसी, बैंक या सरकार का नियंत्रण नहीं है। बिटकॉइन के तहत लेन देन सीधे 2 लोगों के बीच होता है। ये लेन देन, आर्थिक लेन देन पूरी तरह से एनक्रिप्टेड होता है, यानी ये पैसों के लेन देन का एक सुरक्षित और सुपर फास्ट तरीका है। लेकिन इस आर्थिक लेन देन की प्रक्रिया में आपके वॉलेट में नोट्स नहीं आते, करेंसी नहीं आती, बल्कि कुछ डिजिटल कोड्स आते हैं और यही कोड्स आप तक पहुंची हुई रकम होती है। अब आपको बताते हैं कि बिटकॉइन की अर्थव्यवस्था कैसे काम करती है। 5 वर्ष पहले तक एक बिटकॉइन सिर्फ ₹6 का था, लेकिन आज एक बिटकॉइन 45,000 रुपए का हो गया है। बिटकॉइन की शुरुआत आज से 7 वर्ष पहले 3 जनवरी 2009 को सतोशी नाकामोतो नाम के एक प्रोग्रामर ने की थी। लेकिन हम आपको बता दें कि सतोशी नाकामोतो कौन है ये आज तक किसी को नहीं पता। हालांकि अलग अलग वक्त पर अलग अलग लोग सतोशी नाकामोतो होने का दावा करते रहे हैं, लेकिन बिटकॉइन के असली जनक के बारे में अभी भी किसी के पास कोई पुख्ता जानकारी नहीं है। सतोशी नाकामोतो ने जब बिटकॉइन की शुरुआत की थी तब उनका मकसद इसे करेंसी में बदलना नहीं था, बल्कि ऐसा सिर्फ ये साबित करने के लिए किया गया था कि बिना किसी थर्ड पार्टी की मदद के भी आर्थिक लेन देन किया जा सकता है, यानी ये सीधे 2 लोगों के बीच भी संभव है। 22 मई 2010 को पहली बार एक पिज्जा के बदले 10,000 बिटकॉइन देने की पेशकश की गई थी, यानी तब एक बिटकॉइन की कीमत सिर्फ 10 सेंट थी या 10 सेंट से भी कम थी। लेकिन आज बिटकॉइन की कीमत कई हजार गुना बढ़ चुकी है। बिटकॉइन के प्रचलन में आने के बाद ज्यादा से ज्यादा लोग अब इसे खरीदने की कोशिश करने लगे हैं और बिटकॉइन की कीमत लगातार बढ़ती जा रही है। दुनिया में अलग अलग देश हैं, अलग अलग संस्कृतियां हैं, अलग अलग लोग हैं, अलग अलग भाषाएं हैं, अलग अलग खान पान और अलग अलग ताकतें। लेकिन पूरी दुनिया में एक चीज ऐसी है जो आपस में सबको जोड़ती है और वो चीज है पैसा। आज लगभग हर काम के लिए पैसों की जरूरत पड़ती है, चाहे वो खाना खरीदना हो, पानी खरीदना, घर खरीदना, हथियार खरीदना, यानी हर चीज के लिए पैसों की जरूरत होती है। कई लोगों की जिंदगी इस पैसे को कमाने के चक्कर में खर्च हो जाती है। पैसे के लिए लोग मेहनत करते हैं, संघर्ष करते हैं, अपराध करते हैं और यहाँ तक कि लोगों का खून भी कर देते हैं। लेकिन क्या आपने कभी सोचा है कि ये पैसे, ये करेंसी और कागज का वो टुकड़ा जिसे हम नोट कहते हैं, असल में है क्या? दरअसल जो कागज का नोट आपकी जेब में है वो एक तरह का वादा है। वादा है आपको कागज के टुकड़े पर लिखी गई रकम चुकाए जाने का। जब आप ये नोट किसी दुकानदार को देते हैं तो वादे का ये कागज उसके पास पहुंच जाता है और वो दुकानदार बदले में आपको सामान दे देता है। यानी कागज के इस नोट का पूरा मूल्य सिर्फ वो वादा है जो आपसे रिजर्व बैंक ऑफ इंडिया ने किया है। लेकिन जब कागज के यही नोट आप बैंक में जमा कराते हैं तो बैंक उसमें से एक बड़ी रकम दूसरे लोगों को उधार दे देता है, जबकि आपके अकाउंट में आप अपनी जमा की गई रकम देख पा रहे होते हैं। हालांकि असलियत में वो रकम वहां होती नहीं है।
उधार लेने वाला व्यक्ति उसी पैसे से सामान खरीदता है और वो पैसा एक बार फिर बैंक में पहुंचता है। बैंक उस पैसे को फिर उधार के तौर पर दे देता है और उस पर ब्याज भी वसूलता है। इस तरह से कागज के टुकड़े पर किया गया वादा अर्थव्यवस्था का सबसे बड़ा वादा बन जाता है। सच यह है कि अगर 3% लोग भी बैंकों में जमा अपना पैसा एक साथ वापस मांग ले तो बैंकों के पास देने के लिए कैश होगा ही नहीं, क्योंकि वो कैश यानी आपके द्वारा बैंक को सौंपे गए नोट एक बड़ी अर्थव्यवस्था का हिस्सा बन गए हैं और इस पूरी अर्थव्यवस्था पर नियंत्रण है सरकारों का और बैंकों का। यानी सरकार और बैंक के स्तर पर अगर कोई गड़बड़ हो जाए तो आपका पूरा पैसा डूब सकता है। लेकिन बिटकॉइन इसी खतरे और बैंकों और सरकार के इसी नियंत्रण को दूर करने की कोशिश है। बिटकॉइन एक डिजिटल करेंसी है और एक सॉफ्टवेयर है। बिटकॉइन इंटरनेट की दुनिया से जुड़े कंप्यूटर्स के जरिए पेमेंट का नया तरीका है। बिटकॉइन एक ऐसी डिजिटल करेंसी है जो ओपन सोर्स सॉफ्टवेयर पर आधारित है, जिसका आविष्कार सतोशी नाकामोटो ने किया था। लेकिन आज दुनिया भर के हजारों प्रोग्रामर बिटकॉइन के फीचर्स को ज्यादा मजबूत और सुरक्षित बना रहे हैं। जब हम सामान्य तौर पर साधारण करेंसी का इस्तेमाल करते हैं तो इसकी देखरेख का जिम्मा बैंकों का होता है, यानी पैसा कहां से चलकर इनके पास पहुंचा इसका पूरा रिकॉर्ड बैंक अपने पास रखते हैं और इसके बदले में बैंक फीस के रूप में अच्छी खासी रकम आपसे वसूलते हैं। और बिटकॉइन पैसों के लेन देन के बीच से बैंक और मिडिलमैन को हटाकर इसे ज्यादा तेज और सुरक्षित बना देता है। अब सवाल यह है कि एक डिजिटल करेंसी के साथ तो काफी छेड़छाड़ की जा सकती है या फिर फिल्मों की तरह इसकी पायरेसी भी हो सकती है। तो इसका जवाब है कि ऐसा संभव नहीं है, क्योंकि सतोशी नाकामोटो के आविष्कार की खासियत यह है कि बिटकॉइन आम लोगों के बीच बंटे ब्लॉकचेन में भेजा जाता है। जैसे बैंक आपके पैसे का हिसाब प्लस और माइनस में रखते हैं, वैसे ही ब्लॉकचेन में हर एक बिटकॉइन का हिसाब रखा जाता है। यानी दुनिया में कहीं भी और कभी भी हुए किसी भी बिटकॉइन ट्रांजैक्शन का हिसाब हमेशा ब्लॉकचेन में मौजूद रहता है। और इस ब्लॉकचेन को सुरक्षित रखने वाले लोगों को भी लेन देन पर नजर रखने के लिए ब्लॉकचेन को सुरक्षित रखने के लिए इनाम के तौर पर बिटकॉइन दिए जाते हैं, क्योंकि हर ट्रांजैक्शन को वेरीफाई किया जाता है और नेटवर्क इसका रिकॉर्ड रखता है, इसलिए इसमें धांधली नहीं की जा सकती। असीमित पैसा घोटालों को जन्म देता है, स्कैम्स को जन्म देता है और आर्थिक मंदी की वजह भी बनता है। किसी को नहीं पता कि इस वक्त दुनिया में कितने डॉलर्स हैं, लेकिन अगले 125 वर्षों के दौरान बनने वाले बिटकॉइंस की संख्या अभी से निर्धारित है। बैंक कई ऐसे लोगों को पैसे भी उधार देते हैं जिनका इरादा ये पैसे वापस करने का नहीं होता। ये लोग या तो खुद को दिवालिया घोषित कर देते हैं या देश छोड़कर चले जाते हैं और इसका खामियाजा आम आदमी को ही भुगतना पड़ता है। लेकिन डिजिटल करेंसी पर किसी सरकार या बैंक का नियंत्रण नहीं होता। ये एक ऐसी कंप्यूटर कोडिंग है जिसके साथ घोटाला भी नहीं किया जा सकता। ये नया ट्रेंड है और देखिए आने वाले समय में डिजिटल वर्चुअल करेंसीज का होने वाला है। बिटकॉइंस क्योंकि सर्वप्रमुख डिजिटल करेंसी है, लिहाजा उसकी लोकप्रियता और उसका प्रचलन और बढ़ चुका है। बिटकॉइन का सबसे ज्यादा इस्तेमाल रेमिटेंसेस के क्षेत्र में बढ़ रहा है। रेमिटेंसेस उस रकम को कहते हैं जो विदेश में काम करने वाले लोग अपने मूल देश में भेजते हैं। आपको बता दें कि रेमिटेंसेस हासिल करने के मामले में भारत दुनिया का नंबर 1 देश से दुनिया का नंबर 1 देश है। देश से बाहर रहने वाले भारतीयों ने 2015 में 4,62,000 करोड़ रुपए की रकम भारत भेजी थी। आमतौर पर यह रकम बैंक के जरिए या मनी ट्रांसफर एजेंसियों के जरिए भेजी जाती है और बैंक्स और एजेंसीज रकम ट्रांसफर करने के लिए 5% से 30% की फीस वसूलते हैं। पूरी दुनिया में मनी ट्रांसफर पर औसतन 10% का चार्ज लगता है। यानी जो रकम हर साल भारत से बाहर रहने वाले भारतीय अपने घरों में भेजते हैं, उसमें से यारो नडु माताडतारा, माइक ऑफ ಮಾಡ್ಕೊಡಿ प्लीज। 46,000 करोड़ रुपए इस फीस के रूप में चुकाए जाते हैं। ये बहुत ही सेंसिटिव चीज़ है और बहुत ही सेंसिटिव चीज़ों पे इस्तेमाल होता है, तो इसलिए इसकी जो मैकेनिज्म है और जो लोग इसको हैंडल करते हैं वो हाईली सोफिस्टिकेटेड संस्थाएं होते हैं। ये सामान्य करेंसी के पैरेलल काम करने वाली करेंसी है जिसका इस्तेमाल दुनिया में हर दिन बढ़ रहा है। दुनिया की हजारों कंपनियां अब पेमेंट के लिए बिटकॉइन को स्वीकार कर रही हैं। आप फोन खरीदने से लेकर होटल बुक कराने बिटकॉइन को स्वीकार कर रही हैं।
आप फोन खरीदने से लेकर होटल बुक कराने, कार खरीदने, इलेक्ट्रॉनिक आइटम्स की खरीदारी और यहाँ तक कि कॉफी खरीदने के लिए भी बिटकॉइन का इस्तेमाल कर सकते हैं। लेकिन ऐसा नहीं है कि बिटकॉइन के साथ खतरे नहीं हैं। सरकार का नियंत्रण न होने की वजह से इस करेंसी की वैल्यू ऊपर नीचे होती रहती है। लोग गलत कामों के लिए प्रतिबंधित वस्तुएं खरीदने के लिए भी बिटकॉइन का इस्तेमाल कर रहे हैं और दुनिया भर की कई सरकारें और बैंकर्स इसे कानूनी मान्यता देने के लिए भी तैयार नहीं है। लेकिन बिटकॉइन का सारा हिसाब किताब इंटरनेट पर मौजूद रहता है, यानी बिटकॉइन काले धन की समस्या को भी समाप्त कर सकता है और पैसों के लेन देन में नई तरीके की पारदर्शिता ला सकता है। ब्यूरो रिपोर्ट, जी मीडिया। अब आप सोच रहे होंगे कि जिस बिटकॉइन के निर्माता के बारे में किसी को कुछ पता नहीं, जिस बिटकॉइन को चलाने वाले लोगों के बारे में किसी को कुछ पता नहीं, वो डिजिटल करेंसी आखिर काम कैसे करती होगी और बिटकॉइंस निकलते कहां से हैं? तो आपको बता दें कि बिटकॉइंस का आदान प्रदान पीयर टू पीयर तकनीक से होता है, यानी ये रकम एक कंप्यूटर से सीधे दूसरे कंप्यूटर में पहुंच जाती है। लेकिन इस लेन देन को सुरक्षित बनाते हैं वो हजारों लोग जो अपने ताकतवर कंप्यूटर्स की मदद से इन ट्रांजैक्शंस पर नजर रखते हैं और इनकी जांच करते हैं। और जो भी व्यक्ति ऐसा सफलतापूर्वक कर लेता है उसे इनाम के तौर पर कुछ बिटकॉइंस दिए जाते हैं। इसे बिटकॉइन की माइनिंग कहा जाता है। दरअसल कोड लैंग्वेज में होने वाले इस आदान प्रदान को वेरीफाई करने वाले हजारों लोग इस प्रक्रिया में बैंक के एक क्लर्क की तरह काम करते हैं और इन्हें माइनर्स कहा जाता है। ये लोग ट्रांजैक्शंस पर नजर रखते हैं ताकि इसका गलत इस्तेमाल ना हो, लेकिन इस प्रक्रिया को पूरी करने के लिए इन माइनर्स को एक मैथमेटिकल प्रॉब्लम हल करनी होती है। जो माइनर जितनी जल्दी ये प्रॉब्लम सॉल्व कर लेता है उसे प्रॉब्लम सॉल्व करने के बदले में करीब 12.5 बिटकॉइंस मिलते हैं और इस तरह से बिटकॉइंस डिजिटल बाजार में आ जाते हैं। लेकिन बिटकॉइन की अर्थव्यवस्था का निर्माण इस तरह से किया गया है कि एक निश्चित समय के बाद बिटकॉइंस की संख्या घटकर आधी रह जाती है। शुरुआत में एक ब्लॉक से 50 बिटकॉइंस निकला करते थे। प्रति ब्लॉक बिटकॉइंस की संख्या हर 4 वर्ष में घटकर आधी रह जाती है। इसलिए आज से 125 वर्षों के बाद यानी सन 2140 तक नए बिटकॉइंस का निर्माण बिल्कुल बंद हो जाएगा। गणना के हिसाब से तब तक दुनिया में कुल 2 करोड़ 10 लाख बिटकॉइंस आ चुके होंगे। बिटकॉइन भविष्य की करेंसी है और भविष्य में खत्म भी हो जाएगी। इसलिए लोगों में ज्यादा से ज्यादा बिटकॉइन खरीदने की होड़ मची हुई है। अगर आपको अब भी ये बात समझ में ना आई हो तो आपको एक उदाहरण की मदद से समझाते हैं। मान लीजिए कि इस महीने भारी मात्रा में सोने यानी गोल्ड की खुदाई की गई हो और उसे सामान्य कीमत पर लोगों में बांट दिया गया। लेकिन अगले महीने सोने की खुदाई आधी रह गई जबकि खरीदने वाले लोगों की संख्या पहले जैसी ही है। तो ऐसे में सोने की कीमत बढ़ जाएगी और अगर हर महीने ऐसा होता रहे तो सोचिए सोने की कीमत कितनी हो जाएगी। बिटकॉइन की अर्थव्यवस्था भी ऐसे ही काम करती है। लोगों को पता है कि बिटकॉइंस की संख्या लगातार कम होती जा रही है, इसलिए इसकी कीमत लगातार बढ़ती जा रही है। ये डिमांड और सप्लाई का सामान्य फॉर्मूला है। सप्लाई जितनी कम होगी डिमांड उतनी ही ज्यादा बढ़ेगी। भारत में सन 2015 में एक बिटकॉइन की कीमत 14,000 रुपए थी, जबकि मई 2016 में यह बढ़कर 30,000 रुपए प्रति बिटकॉइन हो गई और आज के रेट के हिसाब से एक बिटकॉइन की कीमत करीब 45,000 रुपए है। एक अनुमान के मुताबिक सन 2018 तक एक बिटकॉइन की कीमत करीब $10,000 तक जा सकती है, यानी आज के करेंसी रेट के हिसाब से 6,68,000 रुपए। दुनिया की बड़ी बड़ी कंपनियां बिटकॉइन की व्यवस्था में निवेश कर रही हैं क्योंकि ज्यादातर लोग मानते हैं कि बिटकॉइन भविष्य की अर्थव्यवस्था है और आगे चलकर आज के नोटों की अहमियत कम हो जाएगी। इस वक्त दुनिया में करीब 800 करोड़ मोबाइल फोन्स हैं, जबकि दुनिया की आबादी 700 करोड़ है। इसके उलट अभी भी दुनिया में 200 करोड़ लोग ऐसे हैं जिनके पास कोई बैंक अकाउंट नहीं है, यानी वो सभी लोग जिनके पास मोबाइल फोन्स हैं अगर बिटकॉइन का इस्तेमाल करने लगे तो ये दुनिया की सबसे बड़ी बैंकिंग प्रणाली बन जाएगी और वो भी एक ऐसी बैंकिंग प्रणाली जिसमें किसी भी सरकार या किसी वित्तीय संस्थान का दखल नहीं होगा। वित्तीय लेन देन का सुरक्षित, तेज और आधुनिक तरीका होने के बावजूद बिटकॉइन के अपने कई खतरे हैं और वो भी आज हम आपको बताएंगे। इसलिए बहुत सारे देश अभी तक ये तय नहीं कर पाए हैं कि बिटकॉइन को कानूनी मान्यता दी जाए या नहीं।
इसके अलावा एनक्रिप्टेड होने की वजह से ड्रग्स और हथियारों की तस्करी करने वाले माफिया और दूसरे आपराधिक तत्व भी वित्तीय लेन देन के लिए बिटकॉइंस का इस्तेमाल कर रहे हैं, जो कि खतरनाक है। बिटकॉइंस का बढ़ता इस्तेमाल देखकर कहा जा सकता है कि आने वाले कुछ वर्षों में दिवाली की शाम को होने वाली लक्ष्मी पूजन का तरीका भी हो सकता है बदल जाए और तब शायद लोग अपने कंप्यूटर्स और मोबाइल फोन्स पर बिटकॉइन के वॉलपेपर्स लगाकर उसकी पूजा करने लगे। ಯಾರ್ಯಾರಿಗೆ ತಿಳಿತು ತುಂಬಾ ಯಾರ್ಯಾರಿಗೆ ಚೆನ್ನಾಗಿ ತಿಳಿತು ಯಾರ್ಯಾರಿಗೆ ತಿಳಿತು ಚಪ್ಪಾಳಿ ಹೊಡೀರಿ. ಯಾರ್ಯಾರಿಗೆ ತಿಳಿಲಿಲ್ಲ ನಿಮ್ಮ ಕೈ ನಿಮ್ಮ ಮುಖಕ್ಕೆ ನೀವು ಏನೈತಿ ಇದಂತಾರಲ್ಲ ಹೊಡೆತ್ಕೊಂಡ್ಬಿಡ್ರಿ. ನಮ್ಗೇನ್ ನಾವೇನ್ ಹೊಡೆಗಿಲ್ಲ. मुझे 2 मिनट बताए सर, अवकाश है मेरे। ಹಾ ಹೇಳ್ರಿ, ಏನಾತ್ ಹೇಳ್ರಿ ಸರ್, ಮಾತಾಡ್ರಿ. ಖಂಡಿತ ಖಂಡಿತ ಸರ್. ಸ್ನೇಹಿತರೆ, ನನಗೆ ಇವತ್ತು ಒಂಥರ ಜ್ಞಾನೋದಯ ಆಯ್ತು. ಯಾಕಂದ್ರೆ ನಮ್ಮನ್ನ ಎಲ್ಲೇ ಒಂದ್ ಕಡೆ ಚೀಟ್ ಮಾಡ್ತದವೆ ಬ್ಯಾಂಕ್, ರಿಸರ್ವ್ ಬ್ಯಾಂಕ್, RBI ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮನ್ನ ಆಳುವ ದೊರೆಗಳಿರ್ಬೋದು. ಅಲ್ಲರಿ ನಾವು ಬಡವರಲ್ಲಲ್ರಿ, ಶ್ರೀಮಂತರು. ನಾವ್ ಯಾವಾಗ ಕೊಟ್ಟೇದಿರ್ಬೇಕಿತ್ತು. ನಮ್ ಕಣ್ಣೆದ್ರಿಗೆ ಐತಿ, ಇದನ್ನ ಅರ್ಥ ಮಾಡ್ಸಕ್ ಕಡಿಲ್ಲ. ಇವತ್ತು ನಮ್ಗೆ ಅಚಲ್ಕರ್ ಸರ್ ರಿಯಲಿ ಗ್ರೇಟ್ ಸರ್. ನಿಮ್ಮಂತ ಗುರುಗಳು ಸಿಕ್ಕಿರೋದು ಯಾಕಿಂತ ಪರ ನಮಗೆ ಹೇಳಿದನ್ ಬರ್ತಾನೋ ಬರಲ್ವೋ ಅದ್ ಬೇಡ ಸರ್. ನಾನ್ ಇರ್ತೇನೆ ನಿಮ್ ಜೊತೆಗೆ ಅಷ್ಟೇ. ಬರ್ತಾರೆ ಒಂದ್ ದಿವಸ ಜ್ಞಾನೋದಯದಾಗ. ಹಿಂದೆ ಇರ್ವಿ ಸಕ್ಕರೆ ಒಯ್ದಾಗ ಅವಾಗ ಹಿಂದ್ಗಾರ ಬರ್ತಾವ, ಅಯ್ಯೋ ನನ್ಗೊಂಚೂರು ಕೊಡು ನನ್ಗೊಂಚೂರು, ಖಂಡಿತ ಬರ್ತಾರ ಸರ್. ಈ ಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗ್ ತಂದಿದಿರಿ, ಚೆನ್ನಾಗ್ ಅರ್ಥ ಮಾಡ್ಸಿದ್ರಿ ಕೂಡ सर। मेरे को समझ गई, थोड़ा 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 हिंदी सीखने, थोड़ा थोड़ा बहुत कम, थोड़ा 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 बहुत हो जाएगा ಸರ್. ಎಷ್ಟು ಅರ್ಥ ಆಯ್ತಲ್ಲ ಸರ್, ಎಷ್ಟು ಅರ್ಥ ಐತಿ. ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ತೀರಿ ಸರ್. ಇದನ್ನ ಆಪರೇಟ್ ಮಾಡೋದನ್ನ ಕಲಿಸಿ ಸರ್, ನೀವು ಕಲಿಸ್ತೀರಿ ಸರ್. ಯಾಕಂದ್ರೆ ನಮಗೆ ಎಜುಕೇಶನ್ ಕಡಿಮೆ ಇರ್ಬೋದು ಸರ್. ಕೇಳ್ತಾ ಕೇಳ್ತಾ ಒಂದು ಸ್ಟೋರಿ ತಗೊಂಡೋದ್ರು ಕೂಡ ನಮ್ಮನ್ನ ಯಾವ ಮಟ್ಟಕ್ಕೆ 3 ಲೆವೆಲ್ ತಂದು ನಿಲ್ಸಿರಿ ಸರ್. ಬರೀ ಸಾಲ ಸಾಲ ಸಾಲ. ಎಲ್ಲಿ ಸರ್ ಸಾಲಗಾರ ನಾವು? ಕಡೆಗೆ 10,000 20,000 50,000 ಇನ್ವೆಸ್ಟ್ ಮಾಡಿ 10 ವರ್ಷ ಬಿಟ್ಬಿಟ್ರೆ ಯಾವ ಲೆವೆಲ್ಗೆ ನಮ್ದು ಬಿಟ್ಕಾಯಿನ್ ರೆಡಿ ಆಗ್ತಾ ಐತಿ. ನಮ್ಗೆ ಅದನ್ನ ಆಪರೇಟ್ ಮಾಡೋದ್ ಬೇಕು ಸರ್ ಅಷ್ಟೇ. ಜ್ಞಾನ ಕಲ್ಸಕ್ ಈ ಸರ್ಕಾರ ಯೋಗ್ಯತೆಗಳಿಲ್ಲ. ಈ RBI ಅಂತೂ ಚೀಟರ್, ಇವರು ಚೀಟರ್. ಜನರನ್ನ ಪ್ರಪಾತ ದುಡ್ಡು ನೋಟು ಕೊಟ್ಟು. ಬಹಳ ಖುಷಿ ಆಯ್ತು ಸರ್. ಶರಣಾಗ್ಬಿಟ್ಟೆ ಸರ್ ನನಗೆ ಇವತ್ತು ನಿಮ್ಮ ಪ್ರೆಸೆಂಟೇಶನ್. ನಾನು ಇಲ್ಲೆಲ್ಲೂ ಒಂದ್ ಕಡೆ ಸಾಮಾನ್ಯ ಕೇಳಕ್ ಬರ್ತೇವೆ, ಏಂಟ್ ಬಾಯ್ ಮಾಡಕ್ ಬರ್ತಾಳೆ, ಮೊಮ್ಮಗ ಮಾತಾಡ್ತಾ ನೀವು ನಮ್ಗೆ ಬೈತೀರಿ, ಆದ್ರೂ ಬಿಡಂಗಿಲ್ಲ. ಕೇಳಿಸ್ಬೇಕು ಮತ್ತೆ ಮ್ಯೂಟ್ ಮಾಡಬೇಕು, ಬಿಡಲ್ಲ. ಕಲಾವಿದ ಆಪರೇಟ್ ಮಾಡ್ತೇನೆ ಸರ್. ಕಲ್ಸಿ ಸರ್, ಕಲಿತೇವೆ ಸರ್. ಇನ್ನೊಂದು ಹೇಳಿ ಸರ್, ಹೇಳಿ. ಅಲ್ಲ, ಇನ್ನೊಂದು ನಿಮ್ಗೆ GDP ಅಂದ್ರೆ ಗೊತ್ತಿಲ್ಲ, ವರ್ಲ್ಡ್ ಬ್ಯಾಂಕ್ ಅಂದ್ರೆ ಗೊತ್ತಿಲ್ಲ. ವರ್ಲ್ಡ್ ಬ್ಯಾಂಕ್ನಾಗ ಅವ್ರ ಬ್ಯಾಲೆನ್ಸ್ ಬ್ಯಾಂಕ್ ಎಷ್ಟು, ಅವ್ರ ಬ್ಯಾಂಕ್ನಾಗ ಎಲ್ಲಾ ದುನಿಯಾಕ ನಾವು ಸಾಲ ಕೊಡ್ತಾರಲ್ಲ, ಹಂಗಾರ ಅವ್ರ ಬ್ಯಾಂಕ್ನಾಗ ಎಷ್ಟು ದುಡ್ಡು ಐತಿ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮನ್ನ ಈ ಡಾರ್ಕ್ ಮೆಂಬರ್ಸ್ ಅಂತ ಇರ್ತಾರ, ಕಂಟ್ರೋಲ್ ಮಾಡ್ತಕ್ಕಂತ ವ್ಯಕ್ತಿಗಳು ಇರ್ತಾರ ಸರ್. ನಿಮಗ್ ಗೊತ್ತಿಲ್ಲ ಅವ್ರು ನಮ್ ಜೊತೆಗೆ ನಮ್ಮ ಜೀವನದೊಳಗೆ ಏನೇನ್ ಆಟ ಆಡಾಕ್ತಾರಂತ ನಿಮಗ್ ಗೊತ್ತಿಲ್ಲ. ಅದು ಕೇವಲ ಲಕ್ಷಕ್ಕೆ ಒಂದ್ ವ್ಯಕ್ತಿಗೆ ಗೊತ್ತಿರ್ತೈತೆ, ಲಕ್ಷಕ್ಕೆ ಒಂದ್ ವ್ಯಕ್ತಿಗೆ. ಆ ಲಕ್ಷಕ್ಕೆ ಒಂದ್ ವ್ಯಕ್ತಿಗೆ ಏನು ಗೊತ್ತಿತ್ತಲ್ಲ, ಅವನ 50 ಕರೋಡಪತಿ ಆಗತ್ತಾನ. ಅದ್ರೊಳಗೆ ನಾವು ಒಬ್ರು ಇಲ್ಲೇನ್ ಕುಂತೀವಲ್ಲ, ನಾನು ಹೇಳ್ದಂಗೆ ಕೇಳ್ರಿ. ನಿಮ್ಗೂ ಇನ್ನೂ ನನ್ಗಲ್ಲ ನಿಮ್ಗಲ್ಲ ನನಗೂ ಗೊತ್ತಿಲ್ಲ ಸ್ವಾಮಿ, ಇನ್ನು ಬಹಳ ವಿಷಯ ಗೊತ್ತಿಲ್ಲ. ನಾವು ಹೆಂಗ ಚೀಟ್ ಆಗತ್ತೀವಿ ಅಂದ್ರೆ ಕತ್ತಿ ದುಡ್ದಂಗ್ ದುಡಿದ್ರು ಮತ್ತು ನಾವು ಡಂಗರ್ ಬೈಲ್ ಅವನೋಡಾಗ ಇದು ಬೈಲಿರ್ತೈತಲ್ಲ ಹಂಗಾಗ್ಬಿಟ್ಟೆ ನಾವು. ಅಲ್ಲ ಸ್ವಾಮಿ, ಫಾರಿನಾಗ 20-25 ವರ್ಷದ ಮಕ್ಕಳು ಗೊತ್ತ ಅರಬ್ ಗಂಟ್ಲೆ ದುಡ್ಡು ಗಾಸಾಕ್ತಾರೆ. ನಮ್ಮಲ್ಲಿ ನೋಡಿದ್ರೆ ಇನ್ನು ತಂದೆ ತಾಯಿ ಪಾಕೆಟ್ನಿಂದ ರೊಕ್ಕ ತಗೊಂತಾರ, ಪಾಕೆಟ್ ಮೇಲೆ ನೆಂಚಿಕೊಂಡು. ಏನಮ್ಮ ಸರ್, ಮೊಬೈಲ್ ಕರೆದ್ರು ಬರಂಗಿಲ್ಲ. ದೊಡ್ಡೋರಿದ್ದಾರೆ, ಬನ್ನಿ ಸರ್ ಕಲ್ತ್ಕೊಳ್ರಿ ಅಂದ್ರೆ ಬರಂಗಿಲ್ಲ. ಜೂಮ್ ಮೀಟಿಂಗ್ ಇಲ್ಲ ಎಲ್ಲ. ಇನ್ನೊಂದ್ ಏನಾಗ್ತೈತ್ರಿ, ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಾಕ್ತೀನಿ. 1 ಲಕ್ಷ ಅಲ್ರಿ, 10 ಲಕ್ಷಕ್ಕೆ ಒಂದ್ ವ್ಯಕ್ತಿಗೆ ಕರೆಕ್ಟ್ 100 ಆಗಿರ್ತೈತಿ. ಹೌದು ಸರ್. ಈಗ ನೀವ್ ಹಿಂಗಂತೀರಿ ಸರ್, ಎಷ್ಟೋ ಜನರಿಗೆ ಬ್ಯಾಂಕ್ ಎಂಪ್ಲಾಯ್ ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ನೀವು ನಾಳೆ ಬ್ಯಾಂಕ್ ಹೋಗ್ರಿ ಸರ್, ದುಡ್ಡು ಅಂದ್ರೆ ಏನ್, ಕರೆನ್ಸಿ ಅಂದ್ರೆ ಅವ್ನ್ ಡಿಫ್ರೆನ್ಸ್ ಹೇಳ್ತಾನ್ರಿ. ಅವತ್ತ ನಾನು ಅವ್ನ್ ನಿಜವಾಗಿದ್ದ ಇದಂತ ಹೇಳ್ತೀನಿ, ಗೊತ್ತಿಲ್ಲ ಸರ್. ಸಾಧ್ಯ ಇಲ್ಲ. ಅದಕ್ಕೆ ಹೇಳತ್ತೇನೆ, ತಲೆ ಕರ್ಸ್ಕೊಬೇಡ್ರಿ. ಇವು ಯಾರೋ ಬಂದು ಏನೋ ಹಾದ್ಯಾಗ ಹೋಗ ಬಸ್ಸಪ್ಪ ಬಂದು ನಮಗ್ ಬುದ್ಧಿ ಹೇಳ್ತಾರ, ನಾವ್ ತಲೆ ಕರ್ಸ್ಕೊಳಂಗಿಲ್ಲ. ನಮ್ದು
ಏನ್ ಸರ್, ಇನ್ನು ನಮ್ಗೆ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಇರ್ಲಿ, ನಮಗೂ ಸೀನಿಯರ್ಸ್ ಬೇಕು, ನನ್ಕಿಂತ ಸೀನಿಯರ್ಸ್ ಬೇಕಾದ್ ಚೆನ್ನದ್ರ ಅವ್ರು ಹೇಳಿದ್ರೆ ಕೇಳ್ತೀನಿ ನಾನು. ಯಾವನ ಹಾದ್ಯಾಗ ಹೋಗೋ ಬಸ್ಸಪ್ಪ ನನಗೆ ಒಂದ್ 22 ವರ್ಷದ ಹುಡುಗರು ನಮ್ಗೆ ಬುದ್ಧಿ ಹೇಳ್ತಾರ, ನಾನ್ ಯಾಕ್ರಿ ಕೇಳಿ. ಚಲೋ ಕ್ಲಿಯರ್ ಆಯ್ತು. ಹಾ, ಮತ್ತೆ ಯಾರ್ದು ಮೈಕ್ ಆನ್ ಮಾಡ್ಲಿ, ಮತ್ತೆ ಯಾರ್ದು ಮೈಕ್ ಆನ್ ಮಾಡ್ಲಿ. ಮತ್ತೆ ಯಾರ್ದು ಮೈಕ್ ಆನ್ ಮಾಡ್ಲಿ. ಕಲಿಸ್ರಿ ಸರ್ ಅದನ್ನ. ನಾನ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೆ, ಮೊನ್ನೆ ಮೇ 25ನೇ ತಾರೀಕಿಗೆ ತಗೊಂಡಿದ್ದೆ, ಮತ್ತೆ ವಾಪಸ್ ತಗೊಳಕ್ತೇನೆ ತಗೊಂಡು ಲಾಸ್ಟ್ ಇಯರ್. ಅವಾಗ ಜರೂತ್ ಬಿದ್ದಾಗ ನಾವು ಕಂಪಲ್ಸರಿ ತಗೊಂತೀವಿ. ಮತ್ ಯಾರು ನೀವಾಗಿ ನಾನು ಮಾತಾಡ್ಬೇಕಂತ ಮಾಡೀನಿ, ನಂದು ಒಪಿನಿಯನ್ ಕೊಡ್ಬೇಕಂತ ಮಾಡೀನಿ, ನನಗೆ ಕೆಟ್ಟ ಅನಿಸ್ತು, ನನಗೆ ಚಲೋ ಅನಿಸ್ತು, ಮುಂದೆ ಬರ್ಬೇಕು. ನಾವ ಮಾಡ್ರಿ ನೀವ ಮಾಡ್ರಿ ಅಂತಾರೆ. ಸರಿ, ರಂಜಿತ್ ಮಾತಾಡ್ತೀರೇನ್ರಿಪ್ಪ? ರಾಜ್ಕುಮಾರ್ ಮಾತಾಡ್ತೀರೇನ್ರಿಪ್ಪ? ಜಾನ್ ಆಟೋ ಸೈಡ್ಗೆ ನಿಂದ್ರಿಸ್ರಪ್ಪ ಅಂತ ನಾವೇ ಕೇಳಕ್ ಹೋಗೋದು. ಸೀಮಾಂತ್ ಔಟೆ? ಇಲ್ಲ ಸರ್, ಇದ್ದೇನೆ. ಮತ್ತೆ ಯಾರ್ದಾರ ಒಪಿನಿಯನ್ ಹೇಳ್ರಿ, ಏನಾರ ಇದ್ರೆ ಮಾತಾಡ್ರಿ ಸರ್. ನನ್ನ ಸೈಡ್ ಇಂದ ಒಂದೆರಡು ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ. ಟ್ರೈನಿಂಗ್ ಸರ್, ಇವತ್ತದು ಮೈಂಡ್ ಬ್ಲೋವಿಂಗ್ ಟ್ರೈನಿಂಗ್. ಗುರುಗಳೇ ಸರ್. ಸೊ ಅದ್ರ ಬಗ್ಗೆಯಲ್ಲಿ ಯಾವುದೇ ಟೈಪ್ದು ನಾವು ಶಂಕೆ ಪಡುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ನನಗೆ 1 ವರ್ಷದ ಹಿಂದ್ಗಡೆ ಕ್ರಿಪ್ಟೋ ಕರೆನ್ಸಿ, ಡಿಸೆಂಟ್ರಲೈಸ್ಡ್ ಇದ್ರ ಬಗ್ಗೆಲೆಲ್ಲ ಗೊತ್ತಿತ್ತು. ಬಟ್ ಇವತ್ತು ಹೊಸ ವಿಚಾರಗಳನ್ನ ತಿಳ್ಕೊಂಡೆ. ಯಾಕಂದ್ರೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಸರ್, ನನಗೆ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆಯಲ್ಲಿ ಒಂದು 5 ವರ್ಷದ ಹಿಂದ್ಗಡೆ ತಿಳಿದಿರ್ತಿದ್ರು ಸಮೇತ ನಾನು ಕ್ರಿಪ್ಟೋ ಕರೆನ್ಸಿಯನ್ನ ಬೈ ಮಾಡಿ ಇಡ್ತಾ ಇದ್ದೆ. ಆಲ್ರೆಡಿ ನಾನು ಬೈ ಇದೆ ನಂದು ಇವಾಗ ಕ್ರಿಪ್ಟೋ ಕರೆನ್ಸಿ. ಮತ್ತೆ ಇನ್ನೊಂದು ವಿಚಾರ ನಾನು ಇಲ್ಲಿ ನಮ್ಮ ಎಲ್ಲರ ಜೊತೆಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವರದ್ದು ಮೈಂಡ್ ಅಲ್ಲಿ ಒಂದೇ ಸಲ ಹೇಳಿದ ತಕ್ಷಣ ಎಲ್ಲಾನು ತಲೆಗೆ ಬರುತ್ತೆ, ಆದ್ರೆ ಕೆಲವರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಕೆಲವರದ್ದು ವಿಡಿಯೋಗಳನ್ನ ವಾಚ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ಡಿಸೆಂಟ್ರಲೈಸ್ಡ್ ಅದಂತೇಳಿ ಹೇಳುವಾಗ ಒಂದು ಫೇಸ್ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಇದೆ ಸರ್, ವಿಡಿಯೋ ಹಾಕ್ತಾರೆ, ಒಂದಲ್ಲ 10 ಸಲ ನಿಮಗೆ ಅರ್ಥ ಆಗುವವರೆಗೆ ಈ ಒಂದು ಟ್ರೈನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ನಿಂತಿರುವಂತದ್ದು ಪ್ಲಾಟ್ಫಾರ್ಮ್ ಅಲ್ಲಿ ಯಾರಾದ್ರೂ ಬಂದು ನಮಗೆ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರ್ಬೋದು. ಇವಾಗ ಮೊನ್ನೆ ಸುರೇಶ್ ಸರ್ ಅವ್ರದ್ದು ಟೀಮಲ್ಲಿ ಏನೋ ಪ್ರಾಬ್ಲಮ್ ಆಯ್ತು. ಓಕೆ, ಪ್ರಾಬ್ಲಮ್ ಆಗುವಾಗ ನಾವು ಎಷ್ಟೋ ಅವರಿಗೆ ಹೇಳಿದ್ರು. ನಾನು ಸಮೇತ ಸುರೇಶ್ ಸರ್ ಜೊತೆಯಲ್ಲಿ ಮಾತಾಡಿದ್ದೆ. ಓಕೆ, ರೂಟಾ ಮೇಡಮ್ಗೂ ನಾನು ಎಲ್ಲರ ಮುಂದ್ಗಡೆನೆ ಅವರಿಗೆ ಅರ್ಥ ಮಾಡಿಸಿದೆ. ಬಟ್ ಈ ಟೈಪ್ದು ಒಂದು ರೈಟ್ ಆದ ಟ್ರೈನಿಂಗ್ ಅನ್ನ ಸಿಕ್ಕಿಬಿಟ್ರೆ, ನಿಮಗೆ ಇಲ್ಲಿ ಎಷ್ಟು ಜನ ಇದ್ದೀರಾ? 24 ಜನ. ಸೊ ಸರ್ನ ಬಿಟ್ರೆ 23 ಜನ. ನೀವು ಪುನಃ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಜನ ನಮಗೆ ಮಿಸ್ಗೈಡ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ನಮಗೆ ಅವರಿಗೇನೆ ಗೊತ್ತಿಲ್ಲ, ನಾಲೆಡ್ಜ್ ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲದ ನಾಲೆಡ್ಜ್ ಅನ್ನ ತಂದುಬಿಟ್ಟು ನಮ್ಮ ತಲೆಗೆ ಹಾಕ್ತಾರೆ, ನೆಗೆಟಿವ್ ಅನ್ನ ಹಾಕ್ತಾರೆ. ಅದಕ್ಕಾಗಿ ರಿಕ್ವೆಸ್ಟ್ ಇದೆ, ಯಾರಿಗೆ ಅರ್ಥ ಆಗಿದೆ ವೆಲ್ ಅಂಡ್ ಗುಡ್. ಓಕೆ, ಸೊ ಇವಾಗ ಹನುಮಂತ ಸರ್ ಅವರು ಅವ್ರದ್ದು ಒಪಿನಿಯನ್ ಕೊಟ್ರು. ಎಸ್, ಅವರಿಗೆ 100% ಅರ್ಥ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ ಯಾರಿಗೆ ಗೊತ್ತಾಗಿಲ್ಲ, ಸುಮ್ಮನಾದ್ರೂ ಗುಂಪಿನಲ್ಲಿ ಗೋವಿಂದ ಮಾಡಿ ಟ್ರೈನಿಂಗ್ ಅನ್ನ ಹಾರಿಸ್ಬೇಡಿ, ಪುನಃ ಕೇಳ್ಕೊಳ್ಳಿ. ಯಾಕಂದ್ರೆ ಎಂತ ಒಂದು ವಿಚಾರವನ್ನ ಇಲ್ಲಿ ಹೇಳಿದಾರೆ ಅಂತ ಹೇಳಿದ್ರೆ ಅದ್ಭುತವಾದಂತಹ ಟಾಪಿಕ್ಸ್. ಅದ್ರ ಜೊತೆಲಿ ಇನ್ನೊಂದು ಹೇಳ್ತೇನೆ ನಾನು, USDT ಸರ್ ಇವಾಗ 100 ಕೋಟಿ ಅಂತ ಬಿಟ್ಟು ಹೇಳಿದಾರಲ್ವಾ. ನಮಗೆ ಅಲ್ಲಿ ಯಾರಾದ್ರೂ USDT ಅಲ್ಲಿ ನಮಗೆ ದುಡ್ಡು ಹಾಕಿದ್ರೆ, ನಾನು ನೋಡಿದ ಹಾಗೆ ಲಾಸ್ಟ್ ಇಯರ್ ಅಲ್ಲಿ 82 ರೂಪಾಯಿ ಇತ್ತು. ಇವತ್ತಿನ ರೇಟ್ 90 ರೂಪಾಯಿ, 120 130 ರೂಪಾಯಿನೂ ಹೋಗುತ್ತೆ USDT. ನೀವು 100 ಕೋಟಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 10-20 ರೂಪಾಯಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 50 ಕೋಟಿ ಜಾಸ್ತಿ ಬರುತ್ತೆ ಅದ್ರಲ್ಲಿ. ಅದು ಯಾವಾಗ ಬೇಕಾದ್ ತಗೊಳ್ಬಹುದು, ಟ್ಯಾಕ್ಸ್ ಇಲ್ಲ ಏನಿಲ್ಲ. ನಮಗೆ ಅವಶ್ಯಕತೆ ಇರುವಾಗ ಮಾತ್ರ ತಗೊಳ್ಬಹುದು. ಅವಶ್ಯಕತೆ ಇರುವಾಗ ನಾವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆನಾ, ಮಕ್ಳದ್ ಮರಿಕೆ ಏನೋ ಲಿಕ್ವಿಡ್ ಅಲ್ಲಿ ತಗೊಳ್ತೀವಿ ಅಂತಲೇ ಅಲ್ಲಿ ಆವಾಗ ನಾವು ಆಸ್ ಪರ್ ನಮ್ಮ ಗವರ್ಮೆಂಟ್ ನ ರೂಲ್ಸ್ ನ ಪ್ರಕಾರ ನಾವು ಅಲ್ಲಿ ಪೇ ಮಾಡಿದ್ರೆ ಆಯ್ತು ಟ್ಯಾಕ್ಸ್. ನಾನೆಲ್ಲ ಎಕ್ಸಲೆಂಟ್ ಒಂದು ಮಾರ್ಕೆಟಿಂಗ್ ಪ್ಲಾನ್ ಸರ್ದು ಒಂದು ಎಕ್ಸ್ಪೀರಿಯನ್ಸ್ ಇದ್ರ ಒಳಗಡೆ ಇದೆ. ನಾನು ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಇವತ್ತು ಪುನಃ ನಾನು ರಿಪೀಟ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ದು ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಯಾಕೆಂದ್ರೆ ಅವರು ನೊಂದಿದ್ದಾರೆ ಸರ್. ಬೇರೆ ಕಂಪನಿಯವರು ಮೋಸ ಮಾಡಿದಕ್ಕೆ ಪರ್ಲ್ವಿನ್ ಕಂಪನಿಯವರು ನೊಂದು ಬಿಟ್ಟು ಜನರಿಗೆ ಹೆಲ್ಪ್ ಆಗ್ಲಿಕ್ಕಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದನ್ನ ನಾವು ಕರೆಕ್ಟ್ ಆಗಿ ತಕೊಂಡು ಯುಟಿಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ. ನೋಡಿ, ತಿಳ್ಕೊಳ್ಳಿಕ್ಕೆ ಎಲ್ರಿಗೂ ಸಮಯ ಬೇಕು, ಇಲ್ಲ ಅಂತ ಬಿಟ್ಟಲ್ಲ.
ಸಮಯ ಬೇಕಾಗ್ತದೆ. ಮೊದಲು ನೀವು ತಿಳ್ಕೊಳ್ಳಿ, ಯಾರು ಬರ್ತಾರಾ ಬರಲ್ವಾ ಅದು ಸೆಕೆಂಡರಿ. ಮೊದಲು ನೀವು ತಿಳ್ಕೊಂಡು ಎಂತ ಪ್ಲಾಟ್ಫಾರ್ಮ್ ಅಲ್ಲಿ ಎಂತ ಕಂಪನಿಯಲ್ಲಿ ನಾವು ಇದ್ದೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಈಸಿಯಲ್ಲಿ ನೋಡಿ, ಟ್ಯಾಕ್ಸ್ ಎಷ್ಟು ನೀಟಾಗಿ ಹೇಳ್ಕೊಟ್ರು. ಹೇಳ್ತಾರೆ ಕಂಪನಿಯಿಂದ ಬರ್ಲಿ, ಕಂಪನಿದು ಮ್ಯಾನೇಜ್ಮೆಂಟ್ ಬ್ಯಾಕ್ ಅಲ್ಲಿ ಎಷ್ಟೋ ಕೆಲಸಗಳು ನಡೆಯುತ್ತೆ. ಸುಮ್ಮನೆ ನಾವ್ ಯಾಕೆ ದುಡ್ಡು ಕೊಡೋದು? ನೋಡಿ ಸರ್, ಇಲ್ಲಿ ಎಂತ ಒಂದು ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದುಡ್ಡು ಯಾವ್ದು ಲಾಸ್ ಆಗ್ಬಾರ್ದು, ಟ್ಯಾಕ್ಸ್ ಅನ್ನೆಸೆಸರಿಯಾಗಿ ನಾವು ಕಟ್ಟಬಾರ್ದು. ಇಲ್ಲಾಂದ್ರೆ ತಿಂಗಳು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನಾವು ಕಂಪನಿ ಥ್ರೂ ಆಗಿ ಬಂದ್ರೆ ನಾವು ತಿಂಗಳು ಕಟ್ಟಬೇಕಾಗುತ್ತೆ. ಯಾಕೆ ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ತಿಂಗಳು ಹೋಗುತ್ತಲ್ವಾ, ನಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ನಾವು ತಗೊಳ್ಬಹುದಲ್ವಾ. ಸೊ ನೋಡಿ, ಎಕ್ಸಲೆಂಟ್ ಟ್ರೈನಿಂಗ್ ಸರ್ದಂತೂ. ನನಗಂತೂ ಇವತ್ತು ತುಂಬಾ ಹೊಸ ವಿಚಾರಗಳು ನನಗೆ ತಿಳಿದು ಬಂತು. ಮತ್ತೆ ಅದ್ರ ಜೊತೆಲಿ ಇನ್ನೊಂದು, ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಸರ್ ಒನ್ ಆಫ್ ದಿ ವೇ ಹೇಳ್ಕೊಟ್ರು. ಸೊ ಮನಿ ಮತ್ತೆ ಕರೆನ್ಸಿಯಲ್ಲಿ ಯಾವ ರೀತಿಯಲ್ಲಿ 50,000 ಎಕ್ಸಾಂಪಲ್ ಕೊಟ್ರು. ಬ್ಯೂಟಿಫುಲ್ ಎಕ್ಸಾಂಪಲ್. 2005 ಇಂದ 2025 ತುಂಬಾ ಖುಷಿ ಆಯ್ತು. ಆ ಟಾಪಿಕ್ ನಮಗೆ ಗೊತ್ತಿತ್ತು. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ 30-40% ಜಾಸ್ತಿ ಸಿಗುತ್ತೆ ಅನ್ನೋದು. ಇದನ್ನ ಇವತ್ತಿಗೂ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಾಳೆ ದಿನ ನಮ್ಮ ಮಕ್ಕಳು ನಮ್ಮ ಹಾಗೆ ನಮ್ಮ ಪರಿಸ್ಥಿತಿ ಬರಲ್ಲ. ಸೊ ಅದಕ್ಕೆ ನಮಗೆ ದುಡ್ಡು ಬೇಕು. ದುಡ್ಡು ಅರ್ನ್ ಮಾಡುವಂತಹ ಪ್ಲಾಟ್ಫಾರ್ಮ್ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಸೊ ಥ್ಯಾಂಕ್ ಯು. ಇನ್ನು ಹೆಚ್ಚು ನಾನು ತಗೊಳ್ಳಲ್ಲ. ಥ್ಯಾಂಕ್ ಯು ಸೋ ಮಚ್ ಅಚಲ್ಕರ್ ಸರ್. ನಾನು ಹಾರ್ಟ್ಲಿ ನಿಮಗೆ ನನ್ನ ಕಡೆಯಿಂದ ಇವತ್ತು ನನಗೆ ಕೊಟ್ಟಿದ್ದಂತಹ ಟ್ರೈನಿಂಗಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಮತ್ತೆ ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡ್ರಿ. ಯಾರಾದ್ರೂ ಎಲ್ಲ ಇದಂತೂ ಆಯ್ತು. ನಮ್ ಚಂದ್ರಶೇಖರ್ ಅಂತೂ ಮಾತಾಡಿದ್ರು. ಚಂದ್ರಶೇಖರ್ ಅವರೇ, ನೀವೇನ್ರ ಮಾತಾಡಂಗಿದ್ರೆ 1-2 ನಿಮಿಷದೊಳಗೆ ಒಪಿನಿಯನ್, ಇಲ್ಲಾಂದ್ರೆ ಮುಂದೆ ಪಾಸ್ ಮಾಡ್ತೇನೆ ನಾನು. ಮತ್ತೆ ಯಾರೇ? ಶ್ರೀಶೈಲ. ತುಂಬಾ ಚೆನ್ನಾಗಿತ್ತು ಸರ್ ಮೀಟಿಂಗ್. ಎಲ್ಲಾ ವಿಚಾರಗಳನ್ನ ಮುಂದಿಟ್ರಿ. ಎಷ್ಟೋ ಜನಗಳಿಗೆ ಇವತ್ತು ಹೇಳಿನ ವಿಚಾರದಲ್ಲಿ ಕನ್ಫ್ಯೂಷನ್, ಗೊಂದಲಗಳಿರ್ಬೋದು. ಆದ್ರೆ ಒಂದೇ ದಿನದಲ್ಲಿ ಎಲ್ಲರಿಗೂ ತಿಳಿಲಿಕ್ಕೆ ಆಗಲ್ಲ. ಇದನ್ನ ಪ್ರತಿ ಮೀಟಿಂಗ್ ನಲ್ಲೂ ಕೂಡ ತಿಳಿದು, ಪ್ರತಿ ಟ್ರೈನಿಂಗ್ ನಲ್ಲೂ ಸೇರಿ ಗೊತ್ತಾಗ್ದಲ್ಲಿ ಇರೋದನ್ನ ಸರ್ ಹತ್ರ ಕೇಳಿ ತಿಳ್ಕೊಂಡು ನಾವೆಲ್ಲರೂ ಒಂದು ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿ ಹೊರಹೊಮ್ಮೋಣ ಅನ್ನೋದು ನನ್ನ ಆಶಯ ಅಷ್ಟೇ. ಕೆಲವರಿಗೆ ಗೊತ್ತಿಲ್ಲ, ಏನೋ ಹೇಳ್ತಾರೆ, ಅದನ್ನ ನಾವು ಕೇಳ್ಕೊಂಡಿರೋದಕ್ಕಿಂತ ಗೊತ್ತಿರೋರ ಹತ್ರ ತಿಳ್ಕೊಂಡು ನಾವು ಮುಂದುವರಿಬೇಕು. ಪ್ಲಾನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾನು ಹೇಳೋದು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಚಿದಾನಂದ ಮಾತಾಡ್ರಿ. ನಮ್ ಚಂದ್ರಶೇಖರ್ ಮುಗೀತು. ಮಾತಾಡ್ರಿ. ಇವತ್ತೇನೋ ಫಸ್ಟ್ ಟೈಮ್ ಮಾತಾಡ್ತೀನಿ. ಹೇಳಿ. ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಒಂದು ಬರುತ್ತೆ ಅಂತ. ಎಷ್ಟೋ ವರ್ಷಗಳು ನಾವು ಡೈಲಿ ಟ್ರೈನಿಂಗ್ ಇವು ಅಟೆಂಡ್ ಆಗ್ತಾನೆ ಇದ್ದು ತಿಳ್ಕೊಳ್ಳೋ ಅಂತದ್ದು ತುಂಬಾ ಇತ್ತು. ಆಮೇಲೆ ಲೋಕೇಶ್ ಅಂತ ಇದಾರೆ ನೋಡಿ, ಲೋಕೇಶ್ ಅಂತ ಇದಾರೆ, ಯೋಗೀಶ್ ಅಂತ ಇದಾರೆ. ಒಂದ್ ಮಾತು ಅವ್ರನ್ನ ಒಂಚೂರು ಯೋಗೀಶ್ ಮೈಕ್ ಆನ್ ಮಾಡ್ಕೊಳ್ರಿ. ಶ್ರೀಶೈಲ ಯಾರು ಮಾಡ್ಕೊಂಡ್ರಿ ಮಾತಾಡ್ರಿ. ಶ್ರೀಶೈಲ್. ಹಲೋ ಯೋಗೇಶ್ ಮಾತಾಡ್ರಿ. ಮಾತಾಡ್ರಿ ಸರ್. ಸೂಪರ್ ಆಗಿತ್ತು ಸರ್, ಎಕ್ಸಲೆಂಟ್ ಟ್ರೈನಿಂಗ್. ಹೇಳಕ್ಕೆ ವರ್ಣನೆ ಮಾಡಕ್ಕೆ ಆಗಲ್ಲ, ಆತರ ತಿಳ್ಕೊಳೋದು ಬಹಳಷ್ಟು ಇದೆ. ತುಂಬಾ ಚೆನ್ನಾಗಿತ್ತು ಸರ್ ಟ್ರೈನಿಂಗ್ ಮಾತ್ರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀಶೈಲ್ ಹೇಳ್ರಿ. ಸರ್ ಟ್ರೈನಿಂಗ್ ಬಹಳ ಯೂಸ್ಫುಲ್ ಇತ್ತು ಸರ್. ಇದು ಬಿಟ್ ಕಾಯಿನ್ ಮತ್ತ ನೀವು ಕರೆನ್ಸಿ ಬಗ್ಗೆ ಹೇಳಿದ್ರಲ್ಲ ಸರ್, ಇದು ಮೊದ್ಲೇ ಸ್ವಲ್ಪ ಹಾಗೆ ಅವಾಗ ನಮ್ಮ ಕಣ್ ಮುಂದ್ ಹಾದ್ ಹೋಗಿತ್ತು ಸರ್. ಫಸ್ಟ್ ಗೆ ನಾವು ಏನೋ ಬಿಟ್ ಕಾಯಿನ್ ನಿಂತಿದ್ರು, ಏನೇನೋ ಹೇಳ್ತಿದ್ರು. ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿದ್ದಿಲ್ಲ ಸರ್ ನಿಜ ಹೇಳ್ಬೇಕಂದ್ರೆ. ಇದು ಈ ಟೈಪ್ ಬೆಳಿತೈತೆ ಅನ್ನೋ ನಮಗೂ ಅರ್ಥ ಆಗ್ತಿದಿಲ್ಲ, ಗೊತ್ತೇ ಇದ್ದಿಲ್ಲ. ನಾವ್ ಅವಾಗ ಯಾಕೆ ಇದನ್ನ ನಾವು ಪರ್ಚೇಸ್ ಮಾಡ್ಲಿಲ್ಲಪ್ಪ, ಇಷ್ಟ ದಿವ್ಸ ಯಾಕೆ ಸುಮ್ ಕೂತೀವಿ ಅಂತೇಳಿ ಈಗೆಲ್ಲಾ ವಿಚಾರ ಬರಾಕತೈತಿ. ಆದ್ರೂ ನಾವ್ ಒಂಥರ ಹುಚ್ಚರಿದ್ದಂಗ ಸರ್, ಯಾಕಂದ್ರೆ ನಾವು ಗೋಲ್ಡನ್ನು ಮಾಡ್ಕೊಳಿಲ್ಲ, ದುಡ್ಡನ್ನು ಮಾಡಿಲ್ಲ ಇನ್ನಾದ್ರೂ. ಇವಾಗೆಲ್ಲ ಅರ್ಥ ಆಗ್ತಾ ಇದೆ ಸರ್. ಅದು ನಾವು ತಪ್ಪು ಮಾಡ್ಬಿಟ್ಟಿವಲ್ಲ ಅಂತ ಹೇಳಿ ಕೆರೆಯಿಂದ ಒಂದ್ ಮಾತು ಹೇಳ್ತೀನಿ, ಸತ್ಯ ಹೇಳ್ತೀನಿ. ಮತ್ತೊಂದು ಭಗವಂತ ಅವಕಾಶ ಕೊಟ್ಟಣ. ಈ ಕಡೆ ನನ್ ಕಡೆ ರೊಕ್ಕ ಇಲ್ಲ, ಹೆಂಗ್ ತಗೊಳ್ಳಂತ ಒದ್ದಾಡದ ಅವಶ್ಯಕತೆ ಇಲ್ಲ. ಈ ಕಡೆ ಬಿಸ್ನೆಸ್ ಮಾಡ್ರಿ, ಇಲ್ಲಿ 100 ಕೋಟಿ ಕೊಡಂತದ್ ಕೊಟ್ಟಾನಲ್ಲ. ಹೌದು. ಅದ್ರ ಆಮೇಲೆ ಇನ್ನೊಂದ್ರಿ, ನಿಮ್ಗ ರೊಕ್ಕ ನೋಡ್ರಿ, ನಿಮ್ಗ ಅಕಸ್ಮಾತ್ ವಿಚಾರ ಮಾಡಮ್ಮ ಸೀಮಾ. ಚಲೋ, ಇನ್ನೊಂದು ವಿಚಾರ ಹೇಳ್ತೀವಿ ಸೀಮಾ. ಎಲ್ಲಿದಿಮ್ಮ ಈಗ ನೋಡಮ್ಮ, ಈಗ ನಾನು ಈಗ ಇದೇ ನನ್ ಕಡೆಯಿಂದ ಒಂದು 10 ಲಕ್ಷ ಬರ್ತೈತೆ ಅಂತ ತಿಳ್ಕೊಳಮ್ಮ. 10 ಲಕ್ಷಕ್ಕೆ 38% ಹೋಗಿ ಎಷ್ಟು ಬರ್ತೈತಮ್ಮ? ನಿಮಗ್ 38% ಹೋದ್ರೆ 6,62,000 ರೂಪಾಯಿ. ಹೌದಲ್ಲಮ್ಮ? 6,62,000 ರೂಪಾಯಿ. ಹೌದಾ?
ಈ 6,62,000 ಮತ್ತೆ ನೀವೇನ್ ಮಾಡಬೇಕು, ಬಿಟ್ ಕಾಯಿನ್ ಅಥವಾ ಯಾವುದೇ ಕಾಯಿನ್ ತಗೊಂಡ್ರೆ ಮತ್ತೆ ಅದಕ್ಕೆಲ್ಲ ಟ್ಯಾಕ್ಸಸ್ ಕಟ್ ಆಗ್ತೈತಿ. ನಿಮ್ಗೆ ಇದು ಆ 10 ಲಕ್ಷದ ಬದಲಾಗಿ ಡೈರೆಕ್ಟ್ ಆಗಿ ಬಿಟ್ಕೊಂಡು ಕೊಟ್ರೆ ಇಲ್ಲೇ ನಿಮ್ಗೆ 38% ಮೊದಲು ಫಸ್ಟ್ ಡೇ ನಿಂದಾನೆ ಸೇವ್ ಆಗ್ತಲ್ಲಮ್ಮ ನಿಮಗೆ. ಹೌದು ಸರ್. ಎಷ್ಟೆಲ್ಲ ಅನುಕೂಲ ಮಾಡ್ಕೊಡಕ್ತಿವಿ, ನೀವ್ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಿಮಗೆ ಡೇ 1 ಇಂದ ಅನುಕೂಲ ಮಾಡ್ಕೊಡಕ್ತಿವಿ. ಮುಂದೆ ನಿಮಗೆ ಮತ್ತೆ ಮಲ್ಟಿಪಲ್ ಆಗ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ ನಾವು ತೊಗೊಳಕ್ತಿವಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸಿಂಪಲ್ ಆಗಿ ಈಗ ನೋಡಮ್ಮ, 100 ಕೋಟಿ ಗಳಿಸಂತದ ಅದು ನಿಮ್ಗೆ ಡೈರೆಕ್ಟ್ ಆಗಿ ಡಾಲರ್ನಾಗ ಬರ್ತೈತಿ. ಡಾಲರ್ನಾಗ ಕೊಟ್ಟು ನೀವು ಬಿಟ್ಕೊಂಡು ಯಾವ್ದು ಕಾಯಿನ್ ಬೇಕು ಮುಂದೆ ಅದನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಮುಂದಿನ ವಾರ ಅದ ಮುಂದೆ ನಾವು ಯಾವ ಬೇಗ ಹೇಳ್ತಿರ್ತೀವಿ ನೋಡಮ್ಮ ಸೀಮಾ, ಯಾವ ಕಾಯಿನ್ ತಗೋಬೇಕು, ಆಮೇಲೆ ಎಷ್ಟು ತಗೋಬೇಕು, ಹೆಂಗ್ ಮಾಡ್ಬೇಕು, A to Z ಹೇಳ್ತೀನಿ ನಾನು ಮುಂದಿನ ವಾರ. ನೀವು ಹೇಳಿ ನಮ್ದು ಫೈನಾನ್ಷಿಯಲಿ ನಾವು ತುಂಬಾ ವೀಕ್ ಇದ್ದೀವಿ. ಫೈನಾನ್ಷಿಯಲಿ ಹೇಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇನ್ ಫ್ಯೂಚರ್ ಅಲ್ಲಿ ಅನ್ನೋದು ನಮಗೆ ಆ ಟೈಪ್ ಒಂದು ಗೈಡ್ಲೈನ್ಸ್ ಬೇಕೇ ಬೇಕು ಸರ್. ಆಮೇಲೆ ಮುಂದಿನ ವಾರ, ಇವತ್ತಿಗೆ ನೆಕ್ಸ್ಟ್ 8 ದಿನ ನಿಮಗೆ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬ್ಯಾಂಕ್ ನೊಳಗೆ ಇರ್ತಕ್ಕಂಥ ಒಂದು ಕ್ಲಾರ್ಕ್, ಪ್ಯೂನ್ ಅಂತ ಇರ್ತಾರಲ್ಲ, ಆ ಪ್ಯೂನ್ ಸಹಿತ ಅವ್ನ ನೌಕರಿ ಮುಗಿಯೋದ್ರೊಳಗೆ ಕಡಿಮೆ ಅಂದ್ರೆ ಯಾವ್ದು ನೆಟ್ವರ್ಕ್ ಮಾರ್ಕೆಟ್ ಮಾಡೋದ್ ಬೇಡ. ಅವ್ನಿಗೆ ಬಂದಿರ್ತಕ್ಕಂಥ ದುಡ್ಡದೊಳಗ ಹೆಂಗ್ ಮಾಡಿದ್ರೆ ಮುಂದೆ ಅವ ಕರೋಡಪತಿ ಆಗ್ತಾನೆ, ಅದನ್ನು ಹೇಳ್ಕೊಡ್ತೀನಿ. ಒಂದು ಬ್ಯಾಂಕ್ ನೊಳಗ ಪ್ಯೂನ್ ನೌಕರಿ ಮಾಡ್ತಕ್ಕಂಥ ವ್ಯಕ್ತಿನೂ ಕರೋಡಪತಿ ಆಗ್ಬೋದಮ್ಮ. ಆದ್ರೆ ಅದಕ್ಕೆ ಎಲ್ಲದಕ್ಕೊಂದು ಕ್ವಾಲಿಫಿಕೇಶನ್ ಇರ್ತೈತೆ. ಅದು ಇಲ್ಲ ನಮ್ಮ ಹತ್ರ, ಅದನ್ನ ಕಲಿಸ್ಕೊಟ್ಟಿಲ್ಲ. ಮುಂದೆ ನಿಮಗೆ ಮುಂದಿನ ವಾರ ಆ ಪಾಯಿಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆಮಾ? ಎಸ್ ಸರ್. 100% ಸತ್ಯ ಹೇಳಕ್ತೀನಿ. ನಾವೇನ ಕರೋಡಪತಿ ಆಗ್ಬೇಕಂದ್ರೆ ನಾವು ಇದನ್ನ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಬೇಕಂತೇನಿಲ್ಲ. ಇದ್ದಂತ ನೌಕರಿ, ಇದ್ದಂತ ಬಿಸ್ನೆಸ್ ಒಳಗೂ ನಾವು ಕರೋಡಪತಿ ಆಗ್ಬೋದು. ಬಟ್ ಅದು ನಮ್ಗೆ ಸಿಸ್ಟಮ್ ಗೊತ್ತಿಲ್ಲ. ಸಿಸ್ಟಮ್ ಗೊತ್ತಾದ್ರೆ ಎಲ್ಲ ಮಾಡ್ಬೋದು ನಾವು. ಓಕೆಮಾ? ಚಲೋ, ಮತ್ತೆ ಯಾರ್ದಾರ ಏನಾರ ಇದ್ರೆ ಮಾತಾಡ್ರಿ. ಯಾರ್ದು ಏನಿಲ್ಲ ಅಂದ್ರೆ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲ ಯಾರ್ದು ಸ್ಯಾಮ್ಸಂಗ್ ಈಗ ಮುಖ ನೋಡಿದ್ರಲ್ಲ, ಯಾರದು ಮೋಸ್ಟ್ಲಿ ಏನ್ ಕೃಷ್ಣ ಸ್ಯಾಮ್ಸಂಗ್ ನೋಡ್ರಿ, ಯಾರು ಮಾತಾಡಿದ ಕೈ ಎತ್ರಿ. ಶಿವಕುಮಾರ್ ಅವರೇ ಯಾರು ಮಾತಾಡಿದ್ರೆ ಎಸ್ ಸ್ಯಾಮ್ಸಂಗ್ ಎಸ್ ಮಾತಾಡ್ರಿ ಸ್ಯಾಮ್ಸಂಗ್. ನಿಮ್ಮ ಹೆಸರು ನಾವು ಮರ್ತೀವಿ. ಮೈಕ್ ಆನ್ ಮಾಡ್ಕೊಳ್ರಿ, ಮಾತಾಡ್ರಿ. ಲೋಕೇಶ್ ಎಸ್ ಮಾತಾಡ್ರಿ. ಬಿಟ್ ಕಾಯಿನ್ ತುಂಬಾ ಅದ್ಭುತವಾಯ್ತು ಸರ್ ನೀವು ಕೊಟ್ಟಿದ್ದು. ಬಟ್ ಬಿಟ್ ಕಾಯಿನ್ ಬಗ್ಗೆ ಅಷ್ಟು ನಮ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಲಾಸ್ಟ್ ಟೈಮ್ ಕೂಡ ಎಲ್ಲ ಬಿಟ್ ಕಾಯಿನ್ ಬಗ್ಗೆ ಎಲ್ಲ ಏನೇನೋ ಹೇಳ್ತಾ ಇದ್ರಲ್ಲ, ನ್ಯೂಸ್ ಅಲ್ಲಿ ಕೇಳ್ತಿದ್ವಿ ಏನಿದು ಬಿಟ್ ಕಾಯಿನ್ ಈ ತರ ಎಲ್ಲ ಇದೆಲ್ಲ ಅಂತ. ಬಟ್ ಪೊಲಿಟಿಕಲ್ ಅಲ್ಲಿ ನೋಡ್ಕೊಂಡ್ರೆ ಅವ್ರು ತುಂಬಾ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಒಂದು ಇದ್ರಲ್ಲಿ ಮಾಡ್ಕೊಳಕ್ ಆಗಿಲ್ಲ, ನೋಡಕ್ ಹೋಗಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆನೂ ಇರ್ಲಿಲ್ಲ ನಮ್ಗೆ ಸರಿಯಾಗಿ. ನೀವು ನಮ್ಮ ಇಲ್ಲಿ ಮೇಲೆ ಚಂದ್ರಶೇಖರ್ ಅಂತ ಅದ್ರಲ್ಲ, ಆ ಚಂದ್ರಶೇಖರ್ಗೆ ನಾನು ಕರ್ನಾಟಕದೊಳಗ ಯಾವ ಮಿನಿಸ್ಟರ್ಗೆ ಬಿಟ್ ಕಾಯಿನ್ ಕೊಡ್ಸೇನ ಅನ್ನೋದು ಹೆಸರು ಸಹಿತ ಗೊತ್ತೈತೆ ಅವ್ರಿಗೆ. ಆದ್ರೆ ಯಾರ್ದು ಹೆಸರು ಪೊಲಿಟಿಷಿಯನ್ ಹೆಸರು ತಗೋಬಾರ್ದು ಅಂತ ಸುಮ್ಮನಿದ್ದೇವ್ ನಾವು. 2017 ಇಶ್ಯೊಳಗ 5,000 ಕೋಟಿ ರೂಪಾಯಿದ ಬಿಟ್ ಕಾಯಿನ್ ಕೊಡ್ಸಿವ್ರಿಗೆ ನಾವು. ಎಷ್ಟು? 5,000 ಕೋಟಿ ರೂಪಾಯಿದು. ಇವತ್ತ ಆ ವ್ಯಕ್ತಿದ ಸೀಮಾ ನಾನು ಕೊಡ್ಸಿದ್ದೆಷ್ಟಮ್ಮ? 5,000 ಕೋಟಿ ರೂಪಾಯಿ ಬಿಟ್ ಕಾಯಿನ್ ಕೊಡ್ಸಿವಿ. ಇವತ್ತ ಅವನ ಅಕೌಂಟ್ ನೊಳಗ 12 ಲಕ್ಷ ಕೋಟಿ ರೂಪಾಯಿ ಐತಿ. ನರೇಂದ್ರ ಮೋದಿನ ಅವ್ರದ್ದು ಒಂದು ಕೂದಲ ಅಲ್ಗಾಡ್ಸಕ್ ಆಗೋದು. ಆ ವ್ಯಕ್ತಿ ಯಾರಂತ ನಮ್ಮ ಚಂದ್ರಶೇಖರ್ ಗೊತ್ತು, ಚಿದಾನಂದ ಗೊತ್ತು, ಹೋಲಿ ನಮ್ಮ ಸವಿತಾಗೂ ಗೊತ್ತು ನಾನು ಯಾರಿಗೆ ಬಿಟ್ಕೊಂಡು ಕೊಡ್ಸೀನಿ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಈಗ ಕರ್ನಾಟಕದ ಯಾವ ಪೋಸ್ಟ್ ನಾಗ ಅದರ ಸೀಮಾ ಗೊತ್ತೈತಿಲ್ಲಮ್ಮ ಸವಿತಾ? ಸವಿತಾ ಅಡಿಗೆ ಮಾಡಕ್ ಹೋಗಿರ್ಬೇಕು ಸವಿತಾ. ಮತ್ ಇಷ್ಟೊತ್ತ 9 ಆತ, ಮತ್ತ ರಮೇಶ್ ಅವ್ರು ಬೈತಿರ್ತಾರ. ಬಂದ್ರ ಹೇಳಮ್ಮ. ಹೌದಲ್ಲಮ್ಮ ಸವಿತಾ? ಗೊತ್ತು ಸರ್. ಆ ಮಿನಿಸ್ಟರ್ ಹೆಸರು ನಾನು ಹೇಳೇನಿ, ಹೌದಲ್ಲಮ್ಮ? ಹೇಳಿದ್ದೀರಾ ಸರ್. ಸರಿ, ಚಲೋ. ಹಂಗಾರೆ ಇವತ್ತು ಸಾಕು, ಇಷ್ಟ ಸಾಕು. ಆಲ್ರೆಡಿ 9 ಆತ. ಸೀಮಾ ಬಂದ್ ಮಾಡೋಣ ನಮ್ಮ ಅಂಗಡಿ. ಓಕೆ, ಚಲೋ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗ್ಲೋಬಲ್ ವೆಲ್ತ್.